ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ತೇಷು ಅಭಿಜ್ಞಃ ಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯತ್ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಸಚ್ಚಿದಾನಂದರೂಪಾಯ ವಿಶ್ವೋತ್ಪತ್ಯಾದಿಹೇತವೇ ತಾಪತ್ರಯ ವಿನಾಶಾಯ ಶ್ರೀಕೃಷ್ಣಾಯ ವಯಂ ನುಮಃ. ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಃ ಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ. ಪ್ರಿಯ ಅಧ್ಯಾತ್ಮ ಬಂಧುಗಳೇ, ಇಂದಿನ ದಿವಸ ಶ್ರೀಮದ್ ಭಾಗವತದ ಯಾವ ಪರೀಕ್ಷಿತ ಮಹಾರಾಜನ ಅತ್ಯಂತ ಮೂಲಭೂತ ಪ್ರಶ್ನೆಯನ್ನು ಮುನಿಪುಂಗವರಾಗಿರುವಂತಹ ಶುಕಾಚಾರ್ಯರು ವಿಸ್ತಾರವಾಗಿ ಆ ಪ್ರಶ್ನೆಗೆ ಉತ್ತರವನ್ನು ನೀಡುತ್ತಾ ಇದ್ದಾರೋ ಅದರ ಮುಂದುವರಿದ ಭಾಗವನ್ನು ನೋಡ್ತಾ ಇದ್ದೇವೆ. ಮೊದಲನೇದಾಗಿ ಶ್ರೀ ನವೀನಚಂದ್ರ ಅವರ ಹುಟ್ಟಿದ ದಿವಸ ಇವತ್ತು ಅಂತ ತಿಳಿಸಿದರು. ಅವರಿಗೆ ಶ್ರೀಹರಿ ಸಮಸ್ತ ಸೌಭಾಗ್ಯ ಆರೋಗ್ಯ ಎಲ್ಲವನ್ನು ಕರುಣಿಸಲಿ ಅಂತ ಪ್ರಾರ್ಥಿಸ್ತಾ, ನಿನ್ನೆ ಭರತ ಚಕ್ರವರ್ತಿಯ ಕಥೆಯನ್ನು ನೋಡ್ತಾ ಇದ್ದೆವು. ಬದುಕಿಗೆ ಮುಖಗಳು ಹಲವು. ನದಿಯ ಹರಿವು ಬೇರೆ ಬೇರೆ ರೀತಿಯಾಗಿರುತ್ತದೆ. ಸೇರಬೇಕಾದದ್ದು ಒಂದೇ ಸಮುದ್ರವನ್ನು. ದೇವರ ಉಪಾಸನೆಯ ವಿಧಿಗಳು ಕೂಡ ಭಿನ್ನ ಭಿನ್ನ. ಪ್ರತಿಯೋರ್ವನು ಕೂಡ ಅವನವನ ದಾರಿಯಲ್ಲಿ ಅವನವನೇ ನಡೆದು ಭಗವಂತನ ಪರಮ ಧಾಮವನ್ನು ತಲುಪುವಂಥದ್ದು ಅದು ಸೃಷ್ಟಿ. ಅದು ಹಾಗೇ ಇದೆ. ಎಲ್ಲರಿಗೂ ಸಮತೂಕವಾಗುವಂತಹ, ಎಲ್ಲರಿಗೂ ಒಂದೇ ರೀತಿಯಾದಂತಹ ದಾರಿಯನ್ನು ಪ್ರಕೃತಿ ಒಡ್ಡಲಿಲ್ಲ. ಅಲ್ಲಿ ಏಕರೂಪತೆಯಾಗಲಿ ಒಂದೇ ರೀತಿಯಾದಂತಹ ಕ್ರಮಗಳಾಗಲಿ ಇಲ್ಲ, ನಾವು ಅನುಭವಿಸಿರುವಂತಹ ವಿಷಯಗಳು. ಹಾಗಾಗಿ ಭರತ ಚಕ್ರವರ್ತಿಯ ಜೀವನವನ್ನು ನೋಡಿದಾಗ ಹೇಗೆ ಅವನಿಗೆ ಮೋಹವು ಕಾಡಿತು, ಜನ್ಮ ಜನ್ಮಾಂತರಗಳಲ್ಲಿ ಅವನನ್ನು ಹಿಂಬಾಲಿಸಿಕೊಂಡು ಬಂತು. ಪುಣ್ಯಶಾಲಿಯಾದದ್ದರಿಂದ ವಿರಕ್ತನಾದರೂ ಕೂಡ, ಸಂಸಾರ ತ್ಯಾಗ ಮಾಡಿದರೂ ಕೂಡ, ದಯೆ ಅನ್ನುವಂತಹ ಒಂದು ನೆಪದಲ್ಲಿ ಕಾರುಣ್ಯವೇ ಮೈವೆತ್ತ ಮೂರ್ತಿಯಾದಂತಹ ಭರತ ಜಿಂಕೆಯನ್ನು ಸ್ಮರಿಸ್ತಾ ಇಹವನ್ನು ತ್ಯಜಿಸಿದ್ದರಿಂದ ಆ ಮೋಹವೇ ಅವನನ್ನು ಜಿಂಕೆಯ ರೂಪದಲ್ಲಿ ಹುಟ್ಟುವಂತೆ ಮಾಡಿತು. ಆದರೆ ಜಾತಿಸ್ಮರನಾದದ್ದರಿಂದ ಅದು ಭಾಗ್ಯ, ಅದು ದೈವ ಕರುಣೆ. ನೀನು ಇಂಥವನು ಅಂತ ತಿಳಿದಾಗ ಇಲ್ಲಿ ನಾನು ಇರುವವನಲ್ಲ ಅನ್ನುವುದು ಅನಿಸಿತು. ಇಲ್ಲಿರುವುದು ನನಗೆ ಸಂಬಂಧಪಟ್ಟದ್ದಲ್ಲ,
ಇಲ್ಲಿರುವುದು ನನ್ನದಲ್ಲ, ನಾನು ದೇಹದಲ್ಲಿ ಇರುವವನು ಎಂಬ ಭಾವನೆ ಜಾಗೃತವಾಯಿತು. ಬಹಳ ಮುಖ್ಯವಾದದ್ದು. ನಮಗೆ ನಮ್ಮ ದುಃಖ ಏನು ಅಂದರೆ, ನಮಗೆ ನಾನು ದೇಹದಲ್ಲಿ ಇರುವವನು ಅನ್ನುವುದು ತಿಳಿದಿಲ್ಲ ಅಂತ. ತಿಳಿದರೆ ಬದುಕಿನ ಗತಿ ಭಿನ್ನವಾಗಬಹುದೋ ಏನೋ. ಆದರೆ ದೇಹಾಭಿಮಾನ ಮಾತಿನಲ್ಲಿ ಹೇಳ್ತೇವೆ, ಮಾತು ಅದನ್ನು ವ್ಯಕ್ತಪಡಿಸ್ತದೆ. ನನ್ನ ದೇಹ ಅಂತ ಹೇಳ್ತೇವೆ. ನನ್ನ ದೇಹ, ನನ್ನ ಕೈಕಾಲುಗಳು. ಹಾಗಾದರೆ ಆ ನಾನು ಅನ್ನುವ ದೇಹವಯ್ಯ ಅಂತ ಕೇಳಿದರೆ ದೇಹಕ್ಕಿಂತ ಭಿನ್ನ ಅಂತ ಮಾತಿನಲ್ಲೇ ನಾವು ಹೇಳ್ತೇವೆ, ಅದರ ಒಳಗಡೆ ಇದೆ ಅದು. ಆದರೂ ಕೂಡ ಮಾತಿನಲ್ಲಿ ಗೋಚರವಾದದ್ದು, ಬುದ್ಧಿಗೆ ಗೋಚರವಾದದ್ದು ನಿಜವಾದ ನಮ್ಮ ಅನುಭವಕ್ಕೆ ಇರೋದಿಲ್ಲ. ದೇಹವೇ ನಾನು. ಎಷ್ಟೋ ಸಲ ನಮಗೆ ಸಂಶಯಗಳು ಬರುವುದಿದೆ. ಇದೇನು ಆತ್ಮ ಹೇಳ್ತಾರೆ, ಇದೇನು ಪುನರ್ಜನ್ಮ ಹೇಳ್ತಾರೆ, ಇದೇನೋ ಅಧ್ಯಾತ್ಮ ಇದೆ, ಭಗವಂತ, ಇದೆಲ್ಲವೂ ಸತ್ಯವಾಗಿ ಇದೆಯಾ? ಜಗತ್ತನ್ನು ನೋಡುವಾಗ ಇಷ್ಟೆಲ್ಲ ಸಂಕಷ್ಟಗಳಿದ್ದಾವೆ. ಜಗತ್ತಿನ ಯಾವ ಜೀವಿಯೂ ಕೂಡ ಸಂಪೂರ್ಣವಾದ ಸುಖದಲ್ಲಿ ಜೀವಿಸ್ತಾ ಇಲ್ಲ ಅಂತ ಕಾಣಿಸ್ತಾ, ಇದೆಲ್ಲವೂ ಒಂದು ವ್ಯವಸ್ಥಿತವಾದಂತಹ ಸೃಷ್ಟಿ ಹೌದಾ ಅನ್ನುವಂಥ ಒಂದು ಪ್ರಶ್ನೆ ನಮ್ಮ ಎದುರು ಕಾಡುತ್ತಾ ಇರ್ತದೆ. ಒಂದು ಸಂಶಯ ಸಾಮಾನ್ಯವಾಗಿ ಮನುಷ್ಯನಿಗೆ ಇರ್ತದೆ. ಅದು ಯಾಕೆ ಅಂತ ಕೇಳಿದರೆ, ದೇಹವೇ ನಾನೆಂಬಂತಹ ಪ್ರಜ್ಞೆ ಯಾವತ್ತಿನವರೆಗೆ ದೇಹವು ನನಗೆ ಒದಗಿದಂತಹ ಒಂದು ಯಂತ್ರ, ದೇಹವು ನನಗೆ ಒದಗಿದಂತಹ ಒಂದು ಉಪಕರಣ, ದೇಹವು ನನಗೆ ಒದಗಿದಂತಹ ಒಂದು ರಥ, ಒಂದು ವಾಹನ ಅನ್ನುವಂಥದ್ದು ನಿಜವಾದ ಅರ್ಥದಲ್ಲಿ ಓದಿದರೆ ನಮಗೆ ತಿಳಿಯುತ್ತದೆ. ಗ್ರಂಥ ಓದುವಾಗ ನಮಗೆ ಜ್ಞಾನ ಬರುತ್ತದೆ, ಅಥವಾ ಇನ್ಯಾರೋ ಹೇಳಿದಾಗ ನಮಗೆ ಹೌದು ಅಂತ ಅನಿಸ್ತದೆ. ಅನುಭವಕ್ಕೆ ದಕ್ಕದಂತಹ ವಿಷಯಗಳು ಬುದ್ಧಿಗೆ ಗೋಚರವಾದರೂ ಕೂಡ ಅಲ್ಲಿ ಸ್ವಾತ್ಮ್ಯ ಇರುವುದಿಲ್ಲ, ನನ್ನದು ಅಂತ ಇರುವುದಿಲ್ಲ. ನನ್ನ ಅನುಭವ, ನನ್ನ ಚಿಂತನೆಯಲ್ಲಿ ನನ್ನಲ್ಲಿ ಹೊಳೆದಂಥ ವಿಷಯಗಳು ಮಾತ್ರ ಅನುಭವಜನ್ಯವಾಗುತ್ತಾ ನಮಗೆ ಈ ಭೇದಗಳು ಗೊತ್ತಾಗುವಂಥದ್ದು. ಹಾಗಾಗಿ ಭರತನಿಗೆ ಜಿಂಕೆಯ ಶರೀರದಲ್ಲಿರುವಾಗ ಅವನಿಗೆ ಗೊತ್ತಾಗಿ ಬಿಟ್ಟಿತ್ತಲ್ಲ, ಅವನ ಬದುಕು ವ್ಯತ್ಯಾಸ ಆಯಿತು. ಅಲ್ಲಿ ನನ್ನದು ಅನ್ನುವುದು ಅವನಿಗೆ ಕಾಡಲೇ ಇಲ್ಲ. ಅವನಿಗೆ ಈ ದೇಹವನ್ನು ಯಾವಾಗ ಬಿಟ್ಟೇನು ಅನ್ನುವುದು ಕಾಡಿತು. ಅದು ಆತ್ಮಹತ್ಯೆಯಲ್ಲ, ಅದು ದೇಹವನ್ನು ಯಾವಾಗ ತೊರೆದೇನು. ಯಾಕೆಂದರೆ ಪರಮಪದವನ್ನು ಪಡಿಬೇಕಲ್ಲ, ಆ ಎಚ್ಚರಿಕೆ ಆಯ್ತಲ್ಲ, ದೇವರು ಆ ಭಾಗ್ಯವನ್ನು ಕರುಣಿಸಿದನಲ್ಲ. ಜಿಂಕೆಯ ಶರೀರವನ್ನು ಹೊತ್ತುಕೊಂಡು ಹೋಗಿ ಗಂಡಕಿ ನದಿಯಲ್ಲಿ ತಾನೇ ಪ್ರಾಣತ್ಯಾಗವನ್ನು ಮಾಡ್ತಾನೆ. ಅಲ್ಲಿಗೆ ಮುಗಿದು ಹೋಯ್ತಾ ಅಂತ ಕೇಳಿದರೆ ಇಲ್ಲ. ಭರತ ಪೂರ್ತಿಯಾಗಿ ಅದು ವಿಕಾಸ ಆಗಲಿಲ್ಲ. ಒಬ್ಬರು ದಾರ್ಶನಿಕರು ಹೇಳ್ತಾ ಇದ್ದರು, ಮಾನವ ಶರೀರ ಏತಕ್ಕೆ ಬೇಕು ಅಂತ. ದೇವತೆಗಳು ಕೂಡ ಬಯಸಿ ಮಾನವ ಶರೀರದಲ್ಲಿ ಹುಟ್ಟುತ್ತಾರೆ ಅಂತೇಳಿ. ಏತಕ್ಕೆ ಬೇಕು ಅಂದರೆ, ಆತ್ಮನಿಗೆ ವಿಕಾಸವಾಗಬೇಕಾಗಿದ್ದರೆ ಅದು ಸಾಧ್ಯವಾಗುವುದು ಮಾನವ ಶರೀರದಲ್ಲಿ ಅಂತ. ಅದಕ್ಕೆ ಬೇಕಾದಂಥ ಎಲ್ಲವೂ ಕೂಡ ದೇವರು ಸೃಷ್ಟಿ ಮಾಡಿದ್ದು ಮಾನವ ಶರೀರದಲ್ಲಿ. ಇಲ್ಲಿ ಎಲ್ಲವೂ ಇದೆ. ಅದನ್ನು ಹೇಗೆ ಉಪಯೋಗಿಸಿಕೊಳ್ಳಬೇಕು ಅನ್ನುವುದು ನಮಗೆ ಗೊತ್ತಾಗೋದಿಲ್ಲ ಅಷ್ಟೇ. ಆ ಎಲ್ಲವೂ ವಿಕಾಸಕ್ಕೆ ಬೇಕಾದದ್ದು ಇದೆಯಾದ್ದರಿಂದ ಪರಿಕರಗಳು, ದೇವತೆಗಳು ಕೂಡ ಮಾನವ ಶರೀರದಲ್ಲಿ ಬರ್ತಾರೆ ಅಂಥೇಳಿ. ಯಾವುದೇ ವ್ಯಕ್ತಿಯ ತನ್ನ ತುರೀಯ ಸ್ಥಿತಿಯನ್ನು ಅವನು ಹೋಗಬೇಕಾಗಿದ್ದರೆ ಈ ಶರೀರದಲ್ಲಿ ಆಗಬೇಕು. ಹಾಗಾಗಿ ಅತ್ಯಂತ ದಿವ್ಯಾತ್ಮಗಳು ಈ ಭೂಮಿಯಲ್ಲಿ ಹುಟ್ಟಿ ಬಂದದ್ದು ಮಾನವ ಶರೀರದಲ್ಲಿ ಹುಟ್ಟಿ ಬಂದು ಇಲ್ಲಿ ಬೆಳಕನ್ನಿತ್ತು ಹೊರಟು ಹೋದದ್ದು ಅಂತ ಹೇಳ್ತಾರೆ. ಹಾಗಾಗಿ
ಇಲ್ಲಿ ಭರತ ಚಕ್ರವರ್ತಿ ಮತ್ತೆ ಬರ್ತಾನೆ. ಈಗ ಇವನು ಆಂಗೀರಸ ಗೋತ್ರದ ಒಬ್ಬ ಬ್ರಾಹ್ಮಣನ ಮಗನಾಗಿ ಹುಟ್ಟುತ್ತಾನೆ. ಆ ಬ್ರಾಹ್ಮಣನಿಗೆ ಮೊದಲ ಹೆಂಡತಿಯಲ್ಲಿ 9 ಮಕ್ಕಳಿರ್ತಾರೆ. ಕಿರಿಯ ಮಡದಿಯಲ್ಲಿ ಓರ್ವ ಪುತ್ರ ಮತ್ತು ಓರ್ವ ಪುತ್ರಿ. ಈ ಕಿರಿಯ ಮಡದಿಯ ಓರ್ವ ಪುತ್ರನಾಗಿ ಭರತ ಹುಟ್ಟುತ್ತಾನೆ. ಈ 9 ಮಕ್ಕಳು ಎಲ್ಲರೂ ಕೂಡ ಗಂಡು ಮಕ್ಕಳು, ಮೊದಲ ಹೆಂಡತಿಯ ಮಕ್ಕಳು. ಅವರೆಲ್ಲ ಈ ಆಂಗೀರಸ ಗೋತ್ರದ ಬ್ರಾಹ್ಮಣ ಅವರಿಗೆಲ್ಲ ವಿದ್ಯಾಭ್ಯಾಸವನ್ನು ಮಾಡಿಸಿರ್ತಾನೆ. ಅವರೆಲ್ಲ ಸಾಂಪ್ರದಾಯಿಕವಾದ ವಿದ್ಯೆಗಳನ್ನೆಲ್ಲ ಕಲಿತು ಬುದ್ಧಿವಂತರಾಗಿ ಅವರವರ ಕರ್ತವ್ಯಗಳನ್ನು ಮಾಡುತ್ತಾ ಇದ್ದರೆ, ಈ ಬ್ರಾಹ್ಮಣ ಸಹಜವಾಗಿ ತನ್ನ ಎರಡನೇ ಪತ್ನಿಯ ಮಗ ಅವನಲ್ಲಿಯೂ ಕೂಡ ಅವನಿಗೆ ಅತಿಯಾದ ಪ್ರೀತಿ. ಆದರೆ ಈ ಹುಡುಗ ಇವನಿಗೆ ಜನ್ಮಾಂತರದ ನೆನಪುಗಳು ಹುಟ್ಟಿದಲ್ಲಿಯೇ ಇರುತ್ತದೆ. ಹಾಗಾಗಿ ಇವನಿಗೆ ತಾನು ಆಂಗೀರಸ ಗೋತ್ರದವನೋ, ತಾನು ಬ್ರಾಹ್ಮಣನ ಮಗನೋ, ತಾನು ಇಂಥ ಮನೆಯಲ್ಲಿ ಜನಿಸಿದ್ದೇನೋ, ಈ ಜಾತಿಯೋ ಈ ಕುಲವೋ ಯಾವ ಪ್ರಜ್ಞೆಗಳೂ ಇಲ್ಲದೆ ಹೆಡ್ಡನಂತೆ, ಬಡ್ಡನಂತೆ, ಮೂರ್ಖನಂತೆ, ಹುಚ್ಚನಂತೆ, ಜಡನಂತೆ ವರ್ತಿಸ್ತಾ ಇರ್ತಾನೆ. ಆದರೆ ತಂದೆ ಅವನ ಕರ್ತವ್ಯವನ್ನು ಮಾಡದೇ ಮಾಡಬೇಕಾಗಿದೆ. ಇವನಿಗೆ ಸಂಸ್ಕಾರಗಳನ್ನೆಲ್ಲ ಮಾಡ್ತಾನೆ. ಸಂಸ್ಕಾರ ಉಪನಯನವೂ ಆಗ್ತದೆ, ಗಾಯತ್ರಿಯನ್ನು ಬೋಧಿಸ್ತಾನೆ, ಆಮೇಲೆ ಇನ್ನಿತರ ಎಲ್ಲ ಮಂತ್ರಗಳನ್ನು ಎಲ್ಲ ಕಲಿಸ್ತಾನೆ. ಆದರೆ ಏನು ಹೇಳಿಕೊಟ್ಟರೂ ಗೋರ್ಕಲ್ಲ ಮೇಲೆ ನೀರು ಸುರಿದಂತೆ ಇವನಿಗೆ ಯಾವ ಪ್ರಯೋಜನಕ್ಕೂ ಅದು ಬರೋದಿಲ್ಲ. ಇವನು ಯಥಾಸ್ಥಿತಿಯಲ್ಲಿ ಅದೇ ಮೂಢನಂತೆ ಇರ್ತಾನೆ. ಸ್ವಲ್ಪ ಸಮಯ ಕಳೆಯುವಾಗ ಕಾಲ ಹೋಗ್ತಾ ಇದೆ. ಬ್ರಾಹ್ಮಣ ಸಹಜವಾಗಿ ಅವನು ವೃದ್ಧಾಪ್ಯ ಬಂದು ಅವನು ತೀರಿ ಹೋಗ್ತಾನೆ. ಅವನ ಪತ್ನಿಯು ತೀರಿ ಹೋಗ್ತಾಳೆ. ಈಗ ಈ ಹುಡುಗನಿಗೆ, ಭರತನಿಗೆ ಯಾರೂ ಇಲ್ಲ, ಅಣ್ಣಂದಿರೇ ಎಲ್ಲ. ಅಣ್ಣಂದಿರಾದರೂ ಸಹಜವಾಗಿ ವಿದ್ಯಾಭ್ಯಾಸ ಪಡೆದವರು, ಜ್ಞಾನಿಗಳು ಎಲ್ಲ ಆಗಿರ್ತಾರಲ್ಲ, ಅವರಿಗೆ ಇವನನ್ನು ಕಟ್ಟಿಕೊಂಡು ಏನಾಗಬೇಕು, ಸರಿ ನಮಗೆ ಒಂದು ಏನೋ ಕೆಲಸಕ್ಕೆ ಒಬ್ಬ ಸಿಕ್ಕಿದ್ದಾನೆ, ಒಬ್ಬ ಕೂಲಿ ಬೇಡದ ಒಬ್ಬ ಕೆಲಸದವ ಸಿಕ್ಕಿದ್ದಾನೆ ಅಂತ ಭಾವಿಸಿಕೊಳ್ತಾರೆ, ಅವನನ್ನು ದುಡಿಸ್ತಾರೆ. ಆದರೆ ಅದಕ್ಕೇನು ಚಿಂತೆ ಮಾಡೋದಿಲ್ಲ. ಅದೇನು ಅವರು ತನಗೆ ಮಾಡ್ತಾ ಇರುವ ಅನ್ಯಾಯ ಅಂತ ಇವನು ಭಾವಿಸದೆ ತಾನು ಎಲ್ಲ ದುಡಿಮೆಗಳನ್ನು ಮಾಡ್ತಾ ಇರ್ತಾನೆ, ಎಲ್ಲ ಸೇವೆಗಳನ್ನು ಮಾಡ್ತಾ ಇರ್ತಾನೆ. ಇತರರು ಹೇಳಿದ ಕೆಲಸ, ಅವರು ಕೊಟ್ಟ ಅನ್ನ. ಯಾಕೆಂದರೆ ಇವನಿಗೆ ದೇಹಾಭಿಮಾನವೇ ಇಲ್ಲ. ಹಾಗಾಗಿ ಅಲ್ಲಿ ಮಾನಾಪಮಾನಗಳ ಪ್ರಶ್ನೆಯೇ ಇಲ್ಲ, ಅಲ್ಲಿ ಸ್ಥಾನಮಾನದ ಗೌರವದ ಪ್ರಶ್ನೆಯೇ ಇಲ್ಲ. ತುಚ್ಚನಂತೆ ಕಂಡರು, ತುಳಿದು ಹೊರಗೆ ಹಾಕಿದರು, ಅನ್ನವನ್ನು ಬಿಸಾಕಿದರು, ಅದು ನಿಂದ್ಯ ಅಂತ ಅವನಿಗಿಲ್ಲ. ಯಾಕೆಂದರೆ ಅದು ದೇಹಾಭಿಮಾನ ಇಲ್ಲದಂತಹ ಜೀವ. ಹಾಗಾಗಿ ಅವನು ತನ್ನ ಅಣ್ಣಂದಿರ ಸಹವಾಸದಲ್ಲೇ ಇರ್ತಾನೆ. ದೇಹ ಕೆಲವು ಸಲ ಹಾಗೆ ಕಾಣುತ್ತದೆ. ಈ ಆರೋಗ್ಯಶಾಲಿ ಜೀವನವನ್ನು ನಡೆಸುವವರಿಗೆಲ್ಲ ರೋಗ ಬಾಧೆಗಳೆಲ್ಲ ಜಾಸ್ತಿ. ಅಲ್ಲಿ ಯಾರೋ ಚಿಂದಿ ಆಯ್ತಾ ಇರುವಂಥವರು, ಯಾವುದೋ ಭಿಕ್ಷೆ ಬೇಡಿ ಜೀವಿಸುವವರೆಲ್ಲ ಪುಷ್ಟರಾಗಿರ್ತಾರೆ. ಅವರ ತಲೆಗೂದಲೆಲ್ಲ ಹೋಗಿಯೇ ಇರುವುದಿಲ್ಲ. ಅವರಿಗೆ ಗಡ್ಡ ಮೀಸೆಗಳು ಇದೆಲ್ಲ ಬಂದು ಬಹಳ ಜಾಸ್ತಿ ಇರ್ತದೆ. ಯಾರೋ ಕೇಳಿದ್ರು ಅವರಿಗೇನು ತೊಂದರೆಯೇ ಆಗೋದಿಲ್ಲ, ಯಾವ ನೀರು ಕುಡಿದ್ರೂ ಅವರಿಗೆ ಶೀತ ಬಾಧೆ ಬರೋದಿಲ್ಲ ಅಂಥೇಳಿ. ಹಾಗಾಗಿ ಕೆಲವು ಸಲ ಹಾಗೇನೋ ಕಾಣುತ್ತದೆ. ಇಲ್ಲಿ ಇವನು ಈ ರೀತಿಯ ಸ್ನಾನ ಮಾಡಿದರೆ ಮಾಡಿದ, ಹಲ್ಲು ಉಜ್ಜಿದರೆ ಉಜ್ಜಿದ, ಒಂದು ಜೀವನದ ಶಿಸ್ತೇ ಇಲ್ಲ, ಅಶಿಸ್ತೇ ಒಂದು ಶಿಸ್ತು. ಹಾಗಾಗಿ ಇಂತಹ ಒಂದು ಬದುಕನ್ನು ಬಾಳ್ತಾ ಇರುವವ ದಷ್ಟಪುಷ್ಟನಾಗಿದ್ದ. ಅವನ ದೇಹ ಬಹಳ ಬಲಿಷ್ಠವಾಗಿ ಬೆಳೆಯಿತು. ಹಾಗಾಗಿ ಉಳಿದವರಿಗೂ ಖುಷಿ, ಏನಾದರೂ ಹೊರಲಿಕ್ಕಿದ್ರೆ ಇವನಲ್ಲಿ ಹೊರಿಸಿ ಕಳಿಸೋದು, ದೇಹ ಬಲವಾಗಿದೆ. ಹಾಗಾಗಿ ಅಣ್ಣಂದಿರು ಕೆಲಸ ಹಾಕಿದರು ಇವನಿಗೆ. ಅಲ್ಲಿ ಗದ್ದೆಯ ಕೆಲಸಗಳೆಲ್ಲ ಇತ್ತು. ಇವನನ್ನು ಗದ್ದೆಯ ಕೆಲಸಕ್ಕೆ ಹಚ್ಚಿದರು. ಉಳುವಲ್ಲಿ ಈ ಭರತ ಗದ್ದೆಯನ್ನು ನೋಡಿಕೊಳ್ಳಿಕ್ಕೆ
ಅಲ್ಲಿ ರಾತ್ರಿ ಎಲ್ಲ ಪ್ರಾಣಿಗಳೆಲ್ಲ ಬರ್ತಾವೆ. ಹಾಗಾಗಿ ಅಲ್ಲಿ ಒಂದು ಮಾಡಂಗೋಲು ಅಂತ ನಾವು ಹಿಂದೆ ಕರಿತೇವೆ. ಈ ಒಂದು ಸಣ್ಣ ಗುಡಿಸಲು ಹಾಕಿ ಅಲ್ಲಿ ಕುಳಿತುಕೊಳ್ಳುವಂಥದ್ದು, ಕಾಯುವಂಥದ್ದು ರಾತ್ರಿ ಪ್ರಾಣಿಗಳು ಬಾರದ ಹಾಗೆ. ಆ ಕೆಲಸವೂ ಕೂಡ ಭರತನಿಗೆ. ಇವನು ಅಲ್ಲಿ ಕುಳಿತುಕೊಂಡು ರಾತ್ರಿ ಈ ಪ್ರಾಣಿಗಳನ್ನೆಲ್ಲ ಕಾಯ್ತಾ ಇದ್ದ. ಹೀಗೆ ಇರುವಾಗ ಒಂದು ಬಾರಿ ಆ ಹತ್ತಿರದ ಕಾಡಿನಲ್ಲಿ ಒಂದು ಘಟನೆ ಆಗ್ತದೆ. ಅಲ್ಲಿ ಕೆಲವಾರು ದರೋಡೆಕೋರರು ಇರ್ತಾರೆ. ಈ ದರೋಡೆಕೋರರು ಅವರಿಗೆ ಸ್ವಲ್ಪ ಈ ವಾಮಾಚಾರ ಇತ್ಯಾದಿಗಳೆಲ್ಲ ಗೊತ್ತಿರ್ತದೆ. ಅವರು ಅಲ್ಲಿ ಕಾಡಿನಲ್ಲಿ ಒಂದು ಕಾಳಿಯನ್ನು ಪ್ರತಿಷ್ಠಾಪನೆಯನ್ನು ಮಾಡಿ ಕಾಳಿಯ ಆರಾಧನೆಯನ್ನು ಮಾಡ್ತಾರೆ. ಅಲ್ಲಿ ಹೇಳ್ತಾರೆ, ಆ ದರೋಡೆಕೋರರ ನಾಯಕನಿಗೆ ಪುತ್ರ ಸಂತಾನ ಇರಲಿಲ್ಲಂತೆ. ಹಾಗಾಗಿ ಅವನಿಗೆ ಒಂದು ಪುತ್ರ ಸಂತಾನ ಆಗಲಿಕ್ಕೋಸ್ಕರ ಈ ಕಾಳಿಗೆ ಒಂದು ನರಬಲಿಯನ್ನು ಕೊಡಬೇಕು ಅಂತ ನಿಶ್ಚಯ ಮಾಡಿರ್ತಾನೆ. ಇವನ ಸಹಚರರು ದರೋಡೆಕೋರರು ಅವರು ಒಂದು ಬಲಿಪಶುವನ್ನು ಹಿಡ್ಕೊಂಡು ಬರ್ತಾರೆ. ಒಬ್ಬ ಮನುಷ್ಯನನ್ನು ಹಿಡ್ಕೊಂಡು ಬರ್ತಾರೆ. ಬಂದು ಬಲಿಯನ್ನು ಕೊಡಬೇಕು ಅಂತ ಸಿದ್ಧತೆಯೆಲ್ಲ ಮಾಡಿ ಆ ಬಲಿಪಶುವನ್ನು ತಗೊಂಡು ಬಲಿಪೀಠದಲ್ಲಿ ಇಡಲಿಕ್ಕೆ ಆಗುವಾಗ ಯಾವ ಮಾಯೆಯಲ್ಲೋ ಬಲಿಪಶು ತಪ್ಪಿಸಿಕೊಂಡು ಓಡ್ತದೆ. ಆ ಮನುಷ್ಯ ಅಲ್ಲಿಂದ ಪರಾರಿಯಾಗ್ತಾನೆ. ಇವರಿಗೆ ಗಲಿಬಿಲಿ. ಈ ಹೊತ್ತಿಗೆ ಈಗ ಇನ್ನು ಆಗಬೇಕೆಲ್ಲ ಸಿದ್ಧತೆಯಾಗಿದೆ. ತಂತ್ರ ಮಾರ್ಗದವರೆಲ್ಲ ಈ ರೀತಿಯೆಲ್ಲ ಮಾಡ್ತಾ ಇರ್ತಾರೆ. ಹಾಗಾಗಿ ಈಗೇನು ಮಾಡೋದು ಅಂತ ಹುಡ್ಕೊಂಡು ಬನ್ನಿ ಅಂತ ಹೇಳಿದ ನಾಯಕ. ದರೋಡೆಕೋರರು ಊರೂರು ಸುತ್ತುತ್ತಾರೆ. ಕತ್ತಲೆ, ಅವ ತಪ್ಪಿಸಿಕೊಂಡು ಹೋದವ ಎಲ್ಲೋ ಹೋಗಿದ್ದಾನೆ. ಕೊನೆಗೆ ಇವರು ಬರ್ತಾ ನೋಡಬೇಕಾಗಿದ್ದರೆ ಇಲ್ಲೊಬ್ಬ ಗದ್ದೆಯ ಬದಿಯಲ್ಲಿ ಕೂತಿದ್ದಾನೆ. ಇವನು ದಷ್ಟಪುಷ್ಟನಾಗಿದ್ದಾನೆ. ಓಹೋ, ಇದು ಸರಿಯಾದ ಬಲಿಪಶು. ನಮ್ಮ ಬಲಿಪೀಠಕ್ಕೆ ಇವನ ತಲೆ ಸರಿಯಾಗಿ ಕೂತ್ಕೊಳ್ತದೆ, ಅಷ್ಟು ದಪ್ಪಕ್ಕೆ ಇದ್ದಾನೆ ಇವನು. ಹಾಗಾಗಿ ಇವನೇ ಸರಿ ಅಂತ ಯೋಗ್ಯನಾದ ಬಲಿ ಅಂತ ಹೇಳ್ಕೊಂಡು ಇವನನ್ನು ಹೇಳ್ಕೊಂಡು ಹೋಗ್ತಾರೆ. ಇವನೇನು ಪ್ರತಿರೋಧ ಮಾಡೋದಿಲ್ಲ. ಇವನು ಅವರ ಜೊತೆಗೆ ಹೋಗ್ತಾನೆ. ಅವ್ರಿಗೆ ಖುಷಿ ಆಗ್ತದೆ, ಇದ್ದರೆ ಹೀಗಿರಬೇಕು ಮನುಷ್ಯ. ಸಾಯಲಿಕ್ಕೆ ಹೇಳ್ಕೊಂಡು ಹೋದರೂ ಕೂಡ ಇವನೇನು ತಪ್ಪಿಸಿಕೊಳ್ಳೋ ಪ್ರಯತ್ನ ಮಾಡೋದಿಲ್ಲ. ಸರಿ, ಹೇಳ್ಕೊಂಡು ಹೋಗ್ತಾರೆ. ಅಲ್ಲಿ ಹೋಗಿ ಇವನಿಗೆ ಬೇಕಾದಂಥ ಅಲಂಕಾರಗಳನ್ನೆಲ್ಲ ಮಾಡಿ ಮಾಲೆಯನ್ನೆಲ್ಲ ಹಾಕಿ ಬಲಿಪೀಠಕ್ಕೆ ಕರೆದುಕೊಂಡು ಹೋಗ್ತಾರೆ. ಇವನೇನು ಮಿಸ್ ಕಾಡೋದಿಲ್ಲ. ನನಗೆ ಆಶ್ಚರ್ಯ ಆಗ್ತದೆ ದರೋಡೆಕೋರರಿಗೆ, ಇದೇನು ಈ ರೀತಿ ದೋಸ್ತು ನೋಡೋದು. ಕೈಕಾಲು ಕಟ್ಟಿ ಹಾಕಿ ಒದ್ದಾಟ ಮಾಡಿಕೊಂಡಿರುವವರನ್ನು ನೋಡಿದ್ದಾನೆ. ಇದೇನು ಬಂದು ಸೀದಾ ತಾನೇ ಬಂದು ಅಲ್ಲಿ ಬಲಿಪೀಠದಲ್ಲಿ ಇವನು ಕೂತ್ಕೊಳ್ತಾನೆ. ಏನೋ ಒಂದು ಸ್ವಲ್ಪ ವಿಚಿತ್ರ ಕಂಡು ಸರಿ ಇಲ್ಲ ಇದು ಅಂಥೇಳಿ. ಆದರೂ ನೋಡೋಣ, ಒಂದು ಬಲಿ ಕೊಡುವ ಅಂಥೇಳಿ ಇವನು ಮಂತ್ರ ಅವರದೆಲ್ಲ ಏನೋ ಅಭಿಚಾರ ಮಂತ್ರಗಳನ್ನೆಲ್ಲ ಮಾಡಿ ಕತ್ತಿಯನ್ನು ಎತ್ತುತ್ತಾನೆ. ಈ ಕ್ಷಣಕ್ಕೆ ಕಾಳಿಕಾದೇವಿ ಕಣ್ಣು ತೆರೀತಾಳಂತೆ. ಕಣ್ಣು ತೆರೆದು ಅವಳಿಗೆ ಇದನ್ನು ಸಹಿಸಲಿಕ್ಕಾಗೋದಿಲ್ಲ. ಅವಳು ನೇರವಾಗಿ ತನ್ನ ಮೂರ್ತಿಯಿಂದ ಪ್ರಕಟಳಾಗ್ತಾಳೆ. ಹೊರಗೆ ಬಂದು ದರೋಡೆಕೋರನ ಕೈಯಿಂದ ಕತ್ತಿಯನ್ನು ಸೆಳೆದುಕೊಂಡು ಅದೇ ಕತ್ತಿಯಿಂದ ಅವರ ರುಂಡವನ್ನೆಲ್ಲ ಚೆಂಡಾಡಿ ಧ್ವಂಸ ಮಾಡಿ ಬಿಡ್ತಾಳೆ ಅಂಥೇಳಿ. ಈಗ ಈ ಮನುಷ್ಯ ಭರತ, ಇವನಿಗಿದೇನು ಗೊತ್ತೇ ಇಲ್ಲ ಏನೆಲ್ಲ ಆಗ್ತಾ ಇದೆ ಅಂತ. ಎದ್ದು ನೋಡ್ತಾನೆ, ಎಲ್ಲ ಸತ್ತೋಗಿದ್ದಾರೆ. ಆಚೆ ಈಚೆ ನೋಡ್ತಾನೆ, ಇವನು ಎದ್ದುಕೊಂಡು ಬರ್ತಾನೆ. ಏನೂ ಅನಿಸೋದೇ ಇಲ್ಲ. ಏವಮೇವ ಖಲು ಮಹದ್ ಅಭಿಚಾರಕ್ರಮ ಆತ್ಮನೇ ಫಲತಿ ಅಂತ ಒಂದು ಮಾತು ಹೇಳ್ತಾರೆ. ಈ ಅಭಿಚಾರಗಳನ್ನೆಲ್ಲ ಮಾಡುವವರು ಕೆಲವು ಬಾರಿ ಅದು ಏನಾಗ್ತದೆ ಅಂದರೆ ಕೆಲವು ಸಲ ತಿರುಗಿ ಮೆಟ್ತದೆ ಅಂಥೇಳಿ. ಹಾಗಾಗಿ ಮಾಡುವಾಗ ಅಭಿಚಾರಗಳ ಬಗ್ಗೆ ಸ್ವಲ್ಪ ಜಾಗ್ರತೆ ಇರಬೇಕು. ಅಂದರೆ ಕೆಲವರಿಗೆಲ್ಲ ಬಹಳ ಪ್ರೀತಿ ಇರ್ತದೆ, ಅಭಿಚಾರ ಕ್ರಮಗಳಲ್ಲಿ ಆಸಕ್ತಿ, ವಾಮ ಅದು ಎಡ ಅದು. ಹಾಗಾಗಿ ಮಾಟ ಮಾಡಿಸೋದು, ಮಂತ್ರ ಮಾಡಿಸೋದು, ಇನ್ನೊಂದು ಏನೋ ಎಲ್ಲ ಮಾಡ್ಕೊಂಡಿರ್ತಾರೆ. ತಮ್ಮ ಜೊತೆಗಿದ್ದವರಿಗೂ ಮಾಡ್ತಾರೆ, ಒಟ್ಟೊಟ್ಟಿಗೆ ಮಾಡ್ತಾರೆ. ಹಾಗಾಗಿ ಕೆಲವು ಸಲ ಏನಾಗ್ತದೆ, ಮಹದ್ ಅಭಿಚಾರ ಕ್ರಮ ಅದು ಏನಾಗ್ತದೆ ಅಂದರೆ ತಿರುಗಿ ಮೆಟ್ಟುತ್ತದೆ ಅಂಥೇಳಿ. ಇಲ್ಲಿ ಹಾಗೆ ಆಯಿತು. ದರೋಡೆಕೋರರೇ ಸತ್ತು ಹೋದರು ಅಂತ. ಇವನು ಮತ್ತೆ ಊರಿಗೆ ಬರ್ತಾನೆ. ಏನೂ ಸಂಭವಿಸಲೇ ಇಲ್ಲ. ಸರಿ, ಸ್ವಲ್ಪ ಸಮಯ ಕಳೆಯಿತು. ಇವನು ಹೀಗೆ ಇದ್ದಾನೆ, ಕೆಲಸದಲ್ಲಿದ್ದಾನೆ. ಆ ಸಂದರ್ಭದಲ್ಲಿ ಸಿಂಧು ಸೌವೀರ ರಾಜ್ಯದ ರಾಜ, ಇವನು ಜ್ಞಾನಿಯ, ಇವನು ರಹುಗಣ ಅನ್ನುವವ ಆ ದಾರಿಯಾಗಿ ಬರ್ತಾ ಇರ್ತಾನೆ. ಅವನನ್ನು ಪಲ್ಲಕ್ಕಿಯಲ್ಲಿ ಹೊತ್ತುಕೊಂಡು ಬರ್ತಾ ಇರ್ತಾರೆ. ರಾಜ ಪಲ್ಲಕ್ಕಿಯ ಮೇಲೆ
ಕೂತಿದ್ದಾನೆ. ಬೋಯಿಗಳು ಹೊತ್ತುಕೊಂಡು ಬರ್ತಾ ಇದ್ದಾರೆ. ಸಾಮಾನ್ಯವಾಗಿ ಓಢಾರರು ಅಂದರೆ ವಾಹಕರು, ಒಯ್ಯುವವರು, ಇವರು ಸ್ವಲ್ಪ ಬಲಿಷ್ಠರಾಗಿರಬೇಕು, ಗಟ್ಟಿಯವರಿರಬೇಕು ಇವರು. ಯಾಕೆಂದರೆ ಭಾರವನ್ನು ಹೊರಬೇಕಲ್ಲ, ಇನ್ನೊಬ್ಬನ ಭಾರವನ್ನು ಹೊರುವುದು ಅಂತ. ಇವರೆಲ್ಲ ಓಢಾರರೇ, ಇನ್ನೊಬ್ಬರ ಭಾರವನ್ನು ಹೊರುವವರು. ಈ ಮೇಲೊಬ್ಬ ಕೂತಿದ್ದಾನೆ, ಇವನ ಭಾರವನ್ನು ಹೊತ್ತುಕೊಂಡು ನಡಿಬೇಕು ಬೇರೆ. ಹಾಗಾಗಿ ಇವರೆಲ್ಲ ಬಲಶಾಲಿಗಳಿದ್ದರು. ಆದರೆ ದಾರಿಯಲ್ಲಿ ಬರ್ತಾ ಇರಬೇಕಾಗಿದ್ದರೆ ಒಬ್ಬನಿಗೆ ಏನೋ ತೊಂದರೆಯಾಗಿ ಅವನು ಬಾಕಿಯಾದ. ಈಗ ಇವರಿಗೆ ಪಲ್ಲಕ್ಕಿ ಹೊರಲಿಕ್ಕೆ ಜನ ಇಲ್ಲ. ಇವರು ಆ ಊರಲ್ಲಿ ಬಂದು ಎಲ್ಲ ಹುಡುಕ್ತಾರೆ, ಒಬ್ಬ ಜನ ಬೇಕಾಗಿತ್ತು ಅಂತ. ಇವನೊಬ್ಬ ಗದ್ದೆ ಬದಿಯಲ್ಲಿ ಕೂತಿದ್ದಾನೆ, ಎಲ್ಲರಿಗೂ ಮುಕ್ತವಾಗಿ ಸಿಗ್ತಾನೆ. ಇವನನ್ನು ಕರೆದರು. ಇವ ಹೋದ, ಇಲ್ಲಿ ಬಾ, ದಷ್ಟಪುಷ್ಟನಾಗಿದ್ದೀಯ ನೀನು, ನಿನಗೆ ಒಂದು ಒಳ್ಳೆಯ ಕೆಲಸ ನೋಡು, ರಾಜನ ಸಮೀಪ ಸಿಗ್ತದೆ. ರಾಜನ ಸಾಮೀಪ್ಯ ಅಂದರೆ ಏನು? ನಿಮಗೆ ಬೇರೆ ಏನು ಬೇಕು ನಿನಗೆ? ನಮ್ಮ ದೊಡ್ಡವರ ಜೊತೆಗೆ ನಾವು ಭಾಳ ಹತ್ತಿರದವರು ಅಂತ ಹೇಳಿಕೊಳ್ಳಲಿಕ್ಕೆ ನಮಗೆ ಇಷ್ಟ, ಇವರು ಭಾಳ ಹತ್ತಿರದವರು ಅಂತ. ಹಾಗಾಗಿ ರಾಜನ ಹತ್ತಿರ ನೀನು ಬರ್ತೀಯಲ್ಲ, ಬಾ ನೀನು. ಸರಿ, ಹೋದ. ಹೋಗಿ ಈಗ ಪಲ್ಲಕ್ಕಿಗೆ ಒಂದು ಹೆಗಲು ಕೊಡು. ಹೆಗಲು ಕೊಟ್ಟ. ಪಲ್ಲಕ್ಕಿ ಹೊರಲಿಕ್ಕೆ ಶುರುವಾಯಿತು. ಮುಂದೆ ಹೋದ. ಇವನು ಸರ್ವಭೂತಗಳಲ್ಲಿಯೂ ತನ್ನನ್ನೇ ತಾನು ಕಾಣುವಂತಹ ಜೀವಿ. ಹಾಗಾಗಿ ಒಳಗಿನ ಪ್ರಜ್ಞೆ ಜಾಗೃತವಾಗಿಯೇ ಇತ್ತು, ತಾನು ದೇಹವಲ್ಲ ಅಂಥೇಳಿ. ಇವನಿಗೆ ಜಾತಿಸ್ಮರನಾದದ್ರಿಂದ, ಎಲ್ಲವೂ ನೆನಪಿದ್ದದ್ರಿಂದ, ಸರ್ವಭೂತ ದಯೆ ಅವನಲ್ಲಿರೋದರಿಂದ ಇವನು ನಡೆಯುವಾಗ ಒಂದು ಹೆಜ್ಜೆ ಕೆಳಗೆ ನೋಡೋದು. ಏನಾದರೂ ಪ್ರಾಣಿಗಳೆಲ್ಲ ಓಡಾಡ್ತಾವ, ಅದಕ್ಕೆ ಹೆಜ್ಜೆ ಇಡದೆ ಹೆಜ್ಜೆಯನ್ನು ತಪ್ಪಿಸಿ ಒಂದು ಇರುವೆ ಹೋಗ್ತಾ ಇದೆ, ಇವನು ಆ ಕಡೆಗೆ ಹೆಜ್ಜೆ ಇಡೋದು. ಇನ್ನೊಂದು ಏನೋ ಪ್ರಾಣಿ ಬಂತು, ತಪ್ಪಿಸೋದು. ಹೀಗೆ ಇವನಿಗೆ ಹೊರುವುದು ದೊಡ್ಡ ಸಂಗತಿಯಲ್ಲ, ಇವನ ಹೆಗಲ ಮೇಲೆ ಪಲ್ಲಕ್ಕಿ ಇದೆ ಅಷ್ಟೇ, ಇವನೇನು ಹೊರ್ತಾ ಇಲ್ಲ. ಹಾಗಾಗಿ ಇವನಿಗೆ ನಡೆಯೋದೇ ಮುಖ್ಯ. ಮುಂದಕ್ಕೆ ನೋಡ್ತಾ ನಡೀತಾ ಇದ್ದಾನೆ. ಪಲ್ಲಕ್ಕಿ ತೂಗಾಡಲಿಕ್ಕೆ ಶುರುವಾಗ್ತದೆ. ಒಮ್ಮೆ ಆ ಕಡೆ, ಒಮ್ಮೆ ಈ ಕಡೆ, ಅಡ್ಡಾದಿಡ್ಡಿಯಾಗಿ ಚಲಿಸಲಿಕ್ಕೆ ಶುರುವಾಗುತ್ತೆ. ಸ್ವಲ್ಪ ಹೊತ್ತಾಯಿತು. ರಾಜನಿಗೆ ಸಿಟ್ಟು ಬರಲಿಕ್ಕೆ ಶುರುವಾಯಿತು. ರಾಜ ಒಂದು ಸಲ ಎಚ್ಚರಿಕೆ ಮಾಡಿದ, ಏನಿದು. ಮತ್ತೆ ಪುನಃ ಮುಂದೆ ಹೋಯಿತು. ಇದೇ ಮುಂದುವರಿಯುತ್ತದೆ. ರಾಜ ಕೇಳ್ತಾನೆ, ಓಢಾರಃ ಸಾಧ್ವತಿಕ್ರಮತ ಕಿಮಿತಿ ವಿಷಮಮುಷ್ಯತೆ ಯಾನಂ. ಯಾಕೆ ಯಾನ ವಿಷಮವಾಗಿ ಹೋಗ್ತಾ ಇದೆ, ಸಮವಾಗಿ ಹೋಗ್ತಾ ಇಲ್ಲ, ಸಮತೆ ಇಲ್ಲ, ಏನಿದು ಓಢಾರ್ರೆ? ಅದಕ್ಕೆ ಬೋಯಿಗಳು ಹೇಳಿದ್ರಂತೆ, ಸ್ವಾಮಿ ನಮ್ಮದೇನು ತಪ್ಪಿಲ್ಲ, ನಾವು ಭಾಳ ಸಮಯದಿಂದ ನಿಮ್ಮನ್ನು ಹೊತ್ತು ನಮಗೆ ಅಭ್ಯಾಸ ಆಗೋಗಿದೆ ನಿಮ್ಮನ್ನು ಹೊತ್ತುಕೊಂಡು ಹೋಗೋದು. ನಾವು ಸರಿ ಹೆಜ್ಜೆ ಇಕ್ತಾ ಇರ್ತೇವೆ, ಇಲ್ಲೊಬ್ಬ ಹೊಸಬ ಬಂದಿದ್ದಾನೆ, ಇವನು ಒಟ್ರಾಸಿ ಹೋಗ್ತಾ ಇದ್ದಾನೆ, ಇವನು ಸರಿ ಹೆಜ್ಜೆ ಇಕ್ತಾ ಇಲ್ಲ ಅಂತ. ರಹುಗಣ ಹೇಳ್ತಾನೆ, ಸರಿಯಾಗಿ ಹೋಗಪ್ಪ ನೀನು, ಏನು ಗೊತ್ತಾಗೋದಿಲ್ಲ ನಿನಗೆ. ಮತ್ತೆ ಸ್ವಲ್ಪ ದೂರ ಹೋಗುವಾಗ ಮತ್ತೆ ಇದೇ ಕಥೆ. ಭಾಳ ಸಿಟ್ಟು ಬಂದು ಅವನು ವ್ಯಂಗ್ಯವಾಗಿ ಪ್ರಶ್ನಿಸ್ತಾನೆ ರಾಜ. ರಹುಗಣ, ಪಾಪ ಬಹಳ ದೂರ ಹೊರೆಯನ್ನು ಹೊತ್ಕೊಂಡು ಬರ್ತಾ ಇದ್ದೀಯಲ್ಲ, ನಿನಗೆ ಆಯಾಸ ಆಗಿರಬೇಕು ಅಂತ ಕಾಣ್ತದೆ. ಭಾಳ ದೂರದಿಂದ ಬಂದದ್ದು ಇಲ್ಲೇ ಅಲ್ಲೋ, ಭಾಳ ದೂರದಿಂದ ಬಂದ ಹಾಗೆ ಕಾಣ್ತದೆ. ನೀನು ಭಾಳ ದೊಡ್ಡ ಹೊರೆಯನ್ನು ಹೊತ್ಕೊಂಡು ಬಂದ ಹಾಗೆ ಕಾಣ್ತಾ ಇದ್ದೀಯಲ್ಲ, ನೀನು ಭಾಳ ದಣಿವಾಗಿರಬೇಕು. ನಿನ್ನ ದೇಹ ಬಹಳ ಏನು ದಪ್ಪವಾಗಿಲ್ಲ, ನೀನು ಕೃಶನಾಗಿದೆಯಲ್ಲ, ಬಹಳ ಕೃಶನಾಗಿದೆಯಲ್ಲ, ಹಾಗಾಗಿ ನಿನಗೆ ಹೊರಲಿಕ್ಕೆ ಕೊಡೋದಿಲ್ಲ ಅಲ್ವಾ. ಜೊತೆಗೆ ನಿನಗೆ ಮುಪ್ಪು ಬೇರೆ, ಭಾಳ ಮುದಿಯಾಗಿದೀಯ ನೀನು, ಹಾಗಾಗಿ ನಿನಗೆ ಹೊರಲಿಕ್ಕೆ ಆಗ್ತಾ ಇಲ್ಲ ಅಲ್ವಾ ಅಂತ ವ್ಯಂಗ್ಯವಾಗಿ ಹೇಳ್ತಾನೆ. ಭಾಷೆಗೆ ಇದು ಒಂದು ನೆಲೆ ಇದೆ, ವಿಧಿ ನಿಷೇಧಗಳು ಅಂತ ಭಾಷೆಗೆ ಬರ್ತದೆ. ಒಂದು ವಿಧಿಯನ್ನು ಹೇಳ್ತಾ ಅದರಲ್ಲಿ ನಿಷೇಧವನ್ನು ಹೇಳುವಂಥದ್ದು, ಇದು ಭಾಷೆಯ ಒಂದು ಶಕ್ತಿ. ಆಗುತ್ತದೆ ಅಂತ ಹೇಳಿದರೆ ಆಗುವುದಿಲ್ಲ ಅಂತ ಅರ್ಥ. ಬಾ ಅಂತ ಹೇಳಿದರೆ ಬರಬೇಡ, ಬಾ ಅಂತೇಳಿದರೆ ಬರಬೇಡ ಅಂತ ಅರ್ಥ. ವ್ಯಂಗ್ಯ, ನಿನಗೆ ಮುಪ್ಪಾಗಿದೆ ಅಂತ, ಇವನು ತರುಣ ಅಂತ, ಇದು ವ್ಯಂಗ್ಯವಾಗಿ ಚುಚ್ಚೋದು ಅಂತ. ಆ ಮಾತಿನಲ್ಲಿ ಇನ್ನೊಂದು ಅರ್ಥವನ್ನು ಸ್ಫುರಿಸೋದು, ಭಾಳ ಮುದುಕನಾಗಿದೆಯಾ ನೀನು ಅಂತ. ಇವನು ಯುವಕ, ಬಹಳ ಕೃಶನಾಗಿದೆಯಾ, ಇವನು ದಷ್ಟಪುಷ್ಟನಾಗಿದ್ದೇನೆ, ನೀನು ಭಾಳ ದೂರದಿಂದ ಹೊರೆ ಹೊತ್ತು ಬರ್ತಾ ಇದ್ದೀಯಲ್ಲ, ದಣಿವಾಗಿರಬೇಕು ನಿನಗೆ. ಅವನು ಅಲ್ಲೇ ಅಲ್ಲ, ಎಲ್ಲೆಲ್ಲೋ ಸಿಕ್ಕಿದ್ದವನು, ಹಾಗಾಗಿ ವ್ಯಂಗ್ಯವಾಗಿ ಚುಚ್ಚುತ್ತಾನೆ. ರಾಜನ ಕೋಪ ಇದು. ಇವನು ಬ್ರಹ್ಮಭೂತ, ಇವನಿಗೆ ಇದೇನು ಗೊತ್ತೇ ಇಲ್ಲ. ಇವ ಹೇಳ್ತಾನೆ, ರಾಜನೇ
ನಾವು ಯಾವ ಹೊರೆಯನ್ನು ನಾನು ಹೊತ್ತಿಲ್ಲ. ನಾನು ಗಮಿಸಬೇಕಾದ ಗಮ್ಯವೂ ಇಲ್ಲ, ನಡೆಯಬೇಕಾದ ದಾರಿಯೂ ಇಲ್ಲ, ಹೊರಬೇಕಾದ ಹೊರೆಯೂ ಇಲ್ಲ. ದಪ್ಪ ಇರುವುದು ಶರೀರಕ್ಕೆ ಮಾತ್ರ. ದೇಹಾಭಿಮಾನಿಗೆ ಮಾತ್ರ ಹಸಿವು ನಿದ್ರೆಯಲ್ಲ. ಬದುಕಿದ್ದೂ ಸತ್ತವನು ಯಾವ ರೀತಿ ಇರ್ತಾನೆ ಗೊತ್ತಾ? ಹಾಗಾಗಿ ಎಲ್ಲ ವಿಷಯಗಳಿಗೂ ಒಂದು ಆದಿ ಅಂತ್ಯ ಇರ್ತದೆ. ಹೊರುವವನೂ ಇಲ್ಲ, ಹೊರಿಸಲ್ಪಡುವವನೂ ಇಲ್ಲ. ಯಾರು ಹೊರುವವನು, ಯಾರು ಹೊತ್ತವನು, ಯಾವುದು ದಾರಿ, ಯಾವುದು ಗಮ್ಯ ಅಂತ ಕೇಳ್ತಾನೆ. ಆಗ ಅವನು ಹೇಳ್ತಾನೆ, ನಾನು ಸ್ವಾಮಿ, ನೀವೆಲ್ಲ ಸೇವಕರು ಅಂತ. ಅವನು ಕೇಳ್ತಾನೆ, ಯಾರು ಸ್ವಾಮಿ, ಯಾರು ಸೇವಕ ಅಂತ. ಯಾರು ಸ್ವಾಮಿ, ಯಾರು ಸೇವಕ, ಯಾರು ರಾಜ, ಯಾರು ಪ್ರಜೆ, ಇದೆಲ್ಲ ಒಂದು ವ್ಯಾವಹಾರಿಕವಾದ ವಿಷಯಗಳು, ಪರಮಾರ್ಥವಲ್ಲ. ನೀನೇನೋ ಹೇಳಿದೆ, ನನಗೆ ಚಿಕಿತ್ಸೆ ಬೇಕು ಅಂತ ಹೇಳಿದೆಯಲ್ಲ, ಚಿಕಿತ್ಸೆ ಯಾರಿಗೆ ನೀನು ಮಾಡ್ತೀಯಾ? ಶಿಕ್ಷೆ ಯಾರಿಗೆ ನೀನು ಮಾಡ್ತೀಯಾ? ಅಲ್ಲಿ ನಿನ್ನಿಂದ ಚಿಕಿತ್ಸೆ ಮಾಡಿಸ್ಕೊಳ್ಬೇಕಾದವನೇ ಇಲ್ಲ ಅಂತ ಉತ್ತರಿಸ್ತಾನೆ. ಇದನ್ನು ನೋಡಿ ರಾಜ ದಂಗು ಬಡಿತಾನೆ. ಅವನಿಗೆ ಅನಿಸ್ತದೆ, ಆಗ ದರೋಡೆಕೋರರಿಗೆ ಅನಿಸಿದ ಹಾಗೆ ಇವನಿಗೂ ಒಂದು ಅನಿಸ್ತದೆ, ಇದು ಸಾಮಾನ್ಯದ ದಾರಿಯಲ್ಲಿ ಇದು ಇಲ್ಲ, ಇದು ಸಾಮಾನ್ಯದ ವ್ಯವಸ್ಥೆಗೆ ಇದು ಅಳವಡಿಸುವಂಥದ್ದಲ್ಲ, ಇದೇನೋ ಒಂದು ವಿಚಿತ್ರ ಇದೆ, ಬೇರೆ ರೀತಿ ಮಾತಾಡ್ತಾ ಇದೆ. ಹುಚ್ಚನ ಅಂತ ಕೇಳಿದರೆ ಈ ಮಾತಿನಲ್ಲಿ ಏನೋ ಗೂಢಾರ್ಥಗಳು ಧ್ವನಿಸ್ತಾ ಇದ್ದ ಹಾಗೆ ಇದೆ. ಸರಿಯಾಗೇ ಮಾತಾಡ್ತಾ ಇದ್ದಾನೆ, ಆದರೆ ಮಾತು ಪ್ರಶ್ನೆಗೆ ಉತ್ತರ ಅಲ್ಲ, ಅದು ಇದೇನೋ ಸ್ವಲ್ಪ ವ್ಯತ್ಯಾಸ ಇದೆ ಅಂತ. ಯಾಕೆಂದರೆ ರಾಜನು ತತ್ವಜಿಜ್ಞಾಸೆಗೆ ಉತ್ತಮ ಅಧಿಕಾರಿಗಳು ಅಂತ ಇರ್ತಾರೆ. ಒಂದು ಉತ್ತಮ ಅಧಿಕಾರಿ ಅಂತ, ಒಂದು ವಿಷಯಕ್ಕೆ ಒಂದು ಉತ್ತಮ ಅಧಿಕಾರಿಗಳು ಅಂತ ಬೇಕಾಗ್ತದೆ. ಅಧಮಾಧಿಕಾರಿಗಳ ಹತ್ರ ಮಾತು ಅಧಿಕಾರವೇ ಇರೋದಿಲ್ಲ. ಅವರಿಗೆ ಮಾತು ಅರ್ಥ ಆಗಬೇಕಲ್ಲ, ಹೇಳಿದ್ದು ಅದು ತಲುಪಬೇಕಲ್ಲ. ಆ ತಲುಪಬೇಕಾದ್ರೆ ಅಲ್ಲೊಂದು ಪಾತ್ರ ಬೇಕಲ್ಲ, ಆ ಪಾತ್ರತೆಗೆ ಸರಿಯಾದಂಥದ್ದೇ ಹೇಳಬೇಕಲ್ಲ. ಯಾವನು ಬೇಡದವನಿಗೆ ಹೇಳಿ ಏನು ಪ್ರಯೋಜನ? ಹಾಗಾಗಿ ಇದೊಂದು ಉತ್ತಮ ಅಧಿಕಾರಿ ಇವನು. ಅವನಿಗೆ ಗೊತ್ತಾಯಿತು. ಅವನು ಮೆಲ್ಲ ಪಲ್ಲಕ್ಕಿಯನ್ನು ನಿಲ್ಲಿಸಿ ನಾನು ಇಳಿತೇನೆ ಅಂತ ಇಳಿದ. ಕೇಳ್ತಾನೆ, ಸ್ವಾಮಿ ಯಾರು ನೀವು? ನಿಮ್ಮನ್ನು ನೋಡಿದಾಗ ನನಗೆ ಸಾಮಾನ್ಯರ ಹಾಗೆ ಕಾಣುವುದಿಲ್ಲ. ಯಾರೋ ಕಪಿಲ ಮಹರ್ಷಿಯಲ್ಲಿ ನಾನು ತತ್ವಜಿಜ್ಞಾಸೆಗೆ ಹೋಗ್ತಾ ಇದ್ದೇನೆ, ಸಾಕ್ಷಾತ್ ಕಪಿಲ ಮಹರ್ಷಿಯೇ ಎಲ್ಲಿಯಾದರೂ ವೇಷ ಬದಲಿಸಿ ನೀವು ಬಂದಿದ್ದ ಹೇಗೆ? ಅಥವಾ ಯಾರೋ ಬಹಳ ದೊಡ್ಡದಾದಂಥ ಋಷಿಮುನಿಯೋ ಹೇಗೆ ವೇಷ ಮರೆಸಿದ್ದೀರಾ? ನನಗೆ ಗೊತ್ತಾಗಲಿಲ್ಲ, ಕ್ಷಮಿಸಿ, ನೀವು ಯಾರು ಅಂತ ಕೇಳ್ತಾನೆ. ಅದಕ್ಕೆ ಭರತ ಹೇಳ್ತಾನೆ, ನಾನು ಯಾರು ಅಂತ ಹೇಳೋದು? ದೇಹಭಾವವೇ ಇಲ್ಲ, ಹಾಗಾಗಿ ಯಾರು ಅಂತ ಇಲ್ಲ ಅಂತ ಹೇಳಿ ಇದೆಲ್ಲವೂ ಏನು ಅಂತ ಅವನು ಹೇಳ್ತಾನೆ. ನೋಡು, ನೀನು ರಾಜ, ನಾನು ಸೇವಕ ಅಂತ ಹೇಳಿದೆ. ನೀನು ಸ್ವಾಮಿ, ನಾನು ಪ್ರಜೆ ಅಂತ ಆಯಿತು. ಇದೆಲ್ಲವೂ ಏನು? ಎಲ್ಲದಕ್ಕೂ ಕಾರಣ ನಮ್ಮ ಮನಸ್ಸು. ಯಾವ ರಾಗವು, ಯಾವ ದ್ವೇಷವು, ಯಾವ ಸುಖವು, ಯಾವ ದುಃಖವು, ಇದೆಲ್ಲ ಮೂಲ ಇರುವಂಥದ್ದು ಮನಸ್ಸಿನಲ್ಲಿ. ಹಾಗಾಗಿ ಈ ಶರೀರ ಅನ್ನುವಂಥದ್ದು ಭಿನ್ನವಾದ ವಿಷಯಗಳಿಂದ ಆಗಿದೆ. ನಮ್ಮ ಗ್ರಹಣ ಏನಿದೆ, ನಾವು ಏನು ಗ್ರಹಿಸ್ತೇವೆ, ಅದು ಎಲ್ಲವೂ ಇವುಗಳಿಂದಾಗಿಯೇ ಆಗಿರುವಂಥದ್ದು. ಗಂಧ, ರೂಪ, ಸ್ಪರ್ಶ, ರಸ ಮತ್ತು ಶಬ್ದ, ಇವುಗಳಿಗೆ ಗಂಧಕ್ಕೆ ಮೂಗು, ರೂಪಕ್ಕೆ ಕಣ್ಣು, ಸ್ಪರ್ಶಕ್ಕೆ ತ್ವಚೆ, ರಸಕ್ಕೆ ರಸನೆ ಮತ್ತು ಶಬ್ದಕ್ಕೆ ಕಿವಿ, ಇವುಗಳು ವಿಷಯಗಳಾಗಿರ್ತವೆ. ಇವುಗಳ ಮುಖಾಂತರ ನಾವು ತಿಳ್ಕೊಳ್ತೇವೆ ಅಂತೆ. ಮೂಗಿನಿಂದ ಗಂಧವನ್ನು, ಕಣ್ಣಿನಿಂದ ರೂಪವನ್ನು, ಚರ್ಮದಿಂದ ಸ್ಪರ್ಶವನ್ನು, ರಸನೆಯಿಂದ ನಾಲಿಗೆ, ರಸನೆಯಿಂದ ರಸವನ್ನು, ಕಿವಿಯಿಂದ ಶಬ್ದ. ಇದು ನಮ್ಮ ಪ್ರಪಂಚ, ಇದೇ ನಮ್ಮ ಪ್ರಪಂಚ. ಯಾವುದೋ ಒಂದು ನಮಗೆ ಊನವಾದರೆ ಆ ಪ್ರಪಂಚದ ಅಷ್ಟು ಭಾಗದ ಗ್ರಹಣ ನಮಗೆ ಆಗೋದಿಲ್ಲ ಅಂತ. ಇದು ವಿಷಯಗಳು ಅಂತ. ಇದಕ್ಕೆ ಮಲ,
ರತಿ, ನಡಿಗೆ, ಮಾತು ಮತ್ತು ಕೊಡುವುದು ಇವುಗಳು ವ್ಯಾಪಾರಗಳಾಗಿರ್ತವೆ. ಇವುಗಳಿಗೆ ಕ್ರಮವಾಗಿ ಮಲಕ್ಕೆ ಗುದವು, ರತಿಗೆ ಉಪಸ್ಥವು, ನಡಿಗೆಗೆ ಪಾದವು, ಮಾತಿಗೆ ನಾಲಗೆಯು ಮತ್ತು ಕೊಡುವುದಕ್ಕೆ ಹಸ್ತವು ವ್ಯಾಪಾರಕ್ಕೆ ಸಹಾಯಕವಾಗಿರ್ತದೆ. ಹಾಗಾಗಿ ನಾನು ನನ್ನದು ಅನ್ನುವ ಅಹಂಕಾರಕ್ಕೆ ಪೂರಕವಾಗಿ ಇದನ್ನೆಲ್ಲ ನಾವು ಬಳಸಿಕೊಳ್ತೇವೆ. ಇದರಿಂದ ಸೃಷ್ಟಿಯಾದ ಸಂಸ್ಕಾರಗಳಿಂದ ನಾವು ನಮ್ಮದು ಅನ್ನುವುದನ್ನು ಪೋಷಿಸಿಕೊಳ್ತೇವೆ. ಹಾಗಾಗಿ ಇದನ್ನೆಲ್ಲ ಜೋಡಿಸುವಂಥದ್ದು ಒಂದಿದೆ, ಇದೆಲ್ಲ ಅರಿವಿಗೆ ಬರುವಂಥದ್ದು ಒಂದಿದೆ. ಬರೀ ಕಣ್ಣಿದ್ದರೆ ನೋಟ ಇರೋದಿಲ್ಲ, ಅಲ್ಲಿ ರೂಪ ಗೊತ್ತಾಗೋದಿಲ್ಲ. ಬರೀ ಮೂಗಿದ್ದರೆ ಗಂಧವು ತಿಳಿಯುವುದಿಲ್ಲ, ಬರೀ ಚರ್ಮಕ್ಕೆ ಸ್ಪರ್ಶದ ಅರಿವು ಆಗೋದಿಲ್ಲ. ಇದೆಲ್ಲವನ್ನು ಜೋಡಿಸುವಂಥದ್ದು ಒಂದಿದೆ. ಅದು ನಮಗೆ ಅರಿವಾಗಬೇಕಾಗಿದ್ದರೆ ಕ್ಷೇತ್ರಜ್ಞನಾದ ಆತ್ಮನ ಇರುವಿಕೆ ನಮಗೆ ಗೊತ್ತಾಗಬೇಕು. ಹಾಗೆ ಗೊತ್ತಾದಾಗ ಯಾವ ರೀತಿಯಲ್ಲಿ ಈ ಪ್ರಪಂಚ ನಮಗೆ ಅರಿವಿಗೆ ಬರುತ್ತದೆ, ಯಾವ ರೀತಿಯಾಗಿ ಈ ಪ್ರಪಂಚದ ಆಯಾಮಗಳು ನಮಗೆ ತಿಳಿದು ಬರ್ತದೆ ಅಂತ ಹೇಳ್ತಾನೆ. ಮುಂದುವರಿದು ಹೇಳ್ತಾನೆ, ಇದೆಲ್ಲ ಬೋಧನೆಯನ್ನು ಮಾಡ್ತಾನೆ ರಾಜನಿಗೆ. ಮುಂದುವರಿದು ಹೇಳ್ತಾನೆ, ಏನು ಹೇಳಿದ್ದೀನಿ ನೀನು, ಭೂಮಿಯಲ್ಲಿ ನಾವು ನಡೀತಾ ಹೋಗ್ತಾ ಇದ್ದೇವೆ ಅಂತ ಹೇಳ್ತಾ ಇದ್ದೀಯಲ್ಲ. ಆ ಭೂಮಿಯಲ್ಲಿ ನಡಿಬೇಕಾಗಿದ್ದರೆ ಭೂಮಿಯ ಮೇಲೊಬ್ಬ ಹೊರುವವನಿದ್ದಾನಲ್ಲ, ಆ ಹೊರುವವನ ಮೇಲೆ ಒಂದು ಪಲ್ಲಕ್ಕಿ ಇದೆಯಲ್ಲ, ಆ ಪಲ್ಲಕ್ಕಿಯ ಮೇಲೆ ಒಬ್ಬ ಕೂತವ ಇದ್ದಾನಲ್ಲ. ಇದೆಲ್ಲ ಏನು? ಇದೆಲ್ಲವೂ ಕೂಡ ಪೃಥ್ವಿಯ ವಿಕಾರಗಳು. ಇದೆಲ್ಲವೂ ಪೃಥ್ವಿಯ ವಿಕಾರಗಳು. ಭೂಮಿ ಹೇಗೂ ಪೃಥ್ವಿಯೇ, ಅದರ ಮೇಲೆ ನಡೆಯುವವನು ಕೂಡ ಪೃಥ್ವಿಯಿಂದಲೇ ಬಂದವನು, ಅದರ ಮೇಲಿರುವಂತಹ ಪಲ್ಲಕ್ಕಿಯು ಕೂಡ ಮಣ್ಣೆ, ಅದರ ಮೇಲೆ ಕೂತವನು ಮಣ್ಣೆ. ಈ ಅರಿವು ನಿನಗೆ ಬರಬೇಕಾದ್ದು. ಪೃಥ್ವಿಯು ಕೂಡ ಪರಮಾಣು ದ್ರವ್ಯದಿಂದ ಉಂಟಾಗಿರುವಂಥದ್ದು. ಹಾಗಾಗಿ ಇದೆಲ್ಲವೂ ಕೂಡ ಒಂದೇ, ನಾವು ಭಿನ್ನ ಭಿನ್ನವಾಗಿ ಕಾಣ್ತಾ ಇದ್ದೇವೆ ಅಂತ ಹೇಳ್ತಾನೆ. ಯಾವಾಗ ವಿಷಯಗಳ ಸಂಘವಾಗ್ತದೋ ಆವಾಗ ನಮ್ಮೆಲ್ಲ ಜೀವನ ಭಿನ್ನವಾಗ್ತಾ ಭ್ರಮಾತ್ಮಕವಾಗ್ತಾ ಸಾಗ್ತಾ ಇದೆ. ಹಾಗಾಗಿ ಸಂಘವನ್ನು ಸ್ವಲ್ಪ ನಾವು ಜಾಗ್ರತೆಯಾಗಿ ಮಾಡುವುದು ನಮ್ಮ ಬದುಕಿನ ಉತ್ತಮ ದಾರಿ ಅಂತ ಹೇಳ್ತಾನೆ. ಸತ್ಸಂಗ ಅನ್ನುವಂಥದ್ದು ಬಂದಿರುವಂಥದ್ದು ಇದರಿಂದಾಗಿ. ಸತ್ಸಂಗ ಅದು ಯಾವ ರೀತಿಯ ಮಾಡ್ತದೆ, ದುಷ್ಟ ಸಂಘ ಯಾವುದನ್ನು ಮಾಡುತ್ತದೆ ಅನ್ನುವುದು ನಮಗೆ ಸ್ಪಷ್ಟವಾಗಿ ಅರಿವಿರೋದರಿಂದ ಭರತ ಹೇಳ್ತಾನೆ, ನಾನು ಭರತ ಅಂತ ಅವನು ಹೇಳ್ತಾನೆ. ಆಗ ಹೀಗೆ ತಾನು ಯೋಗಭ್ರಷ್ಟನಾಗಿ ಜನಿಸಿದವನು ಅಂತ ಹೇಳ್ತಾ ಆಮೇಲೆ ಭವಾಟವಿಯ ವರ್ಣನೆಯನ್ನು ಮಾಡ್ತಾನೆ. ಈ ಭವ ಅನ್ನುವಂಥದ್ದು ಯಾವ ಲೌಕಿಕವಾದ ಪ್ರಪಂಚ ನಾವಿದ್ದೇವೆ, ಬಹಳ ವಿಸ್ತಾರವಾಗಿ ಶ್ರೀಮದ್ ಭಾಗವತದಲ್ಲಿ ವರ್ಣನೆ ಇದೆ. ಆ ಇಡೀ ಪ್ರಪಂಚ ಒಂದು ಅಡವಿ ಅಂತ. ಅಲ್ಲಿ ಅಡವಿಯಲ್ಲಿ ಏನೆಲ್ಲ ಇರ್ತದೆ ಅದೆಲ್ಲವೂ ಕೂಡ ನಮ್ಮ ಜೀವನದಲ್ಲಿ ನಮಗೆ ಸಿಗುವಂಥ ವಿಷಯಗಳಾಗಿರ್ತವೆ. ಅದನ್ನೊಂದು ಪ್ರತೀಕಗಳಾಗಿ ವರ್ಣಿಸ್ತಾ ಹೋಗ್ತಾನೆ. ಕ್ರೂರ ಮೃಗಗಳು ಹೇಗಿದ್ದಾವೆ, ಯಾವ ಯಾವ ರೀತಿಯಲ್ಲಿ ಮನುಷ್ಯನ ಜೀವನಕ್ಕೆ ಬೇರೆ ಬೇರೆ ವಿಷಯಗಳು ಕ್ರೂರ ಮೃಗಗಳಂತೆ ತೊಂದರೆ ಕೊಡ್ತಾವೆ, ಯಾವುದು ಮನುಷ್ಯನ ಜೀವನವನ್ನು ಪೋಷಿಸ್ತಿರುವಂತಹ ವೃಕ್ಷಗಳಾಗಿರ್ತವೆ, ಯಾವುದು ಬಳ್ಳಿ, ಯಾವುದು ದಾರಿ, ಯಾವ ದರೋಡೆಕೋರರಿರ್ತಾರೆ ಕಾಡಿನಲ್ಲಿ, ಆ ರೀತಿಯಾಗಿ ಇದೆಲ್ಲವೂ ಕೂಡ ಮನುಷ್ಯನ ಜೀವನವನ್ನು ಒಂದು ಪ್ರತಿಮೆಯ ರೂಪದಲ್ಲಿ ಅರಣ್ಯಕ್ಕೆ ಹೋಲಿಸಿ ಭವಾಟವಿಯ ವರ್ಣನೆಯನ್ನು ಮಾಡ್ತಾನೆ. ಈ ರೀತಿಯಾಗಿ ಭರತನು ಹೇಳ್ತಾ ರಹುಗಣನನ್ನು ತತ್ವಜ್ಞಾನದಲ್ಲಿ ಉದ್ಧರಿಸ್ತಾನೆ. ಅನಂತರ ಕಾಲಾನಂತರದಲ್ಲಿ ಭರತನು ತನ್ನ ದೇಹವನ್ನು ತೊರೆದು ಅವನು ಪರಮವಾದ ಪದವನ್ನು ಪಡೀತಾನೆ ಅಂಥೇಳಿ. ವಾಸ್ತವಿಕವಾಗಿ ಬೇರೆ ಬೇರೆ ಭಿನ್ನ ಭಿನ್ನ ದಾರಿಗಳಲ್ಲಿ ಪರಮಾತ್ಮನನ್ನು ನಾವು ಕಾಣಬಹುದಾಗಿದೆ, ಅವನ ಪರಮ ಪದಕ್ಕೆ ತಲುಪಬಹುದಾಗಿದೆ. ಬೇರೆ ಬೇರೆ ಭಿನ್ನವಾದ ದಾರಿಗಳಿದ್ದರೂ ಕೂಡ ಅದು ಏಕವಾದ ಸಮುದ್ರವನ್ನು ಸೇರುವ ನದಿಗಳಂತೆ ಆ ದಾರಿಗಳು ನಮ್ಮನ್ನು ಅವನಲ್ಲಿಗೆ ತಲುಪಿಸ್ತವೆ ಅಂತ ಹೇಳುತ್ತಾ ಭರತನ ವಂಶ ಮುಂದುವರಿಯುತ್ತದೆ.
ಭರತನ ವಂಶದಲ್ಲಿ ಸುಮತಿ ಅಂತ ಒಬ್ಬ ಬರ್ತಾನೆ. ಶ್ರೀಮದ್ಭಾಗವತದಲ್ಲಿ ಬರ್ತದೆ. ಇದನ್ನು ಕೆಲವರು ಒಂದು ದೇವತೆಯಾಗಿ, ದುಷ್ಟ ದೇವತೆಯಾಗಿ ಕಾಣ್ತಾರೆ, ಅದು ತಪ್ಪು ಅಂತ ಭಾಗವತ ಹೇಳ್ತದೆ. ಆ ಸುಮತಿಗೆ ವೃದ್ಧಸೇನ ಅಂತ ಒಬ್ಬಳು ಪತ್ನಿ ಇರ್ತಾಳೆ. ಅವರಿಗೆ ದೇವತಾಜಿತ್ ಅಂತ ಒಬ್ಬ ಮಗ ಹುಟ್ಟುತ್ತಾನೆ. ಹೀಗೆ ಈ ವರ್ಣನೆ ಮುಂದೆ ಹೋಗ್ತಾ ಹೋಗ್ತಾ ಗಯ ಅನ್ನುವ ರಾಜನವರೆಗೆ ಸಾಕ್ತದೆ. ಹೀಗೆ ಶ್ರೀಮದ್ಭಾಗವತ ಮುಂದಕ್ಕೆ ಸೃಷ್ಟಿಯ ವಿಭಿನ್ನ ವಿಸ್ತಾರಗಳನ್ನು ಹೇಳ್ತಾ ಭೂಮಿ, ಖಂಡಗಳು ಇದನ್ನೆಲ್ಲ ಹೇಳ್ತಾ ಹೋಗ್ತದೆ. 6 ದ್ವೀಪಗಳು, ಲೋಕಾಲೋಕ ಪರ್ವತಗಳ ವರ್ಣನೆ, ಸೂರ್ಯನ ರಥದ ಗತಿಯ ವರ್ಣನೆ, ಶಿಶುಮಾರ ಚಕ್ರ ಅಂತ ಒಂದು ಹೇಳ್ತದೆ, ಯಾವುದು ಇಡೀ ಬ್ರಹ್ಮಾಂಡವನ್ನು ತನ್ನ ಸುತ್ತ ಸುತ್ತಿಸುವಂತಹ ಒಂದು ಕಂಬ. ಆ ಮೂಲದಿಂದ ಇಡೀ ಬ್ರಹ್ಮಾಂಡ ಸುತ್ತುತ್ತಾ ಇರ್ತದೆ ಅದರ ಸುತ್ತ ಅಂತ ಶಿಶುಮಾರ ಚಕ್ರ ಅಂತ ಹೇಳ್ತಾರೆ. ಅಲ್ಲಿ ಸಂಕರ್ಷಣ ಭಗವಂತನ ವರ್ಣನೆಯನ್ನು ಮಾಡ್ತದೆ. ಭಿನ್ನ ಭಿನ್ನವಾದ ನರಕದ ಗತಿಗಳನ್ನು, ಸ್ವಲ್ಪ ಮನುಷ್ಯನಿಗೆ ಹೆದರಿಕೆ ಬೇಕು ಅಂಥೇಳಿ ತಪ್ಪುಗಳನ್ನು ಮಾಡಿದವ ಆ ತಪ್ಪನ್ನು ತಿದ್ದಲಿಕೊಳ್ಳಿಕ್ಕೋಸ್ಕರ ಒಂದಿಷ್ಟು ಭೀತಿ, ಆ ಭೀತಿಗೆ ನರಕದ ಶಿಕ್ಷೆಗಳ ವರ್ಣನೆ, ಇದೆಲ್ಲವೂ ಕೂಡ ಈ ಭಾಗವತದ ವರ್ಣನೆಯಲ್ಲಿ ನಮಗೆ ಕಾಣಲಿಕ್ಕೆ ಸಿಗ್ತದೆ. ಈ ಎಲ್ಲವನ್ನೂ ಕೂಡ ಪರೀಕ್ಷಿತ ಮಹಾರಾಜನಿಗೆ ಶುಕ ಮಹಾಮುನಿಗಳು ಹೇಳ್ತಾ ಇರ್ತಾರೆ. ಭಗವತ್ ಅರ್ಪಣೆ, ಜೀವನವನ್ನು ಭಗವಂತನಿಗೆ ಸಮರ್ಪಣೆ ಮಾಡುವುದು ಶೀಘ್ರ ಫಲ ಅಂತ. ಕಲಿಕಾಲದಲ್ಲಿ ಸ್ಮರಣೆ ಮಾಡಿದರೆ ಕುಲಕೋಟಿಗಳು ಉದ್ಧರಿಸುವವು ಅಂತ ಹೇಳಿದರು. ಆ ಸ್ಮರಣೆ ಅನ್ನುವುದು ನಾವು ನಿನ್ನೆ ಒಂದು ಸ್ವಲ್ಪ ನೋಡಿದ್ದೆವು. ಅದು ಹೇಗೆ ಫಲಕಾರಿ, ಶೀಘ್ರ ಫಲಕಾರಿ ಅನ್ನುವುದನ್ನು ಒಂದು ಕಥೆಯ ಮುಖಾಂತರ ವರ್ಣಿಸ್ತಾರೆ. ಮನುಷ್ಯ ತಪ್ಪು ಮಾಡುತ್ತಾನೆ. ಸಾಮಾನ್ಯವಾಗಿ ಬಾಲ್ಯದಲ್ಲಿ ಮಾಡಿದ ತಪ್ಪುಗಳಿಗೆ ಕ್ಷಮೆ ಇದೆ ಅಂತ ಗೊತ್ತಿರೋದಿಲ್ಲ ಅಂತ ಋಷಿಗಳ ಕಥೆಗಳಲ್ಲಿ ಎಲ್ಲ ಬರುತ್ತದೆ. ಕೊನೆಗೆ ಧರ್ಮನಿಗೆ ನಿಯಮನ ಮಾಡ್ತಾನೆ ಒಬ್ಬ ಋಷಿ. 12 ವರ್ಷದವರೆಗೆ ಮಕ್ಕಳು ಮಾಡಿದ ತಪ್ಪಿಗೆ ಶಿಕ್ಷೆ ಇಲ್ಲ ಅಂತ. ಅಣಿಮಾಂಡವ್ಯ ಅಂತ, ಅಣಿಮಾಂಡವ್ಯನ ಕಥೆ ಅಂತ ನಾವು ಕೇಳಿರ್ತೇವೆ. ಅವನು ಈ ಏರೋಪ್ಲೇನ್ ಚಿಟ್ಟೆ ಅಂತ ಹೇಳ್ತೇವೆ ನೋಡಿ, ಚಿಟ್ಟೆಯ ಡ್ರ್ಯಾಗನ್ ಫ್ಲೈ ನಾವೆಲ್ಲ ಸಣ್ಣದಿರುವಾಗ ಮಾಡ್ತಾಯಿದ್ದೆವು. ಅದಕ್ಕೆ ಒಂದು ಸಣ್ಣ ಹಿಂಭಾಗದಲ್ಲಿ ಹೂವನ್ನು ಕಟ್ಟಿ ಅದನ್ನು ಹಗ್ಗ ಕಟ್ಟಿ ಬಿಡುವಂಥದ್ದು ಅಂತ ಗೊತ್ತಿರೋದಿಲ್ಲ ಅಂತ. ಹಾಗೇನೋ ಮಾಡಿದ, ಚುಚ್ಚಿದ ಮುಳ್ಳಿನಿಂದ. ಅದಕ್ಕೆ ಅವನು ಸ್ವಲ್ಪ ಇದರಲ್ಲಿ ಬರೋದಿಲ್ಲ ಆ ಕಥೆ. ದೊಡ್ಡವನಾದ ನಂತರ ಕಳ್ಳರ ಗುಂಪಿನ ಜೊತೆಗೆ ಅವನನ್ನು ಕೂಡ ಸೇರಿಸಿ ರಾಜರು ತಗೊಂಡೋಗಿ ಅವನನ್ನು ಶೂಲಕ್ಕೆ ಹಾಕ್ತಾರೆ ಅಂತ. ಇವನು ಎಷ್ಟು ಸಮಯ ಆದರೂ ಶೂಲದಲ್ಲಿ ಕೂತ್ಕೊಂಡು ಇವನು ಧ್ಯಾನ ಮಾಡ್ತಾ ಇರ್ತಾನೆ ಅಂತ. ಶೂಲ ಅಂದರೆ ಕೆಳಗಿಂದ ಶೂಲ, ಮೇಲಿಂದ ಹೊತ್ತು ಹಾಕೋದು ಸಾಯಲಿಕ್ಕೆ, ಮರಣದಂಡನೆ ಅಂತ. ಬೆನ್ನಿಗೆ ಚುಚ್ಚಿಕೊಂಡಿರ್ತದೆ ಶೂಲ. ಕೊನೆಗೆ ರಾಜನಿಗೆ ಗೊತ್ತಾಗ್ತದೆ ಇದೇನೋ ತಪ್ಪಾಗಿದೆ, ಈ ಮನುಷ್ಯ ಇದೊಂದು ಸ್ವಲ್ಪ ಬೇರೆ ರೀತಿದ್ದು ಅಂಥೇಳಿ ಕೊನೆಗೆ ಬಂದು ಕತ್ತರಿಸಿ ತೆಗಿತಾರೆ. ಈ ಆಣಿ ಅಂತ, ಅದು ಸಂಸ್ಕೃತ ಪದ ಆಣಿ, ಚುಚ್ಚಿಕೊಂಡಿರ್ತೇವೆ ಅವನು ಬೆನ್ನಿಗೆ, ಅದಕ್ಕೆ ಆಣಿ ಮಾಂಡವ್ಯ ಅಂತ ಅವನಿಗೆ ಹೆಸರು. ಅವನು ರಾಜನ ತಪ್ಪಲ್ಲ ಅಂಥೇಳಿ ಧರ್ಮ ಯಾರಿರ್ತಾನೆ, ಯಮಧರ್ಮ, ಅವನಲ್ಲಿ ಹೋಗ್ತಾನೆ. ಹೋಗಿ ಏನು ಇದು ಕಥೆ, ನಿನ್ನ ಧರ್ಮ ಸರಿ ಇಲ್ಲ, ಇದು ಮಕ್ಕಳು ಮಾಡಿದ್ದಕ್ಕೆ ಏನು ಶಿಕ್ಷೆ ಕೊಡ್ತೀಯ ನೀನು ಅಂತೇಳಿ. ಹಾಗಾಗಿ ಆ ರೀತಿಯ ತಪ್ಪುಗಳಿಗೆ ಬಾಲ್ಯದಲ್ಲಿ ಕ್ಷಮೆ ಇದೆ. ಆದರೆ ಮತ್ತೆ ಮಾಡಿದ ತಪ್ಪುಗಳಿಗೆ ಏನು ಅಂತ, ತಪ್ಪು ನಾವು ಮಾಡ್ತೇವೆ, ಅರಿವಿದ್ದು ಮಾಡ್ತೇವೆ, ಗೊತ್ತಿದ್ದು ಮಾಡ್ತೇವೆ, ಗೊತ್ತಿಲ್ಲದೆ ಮಾಡ್ತೇವೆ. ಪ್ರಾಯಶ್ಚಿತ್ತ ಇದೆ ಅಂತ ಗೊತ್ತಿದ್ದು ತಪ್ಪು ಮಾಡಿ ಪ್ರಾಯಶ್ಚಿತ್ತ ಮಾಡ್ತೇವೆ. ಯಾಕೆಂದರೆ ಪ್ರಾಯಶ್ಚಿತ್ತ ಇದೆ ಅಲ್ಲ, ಪ್ರಾಯಶ್ಚಿತ್ತ ಕರ್ಮಗಳಿದ್ದಾವೆ. ಮತ್ತು ಅದು ಯಾಕಿರೋದು? ಶಾಸ್ತ್ರಜ್ಞರು ಪ್ರಾಯಶ್ಚಿತ್ತವನ್ನು ಯಾಕೆ ಬರೆದಿದ್ದಾರೆ ಅಂತ ತಪ್ಪು ಮಾಡುವವರಿದ್ದಾರೆ, ಇರೋದು ಗೊತ್ತಿದೆ. ಹಾಗಾಗಿ ಒಂದಿಷ್ಟು ಪ್ರಾಯಶ್ಚಿತ್ತವನ್ನು ಬರೆದಿದ್ದಾರೆ. ಅಲ್ಲಿ ಎಲ್ಲ ಕಾಲದಲ್ಲಿಯೂ ಇತ್ತು ಇದು. ಹಾಗಾಗಿ ಪ್ರಾಯಶ್ಚಿತ್ತ ಅನ್ನೋದು ಇರೋದರಿಂದ ಮನುಷ್ಯ ಎಲ್ಲ ತಪ್ಪು ಮಾಡ್ತಾನೆ, ಅದಕ್ಕೆ ಬೇಕಾದ್ದನ್ನು ಮಾಡಿಕೊಳ್ತಾನೆ ಅಂತ.
ಹೀಗಾಗಿ ಇಂಥ ಒಂದು ಕಥೆಯನ್ನು ನಾವು ನೋಡ್ತೇವೆ. ಅಜಾಮಿಳ ಉಪಾಖ್ಯಾನ ಅಂತ ಇದನ್ನು ಕರೀತಾರೆ. ಬಹಳ ಪ್ರಸಿದ್ಧವಾದದ್ದು. ಯಾಕೆಂದರೆ ಪರಮಾತ್ಮನ ಅವತಾರಗಳ ವರ್ಣನೆಯನ್ನು ಮಾಡಿದಾಗ ಈ ಕಥೆ ಭಕ್ತಿಯ ವರ್ಣನೆಯಲ್ಲಿ ಬಹಳ ಮುಖ್ಯವಾದದ್ದು. ಕನ್ಯಾಕುಬ್ಜ ಅಂತ ಒಂದು ದೇಶ, ಅಲ್ಲಿ ಒಬ್ಬ ಬ್ರಾಹ್ಮಣನಿದ್ದ. ಅಜಾಮಿಳ ಅಂತ ಅವನಿಗೆ ಹೆಸರು. ಅವನು ಶಾಸ್ತ್ರಜ್ಞ. ಅವನಿಗೆ ಬಾಲ್ಯದಲ್ಲಿ ಶಿಕ್ಷಣ ಆಗಿರ್ತದೆ. ಶೀಲ, ಸದಾಚಾರ, ಸಂಸ್ಕಾರಗಳ ಸಮೃದ್ಧ ನಿಧಿ. ಒಬ್ಬ ಸಜ್ಜನ ಮನುಷ್ಯ ಹೇಗೆ ಬದುಕಬೇಕು ಹಾಗೆ ಬದುಕ್ತಾ ಇರ್ತಾನೆ. ವ್ರತ ನಿಯಮ ನಿಷ್ಠ ಒಂದೂ ಸ್ವಲ್ಪ ತಪ್ಪಲಿಕ್ಕಿಲ್ಲ. ಬೆಳಗ್ಗೆ ಎದ್ದು ಸಂಜೆಯವರೆಗೆ ಏನೇನು ಮಾಡಬೇಕು ಅದನ್ನು ಚಾಚೂ ತಪ್ಪದೆ ಮಾಡ್ತಾ ಇದ್ದ. ಒಂದಿಷ್ಟು ಅದರಲ್ಲಿ ತೊಂದರೆ ಇಲ್ಲ. ಹಾಗಿರುವಾಗ ಅವನಿಗೆ ಪತ್ನಿ ಇದ್ಲು. ಅವಳು ಕೂಡ ಸದಾಚಾರ ಸಂಪನ್ನೆ. ಇವನು ಒಂದು ಸಲ ಕಾಡಿಗೆ ತನಗೆ ಬೇಕಾದಂತಹ ದರ್ಭೆ, ಪುಷ್ಪ ಇತ್ಯಾದಿಗಳನ್ನು ಸಂಗ್ರಹಿಸಲಿಕ್ಕೆ ಹೋಗ್ತಾನೆ. ಹೋಗ್ತಾ ಇರಬೇಕಾಗಿದ್ದರೆ ಅಲ್ಲಿ ಒಂದು ದೃಶ್ಯವನ್ನು ನೋಡ್ತಾನೆ. ಒಬ್ಬ ವೃಷಲ ಅಂದರೆ ಒಂದು ಕಾಡಿನ ಕಿರಾತಕ, ಒಂದು ಸ್ವಲ್ಪ ಕೆಳ ಸಂಸ್ಕಾರದವ. ಅವನು ಒಬ್ಬಳು ವೇಶ್ಯೆಯ ಜೊತೆಗೆ ಸುರಾಪಾನವನ್ನು ಮಾಡಿ ಮತ್ತನಾಗಿರ್ತಾನೆ ಮತ್ತು ಕೇಳಿಯಲ್ಲಿ ನಿರತನಾಗಿರ್ತಾನೆ. ಇವನು ಇಂಥದ್ದನ್ನು ನೋಡಿರೋದಿಲ್ಲ. ಎಷ್ಟೋ ಸಲ ಹಾಗೆ ಆಗೋದಿದೆ. ಬುದ್ಧನಿಗೆ ಏನೋ ನೋಡಿದಾಗ ಅವನು ನೋಡದೇ ಇರುವಂಥದ್ದು ಕಂಡು ಅವನೇನೋ ಜ್ಞಾನೋದಯ ಆಯಿತು, ಅವನು ಹೊರಟೋದ ಅಂಥೇಳಿ. ಹಾಗಾಗಿ ಇವನು ನೋಡಬಾರದ್ದು ನೋಡುತ್ತಾ ನಿಂತ. ಮನಸ್ಸು ಹಾಗೆ ಕೆಲವು ಸಲ ಅಂತ ಗೊತ್ತಿದೆ ಅದು ಅಂತ. ನಾವು ನೋಡಿದ ನೋಟ ನಮ್ಮನ್ನು ಅತಿಯಾಗಿ ಸೆಳೆದು ಮನಸ್ಸಿನ ಒಳಗೆ ಅಚ್ಚು ಬಿದ್ದರೆ ಅದೊಂದು ಸಂಸ್ಕಾರ ಆಗ್ತದೆ ಅಂತೇಳಿ. ಇವನು ನೋಡ್ತಾ ನಿಂತ. ಈ ಹೆಂಗಸು ಸುರಾಪಾನದಲ್ಲಿ ಮತ್ತಳಾಗಿ ಕೇಳಿಯಲ್ಲಿ ನಿರತಳಾದವಳು. ಇವಳ ಬಟ್ಟೆ ಅಸ್ತವ್ಯಸ್ತವಾಗಿತ್ತು. ಇವನು ನೋಡ್ತಾ 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 ಇವನಿಗೆ ಒಂದು ಕಾಮಾಸಕ್ತಿ ಕೆರಳಿತು. ಜಗತ್ತಿನಲ್ಲಿ ಇಂಥ ಸುಂದರಿ ಇಲ್ಲ ಅಂತ ಅನಿಸಿತು ಅವನಿಗೆ. ಜೊತೆಗಿದ್ದರೆ ಇಂಥವಳ ಜೊತೆಗಿರಬೇಕು ಅಂತ ಅವನಿಗೆ ಅನಿಸಿತು. ಮನೆಗೆ ಬಂದರೂ ಕೂಡ ಇದೇ ತಲೆಯಲ್ಲಿ ಸುತ್ತಲಿಕ್ಕೆ ಶುರು ಮಾಡಿತು. ನೋಡಿದ ನೋಟ ಅದು ಒಂದು ಚಿತ್ರವಾಗಿ ಮನಸ್ಸಿನಲ್ಲಿ ಅಚ್ಚೊತ್ತಿತು. ಇವನಿಗೆ ಸ್ವಲ್ಪ ತನ್ನ ಕೆಲಸ ಕಾರ್ಯಗಳಲ್ಲಿ ಉದಾಸೀನ ಶುರುವಾಯಿತು. ಸ್ವಲ್ಪ ಅಸಡ್ಡೆ ಶುರುವಾಯಿತು. ಅದೇ ಮತ್ತೆ ಮತ್ತೆ ಕಾಣ್ತಾ ಇತ್ತು. ಇವನು ಮತ್ತೆ ಮತ್ತೆ ಅದೇ ಜಾಗಕ್ಕೆ ಹೋದ. ಕೊನೆಗೆ ಹೇಗೋ ಮಾಡಿ ಆ ವೇಶ್ಯೆಯ ಪರಿಚಯವನ್ನು ಮಾಡಿಕೊಂಡ. ಅವಳ ಸಂಸರ್ಗವನ್ನು ಗಳಿಸಿಕೊಂಡ. ಮನೆಯಿಂದ ಹಣವನ್ನೆಲ್ಲ ಕೊಂಡೋಗಿ ಅವಳಿಗೆ ಕೊಡಲಿಕ್ಕೆ ಶುರು ಮಾಡಿದ. ಕೊನೆಗೆ ತನ್ನ ಪತ್ನಿಯನ್ನು ತ್ಯಾಗ ಮಾಡಿ ಅವಳ ಜೊತೆಗೆ ವಾಸ ಮಾಡಲಿಕ್ಕೆ ಶುರು ಮಾಡಿದ. ಅವಳ ಜೊತೆಗೆ ವಾಸ ಮಾಡಲಿಕ್ಕೆ ಶುರು ಮಾಡಿದರೆ ಅವಳನ್ನೇನು ಇವನ ಸಂಸ್ಕಾರಕ್ಕೆ ಎಳಿಲಿಕ್ಕೆ ಇವನಿಗಾಗೋದಿಲ್ಲ. ಅವಳ ಸಂಸ್ಕಾರಕ್ಕೆ ಇವ ಹೋಗಿ ಇವನು ಕೂಡ ಮದ್ಯಪಾನ ಮಾಡಲಿಕ್ಕೆ ಶುರು ಮಾಡಿದ. ಸುರಾಪಾನ. ಅವಳಿಗೆ ಹಣ ಕೊಡಬೇಕು. ಹಣಕ್ಕಾಗಿ ಕಳ್ಳತನ ಶುರು ಮಾಡಿದ. ಜೂಜಾಡಲಿಕ್ಕೆ ಶುರು ಮಾಡಿದ. ಹೀಗೆ ಸಕಲ ದುಶ್ಚಟಗಳು ಕೂಡ ಅವನನ್ನು ಅಂಟಿಕೊಂಡು ಬಿಟ್ಟಿತ್ತಂತೆ. ಹೀಗೆ ಮಾಡ್ತಾ ಮಾಡ್ತಾ ಅವನಿಗೆ 10 ಜನ ಮಕ್ಕಳಾದರು. ಕೊನೆಯವನಿಗೆ ನಾರಾಯಣ ಅಂತ ಹೆಸರಿಟ್ಟಂತೆ. ಹೆಸರಿಡಿದು ಪುಣ್ಯಾತ್ಮ ದೇವರ ಹೆಸರನ್ನು ಇಟ್ಟಿದ್ದಾನೆ. ಈ ನಾರಾಯಣನ ಮೇಲೆ ಇವನಿಗೆ ಬಹಳ ಮೋಹ. ಹೀಗೆ ಅವನ ಬದುಕು ಸಾಗಿತು. ವಾನಪ್ರಸ್ಥದ ಸಮಯ ಬಂದರೂ ಕೂಡ ಇವನಿಗೆ ಬೋಧೆಯಾಗಲಿಲ್ಲ, ಎಚ್ಚರಗೊಳ್ಳಲಿಲ್ಲ. ಭ್ರಮೆಯಲ್ಲೇ ಮುಂದುವರಿಯಿತು. ಇದೇ ನನ್ನ ಸಂಸಾರ ಅಂತ ಅಂಟಿಕೊಂಡ. 80 ವರ್ಷ ಕಳೆಯಿತು. 80 ವರ್ಷ ಕಳೆದಾಗ ಇವನಿಗೆ ಏನೋ ಒಂದು ಸಣ್ಣ ಸೌಖ್ಯ ಬಂತು. ಇವನ ಕೊನೆಗಾಲ ಬಂತು. ಕೊನೆಗಾಲ ಬರಬೇಕಾಗಿದ್ದರೆ
ಆಗ ಇವನಿಗೊಂದು ಕನಸಿನಲ್ಲಿ ಕಂಡಂತೆ ಆಗ್ತದೆ. ಯಮದೂತರು ವಿಕಾರ ವೇಷಧಾರಿಗಳು ಬಂದು ಪಾಶವನ್ನು ಹಾಕುತ್ತಾರೆ. ಹಾಕಿ ಎಳೆದೊಯ್ಯುವುದು ಇವನಿಗೆ ಕಾಣುತ್ತದೆ. ಇವನನ್ನು ಎಳಿಲಿಕ್ಕೆ ಪ್ರಯತ್ನ ಪಡುವುದು ಕಾಣ್ತದೆ. ಗಾಬರಿ ಆಗ್ತದೆ. ಗಾಬರಿಯಾಗಿ ನಾರಾಯಣ ನಾರಾಯಣ ಅಂತ ಬೊಬ್ಬೆ ಹೊಡಿತಾನೆ, ಕಿರ್ಚಾಡ್ತಾನೆ. ಆ ಕ್ಷಣಕ್ಕೆ ಎಲ್ಲಿದ್ದರೂ ವಿಷ್ಣು ಪಾರ್ಷದರು ಅಲ್ಲಿ ಪ್ರತ್ಯಕ್ಷರಾಗ್ತಾರೆ. ಪ್ರತ್ಯಕ್ಷರಾಗಿ ಅವರು ಹೇಳ್ತಾರೆ ಯಮದೂತರಿಗೆ, ಬಿಡಿಯವನನ್ನು. ಯಮದೂತರು ವಾದ ವಿವಾದಕ್ಕೆ ಇಳಿತಾರೆ, ಚರ್ಚೆ ಮಾಡ್ತಾರೆ. ಅಯ್ಯೋ, ಇದೇನು ಕಥೆ ಇದು? ಇಂತಹ ದುರಾಚಾರಿ ಇವನು ನರಕಕ್ಕೆ ಹೋಗಬೇಕಾದವ. ಸಜ್ಜನನಾಗಿದ್ದಂಥ ಒಂದು ವಂಶದಲ್ಲಿ ಜನಿಸಿ ಶ್ರೋತ್ರಿಯನಾಗಿ ಎಲ್ಲ ಶಾಸ್ತ್ರಜ್ಞನಾಗಿ ಎಲ್ಲ ಸದಾಚಾರ ಸಂಪನ್ನತೆ ಇದ್ದವ ಹೋಗಿ ಹೋಗಿ ಈ ಎಲ್ಲ ದುಷ್ಟ ಚಟುವಟಿಕೆಗಳನ್ನು ಮಾಡ್ತಾ ಪಾಪ ಕೂಪಕ್ಕೆ ಬಿದ್ದು ಒದ್ದಾಡ್ತಾ ಇಷ್ಟು ಸಮಯ ಆಯುಸ್ಸನ್ನು ಹಾಳು ಮಾಡಿದ ಇವನು ಹೋಗಬೇಕಾದಲ್ಲಿ. ಹಾಗಾಗಿ ಬಿಡಿ, ಇವನಿಗೂ ನಿಮಗೇನು ಸಂಬಂಧ ಇಲ್ಲ, ಇವನು ನಮ್ಮ ಜನ, ನಾವು ಕರ್ಕೊಂಡು ಹೋಗ್ತೇವೆ ಅಂತ. ವಿಷ್ಣು ಪಾರ್ಷದರು ಇಲ್ಲ ಇಲ್ಲ, ನಾನು ಕೊನೆಯದಾಗಿ ಹೇಳಿದ್ದೇನು, ನಾರಾಯಣ ಸ್ಮರಣೆ ಮಾಡಿದಲ್ಲ, ನಾರಾಯಣ ಸ್ಮರಣೆ ಮಾಡಿದವರು ನಮ್ಮ ಜೊತೆಗೆ ಬರಬೇಕು, ಹಾಗಾಗಿ ಬಿಡಿ ಅವರನ್ನು. ಇದು ಸುಮಾರು ಹೊತ್ತು ಈ ಎಲ್ಲ ವಾದ ವಿವಾದಗಳು ನಡೆದು ಕೊನೆಗೆ ಯಮದೂತರು ಬಿಟ್ಟು ಹೋಗ್ತಾರಂತೆ. ವಿಷ್ಣು ಪಾರ್ಷದರು ಇವನನ್ನು ಸಂತೈಸ್ತಾರೆ. ಆದರೆ ಆ ಕ್ಷಣಕ್ಕೆ ಇವನಿಗೇನೋ ಎಚ್ಚರಿಕೆ ಆದಾಗೆ ಆಗ್ತದೆ. ನೋಡ್ತಾನೆ, ಯಾರೂ ಇಲ್ಲ. ಇವನು ಮತ್ತೆ ಈ ಲೋಕದಲ್ಲೇ ಇದ್ದಾನೆ. ಇವನು ಎಲ್ಲಿ? ಭೂಮಿಯಲ್ಲೇ ಇದ್ದಾನೆ. ಎಚ್ಚರಿಕೆ ಆದ ತಕ್ಷಣ ಇವನಿಗೆ ಇದು ಎಚ್ಚರವೋ ಕನಸೋ ಭ್ರಾಂತಿಯೋ ಇದು ಏನಾಯಿತು ಅಂತ ಇವನಿಗೆ ಅರಿವಾಗುವುದಿಲ್ಲ. ಅವನಿಗೆ ಗೊತ್ತಾಗ್ತದೆ ತಾನೇನು ಮಾಡಿದೆ ಅಂತ ಅರ್ಥ ಆಗ್ತದೆ. ಅಲ್ಲಿಂದ ಮನಸ್ಸು ಬದಲ್ತದೆ. ಅವನು ಅಲ್ಲಿಂದ ಸೀದಾ ಎದ್ದುಕೊಂಡು ತೀರ್ಥ ಯಾತ್ರೆಗಳಿಗೆ ಹೋಗ್ತಾನೆ. ಹೋಗಿ ಮತ್ತೆ ಆ ವಯಸ್ಸಿನಲ್ಲಿಯೂ ಸಾಧನೆಗಳನ್ನು ಮಾಡ್ತಾನೆ. ಮಾಡಿ ವಿಷ್ಣು ಪಾರ್ಷದರ ದರ್ಶನದಿಂದ ಅವನ ಆತ್ಮಜ್ಞಾನ ಜಾಗೃತಿಯಾಗ್ತದೆ. ಅವನು ಹಿಂದೆಂದೋ ಮಾಡಿದ ಪುಣ್ಯ ಕರ್ಮಗಳ ಫಲದಿಂದ ಪಶ್ಚಾತ್ತಾಪವನ್ನು ಪಡುವಂತಹ ಒಂದು ಜಾಗೃತಿ ಅವನಲ್ಲಿ ಉಂಟಾದದ್ದರಿಂದ ಅವನು ಗಂಗೆಯ ದಡಕ್ಕೆ ಬಂದು ಪ್ರಾಯೋಪವೇಶವನ್ನು ಮಾಡಿ ಕೊನೆಗೆ ವಿಷ್ಣು ಲೋಕವನ್ನು ಸೇರ್ತಾನೆ. ಅವನನ್ನು ಭಗವಂತ ಉದ್ಧರಿಸಿದ ಅಂತ ಕಥೆ ಹೇಳ್ತದೆ. ಹಾಗಾಗಿ ರುಚಿ ಅನ್ನುವುದು ಮನುಷ್ಯನಿಗೆ ಹೇಗೆ ಬರ್ತದೆ ಅಂತ, ಕಾಣುವುದು, ಕೇಳುವುದು, ತಿನ್ನುವುದು, ಸಹವಾಸ ಎಲ್ಲವೂ ನಮ್ಮಲ್ಲಿ ಒಂದು ರುಚಿಯನ್ನು ಹುಟ್ಟುಹಾಕ್ತದೆ. ಯಾವ ರುಚಿಯನ್ನು ನಾವು ಪಡಿಬೇಕು, ನಿಜವಾಗಿ ನಮಗೆ ರುಚಿಯಾಗುವುದು ಯಾವುದು ಬೇಡವೋ ಅದೇ. ಸಾಮಾನ್ಯವಾಗಿ ಮನಸ್ಸು ಹೇಗೆ ಅಂತ ಕೇಳಿದರೆ ಅದೊಂದು ತುಂಡು ಅಂತ ಅದಕ್ಕೆ ಹೇಳ್ತೇವೆ. ಮನಸ್ಸು ಯಾವಾಗಲೂ ಒಂದು ತುಂಡು, ಅದು ತುಂಡು ಅಂತ ಒಂದು ಪದ ಬಳಸುವುದಾದರೆ ಅದು ಓಡ್ತಾ ಇರ್ತದೆ. ಅದು ಯಾವುದು ಬೇಕೋ ಅದನ್ನು ಬಿಟ್ಟು ಸುಲಭದ್ದು ಯಾವುದಿದೆ ಅದರ ರುಚಿಗೆ ಬಿದ್ದು ಬಿಡ್ತದೆ. ಹಾಗಾಗಿ ಜಾರುವುದು ಸುಲಭ, ಏರುವುದು ಕಷ್ಟ ಅಂತ. ಹಾಗಾಗಿ ಸತ್ಸಂಗ ಅನ್ನುವಂಥದ್ದು, ಪ್ರಾಯಶ್ಚಿತ್ತ ಅನ್ನುವಂಥದ್ದು ಮನುಷ್ಯನನ್ನು ಉತ್ತಮಕ್ಕೆ ಕರ್ಕೊಂಡು ಹೋಗ್ತದೆ ಅಂತ ಈ ಕಥೆ ಹೇಳ್ತಾ ಮುಂದಕ್ಕೆ ಇಂದ್ರನ ಸಭೆಯ ಒಂದು ಕಥೆಯನ್ನು ನಾವು ನೋಡ್ತೇವೆ. ಸ್ವರ್ಗದಲ್ಲಿ ಇಂದ್ರನ ಸಭೆ ನಡೀತಾ ಇರ್ತದೆ. ಸಾಮಾನ್ಯವಾಗಿ ಇಂದ್ರನ ಕಥೆಯನ್ನು ನಾವು ಕೇಳುವಾಗ ಅವನು ಇಂದ್ರ,
ಅವನು ಇಂದ್ರಿಯಗಳಿಗೆ ಒಡೆಯ ಅಂತ. ಅವನು ಸುರಾಧಿಪ. ಸಾಮಾನ್ಯವಾಗಿ ಅವನಿಂದಾಗಿಯೇ ಪ್ರಪಂಚದ ಎಲ್ಲ ಘಟನೆಗಳಿಗೆ ಒಂದು ಚಾಲನೆಯನ್ನು ಕೊಡುವಂಥದ್ದು, ಅವನು ಸಿಗುವಂಥದ್ದು. ಅದು ದೇವತೆಗಳ ಲೀಲೆ, ಅದು ಆಟ. ಅದು ಪ್ರಪಂಚವು ತನ್ನಷ್ಟಕ್ಕೆ ತಾನಿದ್ದರೆ, ಏನೂ ಚಲನೆಯೇ ಇಲ್ಲದೇ ಇದ್ದರೆ ಅಲ್ಲಿ ಏನೂ ಸಂಭವಿಸುವುದಿಲ್ಲ, ಎಲ್ಲವೂ ಜಡವಾಗಿ ಹಾಗೆ ಎದ್ದು ಬಿಡುತ್ತದೆ ಅಂತ. ಅಲ್ಲಿ ಏನೋ ಒಂದು ಚಲನೆ ಆಗಬೇಕು ಅಂತಾದರೆ ಅಲ್ಲಿ ಏನೋ ಒಂದು ಆಟವನ್ನು ದೇವತೆಗಳು ಕಟ್ಟುತ್ತಾರೆ, ಅಲ್ಲಿಂದ ಅದು ಮುಂದಕ್ಕೆ ಚಲಿಸ್ತದೆ ಅಂತ. ಇಲ್ಲಿ ದೇವೇಂದ್ರ ಏನೋ ಒಂದು ಆಗಬೇಕಾಗಿತ್ತು, ಸುಮ್ಮನೆ ಕೂತ್ಕೊಂಡಿದ್ದ, ಮದ ಬಂದ ಹಾಗೆ ಕೂತ್ಕೊಂಡಿದ್ದ. ಸಾಮಾನ್ಯವಾಗಿ ಗುರುಗಳು ಬಂದಾಗ ನಾವು ಮಾಡಬೇಕಾದಂಥ ಶಿಷ್ಟಾಚಾರಗಳಿದ್ದಾವೆ. ಎದ್ದು ನಿಂತು ನಮಸ್ಕರಿಸಬೇಕು. ಬೃಹಸ್ಪತಿ ಆಚಾರ್ಯರು ದೇವತೆಗಳ ಗುರುಗಳು ಆಗಮಿಸ್ತಾರೆ. ಇಂದ್ರ ಎಲ್ಲಿಯೋ ನೋಡ್ತಾ ಅವಜ್ಞೆಯನ್ನು ಮಾಡ್ತಾನೆ. ಸ್ವಲ್ಪ ಹೊತ್ತು ಬೃಹಸ್ಪತಿಗಳು ನೋಡ್ತಾರೆ, ಇದೇನು. ಆದರೆ ಮತ್ತೆ ಕೂಡ ಇಂದ್ರನಿಂದ ಯಾವುದೇ ಪ್ರತಿಕ್ರಿಯೆ ಬಾರದೇ ಇರುವಾಗ ಬೃಹಸ್ಪತಿಗಳು ಅಲ್ಲಿಂದ ಹೊರಟು ಹೋಗ್ತಾರೆ. ಯಾವ ಸ್ಥಾನದಲ್ಲಿ ಗೌರವ ಸಿಗುವುದಿಲ್ವೋ ಸತ್ಪುರುಷರು ಅಲ್ಲಿ ನಿಲ್ಲುವುದಿಲ್ಲ ಅಂತ ಸುಭಾಷಿತ. ಬೃಹಸ್ಪತಿಗಳು ಹೊರಟು ಹೋಗ್ತಾರೆ. ಆ ಕ್ಷಣಕ್ಕೆ ಇಂದ್ರನಿಗೆ ಜ್ಞಾನೋದಯ ಆಗ್ತದೆ. ಇದು ತಪ್ಪಿ ಹೋಯ್ತು, ಈಗ ಸರಿ ಇವನು ಓಡ್ತಾನೆ. ಬೃಹಸ್ಪತಿ ಆಚಾರ್ಯರಿಗೆ ಗೌರವವನ್ನು ನೀಡಿ ಮತ್ತೆ ಒಲಿಸಿ ಅವರನ್ನು ಕರ್ಕೊಂಡು ಬರುವ ಅಂತ ಹೋದರೆ ಇದನ್ನು ತಿಳಿದ ಬೃಹಸ್ಪತಿ ಆಚಾರ್ಯರು ಅಂತರ್ಧಾನಗೊಳ್ಳುತ್ತಾರೆ. ಅವರು ಕಾಣಲಿಕ್ಕೆ ಸಿಗೋದಿಲ್ಲ, ಇವನಿಗೆ ಸ್ವಲ್ಪ ಕಲಿಸುವ ಅಂತ ಅವರು ಇರೋದಿಲ್ಲ. ಈಗ ಸ್ವಲ್ಪ ಸಮಯ ಕಳೆಯುತ್ತದೆ, ಅಲ್ಲಿ ದೇವಗುರುಗಳೇ ಇಲ್ಲ. ಈಗ ಇದು ಕಷ್ಟ, ಹೀಗಿರಬಾರದಲ್ಲ ಆಸ್ಥಾನ. ಹಾಗೆ ಎಲ್ಲ ಹೋಗಿ ದೇವರಲ್ಲಿ ಕೇಳಿಕೊಡುವಾಗ ಸದ್ಯಕ್ಕೆ ಒಂದು ಪರ್ಯಾಯ ವ್ಯವಸ್ಥೆ ಮಾಡಿಕೊಳ್ಳಿ ಅಂತ ಹೇಳ್ತಾರೆ. ಪರ್ಯಾಯ ವ್ಯವಸ್ಥೆ ಏನು? ತ್ವಷ್ಟ ಅಂತ ಒಬ್ಬ ಇರ್ತಾನೆ, ಅವನ ಪುತ್ರ ವಿಶ್ವರೂಪ ಅಂತ, ಬಹಳ ದೊಡ್ಡ ಜ್ಞಾನಿ ಅವನು. ಅವನ ತಾಯಿ ಅವಳು ದೈತ್ಯೆ, ತ್ವಷ್ಟನ ಪತ್ನಿ ಅವಳು ದೈತ್ಯೆ, ಅವಳು ಅಸುರ ಕುಲದವಳು. ಹಾಗಾಗಿ ವಿಶ್ವರೂಪ ತಂದೆ ಅವನು ದೇವತೆಯಾಗಿದ್ದರೂ ಕೂಡ ತಾಯಿಯ ಕಡೆಯಿಂದ ಅವನಿಗೆ ಅಸುರರ ಒಂದು ದೈತ್ಯರ ಒಂದು ಸಂಬಂಧ ಇರ್ತದೆ. ಅವನಲ್ಲಿ ಹೋಗಿ ದೇವತೆಗಳು ಬೇಡಿಕೊಳ್ತಾರೆ, ವಿಶ್ವರೂಪಾಚಾರ್ಯರೇ ಬನ್ನಿ, ನೀವು ನಮಗೆ ಈಗ ಗುರುಗಳಾಗಬೇಕು, ನಮ್ಮ ಗುರುಗಳು ಇಲ್ಲ ಈಗ, ಹಾಗಾಗಿ ಬನ್ನಿ. ಹಾಗೆ ವಿಶ್ವರೂಪ ಒಪ್ಪಿಕೊಳ್ತಾನೆ, ಬರ್ತಾನೆ. ಸ್ವರ್ಗದಲ್ಲಿ ದೇವತೆಗಳ ಆಸ್ಥಾನದಲ್ಲಿ ದೇವಗುರುವಾಗಿರ್ತಾನೆ. ಅದ್ಭುತವಾದಂಥ ಒಂದು ವಿದ್ಯೆ ಅವನಲ್ಲಿರ್ತದೆ, ನಾರಾಯಣ ಕವಚ ಅಂತ. ಅವನು ಶ್ರೀಹರಿಯ ಪರಮಭಕ್ತ. ನಾರಾಯಣ ಕವಚ ಅಂತ ಒಂದು ವಿದ್ಯೆ ಇರ್ತದೆ. ಅವನು ಆ ವಿದ್ಯೆಯನ್ನು ಇಂದ್ರನಿಗೆ ಬೋಧಿಸ್ತಾನೆ. ಒಂದು ನಾಟಕವೂ ಇರಬಹುದು, ನಾರಾಯಣ ಕವಚವನ್ನು ಕಲೀಲಿಕ್ಕೋಸ್ಕರ ಇಂದ್ರ ಮಾಡಿಕೊಂಡಂಥ ಒಂದು ವ್ಯವಸ್ಥಿತವಾದ ಸೆಟ್ಟಿಂಗ್ ಇರಬಹುದು ಏನೋ ಅಂತ. ಹಾಗಾಗಿ ನಾರಾಯಣ ಕವಚವನ್ನು ಹಿಂದೆ ಒಂದು ಸಲ ಕಚದೇವಯಾನಿಯರ ಕಥೆಯಲ್ಲಿ ನಾವು ಶುಕ್ರಾಚಾರ್ಯರಲ್ಲಿದ್ದ ವಿದ್ಯೆಯನ್ನು ಕಲಿತದ್ದು ನಾವು ಕಾಣ್ತೇವೆ, ಹಾಗೇನಾದರೂ ಇರಬಹುದು ಅಂತ. ನಾರಾಯಣ ಕವಚವನ್ನು ಇಂದ್ರ ಕಲಿತಾನೆ. ಈ ವಿಶ್ವರೂಪನಿಗೆ 3 ತಲೆ. ಒಂದು ತಲೆಯಲ್ಲಿ ಸೋಮಪಾನ, ದೇವತೆಗಳ ಹಾಗೆ. ಒಂದು ತಲೆಯಲ್ಲಿ ಸುರಾಪಾನ. ಸುರಾಪಾನ ರಾಕ್ಷಸರ ನೆಲೆಯಲ್ಲಿ, ಅವನಿಗೆ ತಾಯಿಯ ಕಡೆಯಿಂದ ಅವನಿಗೆ ರಾಕ್ಷಸರ ಸಂಬಂಧ ಇತ್ತು, ಸುರಾಪಾನ. ಇನ್ನೊಂದು ತಲೆಯಲ್ಲಿ ಅನ್ನ, ಮನುಷ್ಯರ ನೆಲೆಯಲ್ಲಿ. ಹಾಗಾಗಿ ಇವನಿಗೆ 3 ತಲೆ. ಇವನ ತಂದೆ ತ್ವಷ್ಟ ದ್ವಾದಶಾದಿತ್ಯರಲ್ಲಿ ಒಬ್ಬ. ಹಾಗಾಗಿ ಆದಿತ್ಯರ ಕಡೆಯಿಂದ ಅವನಿಗೊಂದು ಸಂಬಂಧ ಇತ್ತು. ಇವನು ಏನು ಮಾಡ್ತಾ ಇದ್ದ ಅಂದರೆ, ಇವನು ಯಜ್ಞವನ್ನು ಮಾಡುವಾಗ ದೇವತೆಗಳಿಗೆ ಆಹುತಿಯನ್ನು ಕೊಡೋದಿದೆ, ದೈತ್ಯರಿಗೂ ಗುಟ್ಟಾಗಿ ಒಂದು ಆಹುತಿಯನ್ನು ಕೊಡ್ತಾ ಇದ್ದಂತೆ ವಿಶ್ವರೂಪ. ತನ್ನ ಮಾವಂದಿರಿಗೆ, ಸೋದರ ಮಾವಂದಿರ ಮೇಲಿನ ಒಂದು ಪ್ರೀತಿಯಿಂದ ಅವರಿಗೊಂದು ಸಣ್ಣಕ್ಕೆ ಗುಟ್ಟಾಗಿ ಒಂದು ಆಹುತಿಯನ್ನು ಕೊಡ್ತಾ ಇದ್ದ. ಸ್ವಲ್ಪ ಸಮಯ ಕಳೆಯುವಾಗ ಇಂದ್ರನಿಗೆ ಇದು ತಿಳಿಯಿತು, ಅರೆ ನಮ್ಮ ಶತ್ರುಗಳಿಗೆ ಇವನು ಆಹುತಿ ಕೊಡ್ತಾ ಇದ್ದಾನೆ ಅಂತ ಹೇಳಿ
ಇವನು ಒಂದು ದಿವಸ ಅವನನ್ನು ಕತ್ತರಿಸಿ ಹಾಕಿದ, ಅವನ 3 ತಲೆಗಳನ್ನು ಕತ್ತರಿಸಿ ಹಾಕಿದ. ಕೋಪಗೊಂಡು ಕೋಪದಲ್ಲಿ ವಿವೇಚನೆಯನ್ನು ಕಳೆದುಕೊಂಡ ಇವನಿಗೆ ಬ್ರಹ್ಮಹತ್ಯಾ ದೋಷ ಬಂತು. ಅವನು ಬ್ರಾಹ್ಮಣ, ಬ್ರಹ್ಮಹತ್ಯಾ ದೋಷ ಬಂತು. ಕೊನೆಗೆ ಏನು ಮಾಡೋದು? ಕೊನೆಗೆ ಇದಕ್ಕೆ ಎಲ್ಲ ಸೇರಿ ಒಂದು ಉಪಾಯವನ್ನು ಹುಡುಕಿದರು. ಈ ಬ್ರಹ್ಮಹತ್ಯಾ ದೋಷವನ್ನು ಇವನಿಗೆ ತಿಳಿದಿತ್ತು, ಬರ್ತದೆ ಅಂತ ತಿಳಿದಿತ್ತು. ಅದಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಿದರು. ಇದನ್ನು ಭೂಮಿಗೆ, ವೃಕ್ಷಕ್ಕೆ, ಸ್ತ್ರೀಗೆ ಮತ್ತು ಜಲಕ್ಕೆ ಹಂಚಿ ಹಾಕಿದ್ರಂತೆ. ಹಾಗೆ ಹಂಚಿ ಹಾಕುವಾಗ ಅವುಗಳು ಈ ಪಾಪವನ್ನು, ದೋಷವನ್ನು ತಗೊಳ್ಳಿಕ್ಕೆ ಕೆಲವು ಕಂಡೀಷನ್ ಹಾಕ್ತವೆ, ಕೆಲವು ಷರತ್ತುಗಳನ್ನು ಹಾಕಿ ಕೆಲವು ವರಗಳನ್ನು ಕೊಡ್ತಾರೆ. ಹಾಗೆ ಕೆಲವು ಕಾಲ ಆ ದೋಷಗಳು ಈ ವಸ್ತುಗಳಲ್ಲಿ ನಮಗೆ ಕಾಣಲಿಕ್ಕೆ ಸಿಗ್ತವೆ. ಹಾಗೆ ಈ ತ್ವಷ್ಟ ಇವನಿಗೆ ಇದರಿಂದ ಬಹಳ ದುಃಖ ಆಯಿತು. ಇವನೇನು ಮಾಡಿದ ಅಂದರೆ ಒಂದು ದೊಡ್ಡ ಯಜ್ಞ ಮಾಡಿದ, ಇಂದ್ರನನ್ನು ನಾಶ ಮಾಡುವ ಅಂತ. ಕೊನೆಗೆ ಅವನು ಅದನ್ನು ಆಹುತಿಯನ್ನು ಕೊಡಬೇಕು ಅಂತ ಆಗುವಾಗ ಒಂದು ಮಂತ್ರವನ್ನು ಹೇಳ್ತಾನೆ, ಸ್ವಾಹೇಂದ್ರ ಶತ್ರು ವರ್ಧಸ್ವ ಅಂತ. ಸ್ವಾಹ ಇಂದ್ರ ಶತ್ರು ವರ್ಧಸ್ವ ಅಂತ. ಇಂದ್ರನ ಶತ್ರುವು ಬೆಳೆಯಲಿ ಅಂತ ಹೇಳಿ ಯಾಗಕ್ಕೆ ಆಹುತಿಯನ್ನು ಕೊಟ್ಟ, ಸ್ವಾಹ ಅಂತ ಕೊಟ್ಟ. ವ್ಯಾಕರಣವನ್ನು ಕಲಿಯುವವರಿಗೆ ಸಂಸ್ಕೃತದಲ್ಲಿ ಇದು ಒಂದು ಒಳ್ಳೆಯ ಒಂದು ಪದ. ಅಲ್ಲಿ ಏನಾಯಿತು ಅಂತ ಕೇಳಿದರೆ ಅದನ್ನು ಬಿಡಿಸಿದಾಗ ಬೇರೆ ರೀತಿಯಲ್ಲಿ ಆಗ್ತದೆ. ಅಲ್ಲಿ ದೇವತೆಗಳ ಒಂದು ಆಟದಿಂದಾಗಿ ಈ ಧ್ವನಿ ಅಂತ ಇದೆ, ಎಲ್ಲಿ ಒತ್ತು ಕೊಡಬೇಕು ಅಲ್ಲಿ ಒತ್ತು ಕೊಡಬೇಕು, ಎಲ್ಲಿ ಮೇಲೆ ಮಾಡಬೇಕು ಎಲ್ಲಿ ಕೆಳಗೆ ಮಾಡಬೇಕು ಅಲ್ಲಿ ಮಾಡಬೇಕು. ಅದರಲ್ಲಿ ತಪ್ಪಿದ್ದರಿಂದ ಇದನ್ನು ಸಮಾಸ ಬಿಡಿಸುವಾಗ, ಸಮಸ್ತ ಪದ ಅದು, ಸಮಸ್ತ ಪದ ಸಮಾಸವನ್ನು ಬಿಡಿಸುವಾಗ ಯಾವನಿಗೆ ಇಂದ್ರನು ಶತ್ರುವು ಅಂತಹ ಇಂದ್ರನು ವರ್ಧಿಸಲಿ ಅಂತ ಅರ್ಥ ಮಾಡಲಿಕ್ಕೆ ಆಗ್ತದೆ. ಹಾಗೆ ಅಲ್ಲಿ ಧ್ವನಿಯ ಏರಿಳಿತ ವ್ಯತ್ಯಾಸ ಆಗಿ ಇಂದ್ರನಿಗೆ ಶಕ್ತಿ ಬಂತಂತೆ. ಅವನು ಮಾಡಿದ ಹೋಮದ ವಿಪರೀತವಾಗಿ ಇಂದ್ರ ಶತ್ರು ವರ್ಧಿಸುವ ಬದಲಿಗೆ ಯಾವನಿಗೆ ಇಂದ್ರನು ಶತ್ರುವೋ ಅಂತಹ ಇಂದ್ರನೇ ಬೆಳೀಲಿಕ್ಕೆ ಕಾರಣ ಆಯಿತು ಅಂತ ಹೇಳ್ತಾರೆ. ಅಂತಹ ತ್ವಷ್ಟನಿಗೆ ಒಬ್ಬ ಮಗ ಹುಟ್ಟುತ್ತಾನೆ, ಅವನೇ ವೃತ್ರಾಸುರ ಅಂತ. ಇವನು ಬೆಳೀತಾನೆ. ಇವನನ್ನು ಇಂದ್ರನ ವಧೆಗೋಸ್ಕರ ಸಿದ್ಧ ಮಾಡ್ತಾರೆ. ಈ ವೃತ್ರಾಸುರನ ಕಥೆ ಸ್ವಲ್ಪ ವಿಚಿತ್ರವಾಗಿದೆ. ಇವನು ಅಸುರ, ಆದರೆ ಇವನು ವಿಷ್ಣು ಭಕ್ತ. ಇವನು ಬಹಳ ಸುಂದರವಾದಂತಹ ಹರಿಯ ಸ್ತುತಿಯನ್ನು ಮಾಡ್ತಾನೆ. ಅವನ ಜ್ಞಾನ ಕೂಡ ಅದ್ಭುತವಾದಂಥ ಅಧ್ಯಾತ್ಮ ಜ್ಞಾನವನ್ನು ಹೊಂದಿರುವಂಥವನು. ಇಂದ್ರನಿಗೂ ಅವನಿಗೊಂದು ಬಹಳ ಸುಂದರವಾದ ಸಂವಾದ ಆಗ್ತದೆ. ಇಂದ್ರನ ಶತ್ರು ಆದರೂ ಕೂಡ ಇಂದ್ರನಿಗೂ ಅವನಿಗೂ ಸಂವಾದ ಆಗ್ತದೆ. ಬಹಳ ಸುಂದರವಾದಂತಹ ಒಂದು ತತ್ವ ಜಿಜ್ಞಾಸೆ ನಡೀತದೆ. ಅಂತಹ ವೃತ್ರ ಇವನು ಇಡೀ ಪ್ರಪಂಚದಲ್ಲಿ ಅಲ್ಲೋಲ ಕಲ್ಲೋಲ ಮಾಡಲಿಕ್ಕೆ ಶುರು ಮಾಡ್ತಾನೆ. ದೇವತೆಗಳನ್ನೆಲ್ಲ ಓಡಿಸ್ತಾನೆ. ಅವನಿಗೆ ಇಂದ್ರನು ಶತ್ರು. ಹಾಗಾಗಿ ಇವನ ಈ ಕಾಟದಿಂದ ತಪ್ಪಿಸಿಕೊಳ್ಳಲಿಕ್ಕೆ ಮತ್ತೆ ದೇವತೆಗಳು ಶ್ರೀಮನ್ನಾರಾಯಣನನ್ನು ಮೊರೆ ಹೋಗ್ತಾರೆ. ಕೊನೆಗೆ ಆ ಕಾಲದಲ್ಲಿ ದಧೀಚಿ ಮಹರ್ಷಿಗಳಿದ್ದರು. ಈ ದಧೀಚಿ ಮಹರ್ಷಿಗಳು ಮಂತ್ರವಿದರು, ಸಕಲ ಶಕ್ತಿಗಳನ್ನು ಕೂಡ ಅರಗಿಸಿಕೊಂಡವರು. ಅವರಲ್ಲಿ ಅವರ ಮೂಳೆಯನ್ನು ನೀವು ಬೇಡಬೇಕು. ಅವರು ದೇಹತ್ಯಾಗವನ್ನು ಮಾಡಬೇಕಾಗ್ತದೆ. ಆ ಮೂಳೆಯಿಂದ ನೀವು ಒಂದು ಆಯುಧವನ್ನು ತಯಾರು ಮಾಡಿ ಅದರಿಂದ ವೃತ್ರವಧೆಯನ್ನು ಮಾಡಬೇಕು ಅಂತ ಆದೇಶವನ್ನು ಮಾಡ್ತಾರೆ. ಈ ಪ್ರಕಾರ ದಧೀಚಿ ಮಹರ್ಷಿಗಳಲ್ಲಿಗೆ ಹೋಗಿ ಬೇಡ್ತಾರೆ, ಲೋಕದ ಉದ್ಧಾರಕ್ಕಾಗಿ ನೀವು ಬಹಳ ದೊಡ್ಡದಾದ ಒಂದು ತ್ಯಾಗವನ್ನು ಮಾಡಬೇಕು. ಮನುಷ್ಯನಿಗೆ ಅತ್ಯಂತ ಪ್ರಿಯವಾದದ್ದು ಶರೀರ. ಹಾಗಾಗಿ ನಾವು ಬೇಡುವಂಥದ್ದು ಸಣ್ಣ ಸಂಗತಿಯಲ್ಲ, ನಿಮ್ಮ ಶರೀರವನ್ನು ನೀವು ತ್ಯಾಗ ಮಾಡಬೇಕು.
ನೀವು ನಿಮ್ಮ ಮೂಳೆಗಳನ್ನು ನಮಗೆ ಕೊಡಬೇಕು. ದದೀಚಿ ಮಹರ್ಷಿಗಳು ಸಂತೋಷದಿಂದ ಒಪ್ಪಿಕೊಳ್ತಾರಂತೆ. ಈ ಶರೀರವನ್ನು ಇಟ್ಟುಕೊಂಡು ನಾನೇನು ಮಾಡಲಿ, ನನಗೇನು ಇದು ಬೇಕಾಗಿಲ್ಲ, ಇದು ಪ್ರಾಯ ಆಗಿದೆ, ಇದಕ್ಕೆ ಕಾಲವು ಸಂದು ಹೋಗಿದೆ, ಹಾಗಾಗಿ ಶರೀರವನ್ನು ನಾನು ತ್ಯಜಿಸ್ತೇನೆ, ಲೋಕ ಕಲ್ಯಾಣಕ್ಕಾಗಿ ನನ್ನ ಮೂಳೆಯನ್ನು ತೆಕ್ಕೊಳ್ಳಿ ಅಂತ ಹೇಳಿ ದದೀಚಿ ಮಹರ್ಷಿಗಳು ಮಹತ್ತರವಾದ ತ್ಯಾಗವನ್ನು ಮಾಡ್ತಾರೆ. ಇವರ ಮೂಳೆಯನ್ನು ಸಂಗ್ರಹಿಸಿ ವಿಶ್ವಕರ್ಮನಲ್ಲಿ ಕೊಡ್ತಾರೆ. ವಿಶ್ವಕರ್ಮ ಅದರಿಂದ ವಜ್ರಾಯುಧವನ್ನು ತಯಾರು ಮಾಡಿ ಇಂದ್ರನಿಗೆ ನೀಡ್ತಾರೆ. ಬಹಳ ದೀರ್ಘಕಾಲದ ಒಂದು ಹೋರಾಟವು ನಡೆಯುತ್ತದೆ. ದೇವತೆಗಳಿಗೂ ಅಸುರರಿಗೂ, ಇಂದ್ರನಿಗೂ ವೃತ್ರನಿಗೂ. ಕೊನೆಗೆ ವೃತ್ರಾಸುರ ಬೆಳೆದು ಇಂದ್ರನನ್ನೇ ನುಂಗಿಬಿಟ್ಟನಂತೆ. ವಜ್ರಾಯುಧ ಸಮೇತನಾದಂತಹ ಇಂದ್ರ ವೃತ್ರನ ಹೊಟ್ಟೆಯೊಳಗಡೆ ಹೋದ. ಆದರೆ ಹೋದಂಥ ಇಂದ್ರ ಅಲ್ಲಿಂದ ವಜ್ರಾಯುಧದಿಂದ ವೃತ್ರನ ಹೊಟ್ಟೆಯನ್ನು ಬಗೆದು ಅಲ್ಲಿಂದ ಹೊರಗಡೆ ಬರ್ತಾನೆ. ಬಂದು ವೃತ್ರ ವಧೆಯನ್ನು ಮಾಡಿದ ಪಾಪ ಅಂಟಿಕೊಳ್ತದೆ. ಮತ್ತು ಈ ಬಾರಿಯೂ ಕೂಡ ಇದಕ್ಕೆ ಇವರೆಲ್ಲ ಸಿದ್ಧರಾಗಿರ್ತಾರೆ. ಕಥೆ ಒಂದು ಸ್ವಲ್ಪ ಚೆನ್ನಾಗಿದೆ. ಎಲ್ಲ ದೇವಾನುದೇವತೆಗಳು ಅಲ್ಲಿಯವರೆಗೆ ಇಂದ್ರನಿಗೆ ಸಹಕರಿಸ್ತಾ ಬೆಂಬಲ ಕೊಡ್ತಾ ಇದ್ದವರು ವೃತ್ರ ವಧೆಯಾದ ತಕ್ಷಣ ಯಾರೂ ಇಲ್ಲ ಅಂತಲ್ಲಿ, ಎಲ್ಲರೂ ಮಾಯವಾಗಿ ಹೋಗಿಬಿಟ್ರು, ಅಂತರ್ಧಾನರಾಗಿ ಬಿಟ್ಟರು. ಕೊನೆಗೆ ಅಲ್ಲಿ ಉಳಿದವ ಇಂದ್ರನೊಬ್ಬನೇ. ಇಂದ್ರನ ಹಿಂದೆ ಬಹಳ ಕುರೂಪಿಯಾದಂತಹ ಒಂದು ಮುದುಕಿಯ ರೂಪದಲ್ಲಿ ಈ ಏನು ಕೃತ್ಯ ಪಾಪ ಇವನೇನು ಮಾಡಿದ್ದಿದೆ ಬ್ರಹ್ಮಹತ್ಯೆ, ಅದು ಅಟ್ಟಿಸಿಕೊಂಡು ಬರ್ತಾ ಇದೆ ಅಂತ ಇಂದ್ರನನ್ನು. ಇವನು ಓಡ್ತಾ ಇದ್ದಾನೆ, ಯಾರೂ ಇಲ್ಲ ಇವನ ಹಿಂದೆ, ಇವನೊಬ್ಬನೇ ಓಡಿದ. ಕೊನೆಗೆ ಅದು ಹಿಂಬಾಲಿಸಿ ಇವನನ್ನು ಅಟ್ಟಿಸಿಕೊಂಡು ಬಂದು ಇವನು ಮಾನಸ ಸರೋವರದಲ್ಲಿಗೆ ಪ್ರವೇಶಿಸ್ತಾನೆ. ಆ ಸರೋವರದ ಒಳಗೆ ಪ್ರವೇಶಿಸಿ ಅಲ್ಲಿ ಒಂದು ತಾವರೆಯ ದಂಟಿನ ಒಂದು ನೂಲಿನ ಒಳಗಡೆ ಸೂಕ್ಷ್ಮ ರೂಪದಲ್ಲಿ ಇಂದ್ರ ಅಡಗಿ ಕೂತ್ಕೊಳ್ತಾನೆ ಅಂತ. ಅಲ್ಲಿಗೆ ಇದಕ್ಕೆ ಬರಲಿಕ್ಕೆ ಆಗೋದಿಲ್ಲ. ಇವನು ಎಷ್ಟೋ ಕಾಲ ಇವನು ಅದರ ಒಳಗೆ ಕೂತ್ಕೊಂಡಿದ್ದ, ಆಹಾರ ಇಲ್ಲದೆ. ಯಾಕೆಂದರೆ ಅವನಿಗೆ ಆಹಾರ ಕೊಡಬೇಕಾಗಿದ್ದರೆ ಅಗ್ನಿ ಇರಬೇಕು, ಅಗ್ನಿಗೆ ನೀರಿನ ಒಳಗಡೆ ಬರಲಿಕ್ಕಾಗೋದಿಲ್ಲ. ಹಾಗಾಗಿ ಇವನು ಉಪವಾಸದಿಂದ ಅಲ್ಲಿ ಕೂತ್ಕೊಂಡಿದ್ದ, ಇಂದ್ರ ಅಡಗಿ ಕೂತ್ಕೊಂಡಿದ್ದ. ಕೊನೆಗೆ ಇಲ್ಲಿ ಏನಾಗ್ತದೆ ಅಂದರೆ ದೇವತೆಗಳಿಗೆ ಅಲ್ಲಿ ರಾಜನಿಲ್ಲ. ಹಾಗಾಗಿ ಅಲ್ಲಿ ಒಂದು ಕಥೆ ಮತ್ತೆ ಬರ್ತದೆ. ನಹುಷನನ್ನು ಕೇಳಿಕೊಳ್ತಾರೆ. ನಹುಷನಿಗೆ ಒಂದು ಕಾಲಘಟ್ಟದಲ್ಲಿ ಮಹಾರಾಜ ನಹುಷ ಅವನು ಸ್ವರ್ಗಕ್ಕೆ ಬಂದು ಇಂದ್ರನಾಗ್ತಾನೆ. ಇಂದ್ರನಾಗಿ ಅವನಿಗೆ ಕೊನೆಗೆ ಒಂದು ಸಣ್ಣ ದುರ್ಬುದ್ಧಿ ಕಾಣುತ್ತದೆ. ಯಾರೋ ಹೇಳಿಕೊಡ್ತಾರೆ, ಇವನನ್ನು ಪಟ್ಟದಿಂದ ಇವನು ಪಟ್ಟಭದ್ರನಾಗ್ತಾನೆ, ಹಾಗಾಗಿ ಅವನನ್ನು ಪಟ್ಟದಿಂದ ತೆಗಿಬೇಕಾಗಿದ್ದರೆ ಸ್ವಲ್ಪ ಅವನನ್ನು ಏನಾದರೂ ಮಾಡಬೇಕು ಅಂತ ಪುನಃ ಇಂದ್ರನನ್ನು ತರಿಸಬೇಕು ದೇವತೆಗಳಿಗೆ. ದೇವತೆಗಳ ಆಟ ಇದು. ಇವನು ಅದಕ್ಕೆ ಮನಸೋಲ್ತಾನೆ. ಇವನು ಸಪ್ತರ್ಷಿಗಳ ಶಿಬಿಕೆಯಲ್ಲಿ ನಹುಷ ಶಚೀದೇವಿಯಲ್ಲಿಗೆ ಹೋದರೆ ಶಚೀದೇವಿಯನ್ನು ಮದುವೆ ಆಗಲಿಕ್ಕೆ ಆಗ್ತದೆ ಅಂತ. ಶಚೀದೇವಿ ಇಂದ್ರನ ಪತ್ನಿ. ಹಾಗೆ ಈ ಕಥೆಯೆಲ್ಲ ಅಲ್ಲಿ ಶಿಬಿಕೆಯಲ್ಲಿ ಹೋಗುವಾಗ ಇವನು ಋಷಿಗಳಿಗೆ ಕಾಲನ್ನು ತಾಗಿಸ್ತಾನೆ, ಬೇಗ ಹೋಗಿ ಅಂಥೇಳಿ. ಆಗ ಅಲ್ಲಿ ಶಾಪ ಸಿಗ್ತದೆ. ನಹುಷ ಅಜಗರ ವೃತ್ತಿಯವನು, ಹಾಗಾಗಿ ಹೆಬ್ಬವಾಗಿ ನೀನು ಬೀಳು ಅಂಥೇಳಿ ಕೊನೆಗೆ ಹೆಬ್ಬವಾಗಿ ಎಷ್ಟೋ ಸಮಯ ಇದ್ದು ಪಾಂಡವರ ಕಾಲಕ್ಕೆ ಭೀಮನನ್ನು ಹಿಡ್ಕೊಳ್ತಾನೆ. ಅಲ್ಲಿ ಅವನಿಗೆ ಶಾಪ ವಿಮೋಚನೆಯಾಗ್ತದೆ. ಹಾಗಾಗಿ ಈ ನಹುಷ ಅಲ್ಲಿ ಇಂದ್ರನಾಗ್ತಾನೆ. ಕೊನೆಗೆ ಇಂದ್ರ ಬರಬೇಕಾಗಿದ್ದರೆ ರುದ್ರದೇವರನ್ನು ಧ್ಯಾನ ಮಾಡ್ತಾರಂತೆ. ರುದ್ರದೇವರ ಧ್ಯಾನದಿಂದಾಗಿ, ಅವರ ಅನುಗ್ರಹದಿಂದಾಗಿ ಅವನ ಪಾಪವೆಲ್ಲ ನಿಗ್ರಹವಾಗಿ ಅವನು ಮತ್ತೆ ಹೊರಗೆ ಬಂದು ಇಂದ್ರ ಪದವಿಯನ್ನು ವಹಿಸಿಕೊಳ್ತಾನೆ ಅಂತ ಕಥೆ ಹೇಳ್ತದೆ. ಇಲ್ಲಿ ವೃತ್ರ ಹೇಗೆ ಅವನ ಜನ್ಮದ ಹಿನ್ನೆಲೆ ಅಂತ ಒಂದು ಸಣ್ಣ ಕಥೆ ಬರ್ತದೆ. ಶೂರಸೇನ ದೇಶ ಅಂತ ಒಂದು ಜಾಗ, ಅಲ್ಲೊಬ್ಬ ಚಿತ್ರಕೇತು ಅಂತ ಒಬ್ಬ ಇದ್ದ ಅಂತ. ಒಂದು ಸಣ್ಣ ಕಥೆ ಇದು. ಈ ಚಿತ್ರಕೇತುವಿಗೆ ಪುತ್ರನಿಲ್ಲ. ಹಾಗಾಗಿ ಅವನು ಆಂಗಿರಸ ಮಹರ್ಷಿಗಳ ಮೊರೆ ಹೋಗ್ತಾನೆ. ಕೃತದ್ಯುತಿ ಅಂತ ಅವನ ಪತ್ನಿ. ಇವರಿಬ್ಬರು ಸುಮಾರು ಸಮಯ ಪುತ್ರ ಸಂತಾನ ಇಲ್ಲದೆ ಇರ್ತಾರೆ. ಆಂಗಿರಸ ಮಹರ್ಷಿಗಳು ಅನುಗ್ರಹ ಮಾಡ್ತಾರೆ.
ಅನುಗ್ರಹ ಮಾಡಿ ಅವರೇನು ಹೇಳ್ತಾರೆ ಅಂದರೆ, ನಿನಗೆ ಯೋಗ ಇಲ್ಲ ಮಾರಾಯ. ಆದರೆ ಬಿಡೋದಿಲ್ಲ, ಕೆಲವರಿಗೆ ಇದೊಂದು ಹಠ ಇರ್ತದೆ, ಯೋಗ ಇಲ್ಲದ್ರೇನು, ಯೋಗವನ್ನು ಮಾಡಿಸಿಕೊಳ್ಳುವ ಅಂತ ಕೃತಕವಾಗಿ ಅಂತ. ಹಾಗಾಗಿ ಋಷಿಗಳನ್ನು ಮತ್ತೆ ಬೇಡಿಕೊಳ್ಳುವಾಗ ಅವರು ಹೇಳ್ತಾರೆ, ನಿನಗೊಂದು ಪುತ್ರ ಸಂತಾನ ಆಗ್ತದೆ, ಸಂತಸವೂ ಇದೆ, ಹರ್ಷವೂ ಇದೆ, ದುಃಖವೂ ಇದೆ ಈ ಸಂತಾನದಿಂದ, ನಿನಗೆ ಜಾಗ್ರತೆ ಅಂತ. ತೊಂದರೆ ಇಲ್ಲ, ಸಂತಾನ ಭಾಗ್ಯ ಇರಲಿ. ಹಾಗಾಗಿ ಒಂದು ಮಗು ಹುಟ್ಟುತ್ತದೆ. ಆ ಮಗು ಬಹಳ ಸುಂದರವಾಗಿ ಇರ್ತದೆ. ಆ ಇಡೀ ಅರಮನೆಯಲ್ಲಿ ಬೇರೆ ಯಾವುದೇ ಇಲ್ಲದೇ ಇರೋದರಿಂದ ಎಲ್ಲರೂ ಇವನನ್ನು ಮುದ್ದು ಮಾಡಿ ಬೆಳೆಸ್ತಾ ಇರ್ತಾರೆ. ಆಗ ಇವನಿಗೆ ಸವತಿಯರಿರ್ತಾರೆ, ಇವನ ತಾಯಿಗೆ ಬೇರೆ ಬೇರೆ ಹೆಂಡತಿಯರಿರ್ತಾರೆ. ಅವರಿಗೆಲ್ಲ ಮತ್ಸರಾಗ್ತದೆ, ಅವರಿಗೆ ಮಕ್ಕಳಿರೋದಿಲ್ಲ. ಹಾಗಾಗಿ ಈಗ ಇವಳು ಈ ಕೃತದ್ಯುತಿ ಇವಳು ಬಹಳ ಮೆರಿತಾಳೆ ಇನ್ನು ಈ ಮಗನನ್ನು ಇಟ್ಟುಕೊಂಡು. ಹಾಗಾಗಿ ಏನಾದರೂ ಹಾನಿ ಮಾಡಬೇಕು ಅಂತ ಈ ಮಗುವಿಗೆ ವಿಷಪಾನವನ್ನು ಮಾಡಿಸಿ ಕೊಲ್ಲುತ್ತಾರೆ. ಹಾಗಾಗಿ ಇವನಿಗೆ ಮಗು ಹುಟ್ಟಿತು ಅಂತ ಸಂತೋಷ ಆಯಿತು, ಮಗು ಸತ್ತೋಯಿತು ಅಂತ ದುಃಖವೂ ಇತ್ತು. ಹಾಗಾಗಿ ಈ ರಾಜ ಇವನು ಭಾಳ ಬೇಸರದಿಂದ ಇರುವಾಗ ಅಲ್ಲಿ ನಾರದರು ಬಂದು ಅವನಿಗೆ ಉಪದೇಶವನ್ನು ಮಾಡ್ತಾರೆ. ಆ ಕಾರಣದಿಂದಾಗಿ ಸಂಕರ್ಷಣ ಧ್ಯಾನ ಮಾಡಿ ದರ್ಶನವನ್ನು ಪಡೀತಾನಂತೆ ಅವನು. ಆನಂತರ ಅವನು ಒಂದು ಬಾರಿ ಇವನೆಲ್ಲ ಸ್ವಲ್ಪ ಜ್ಞಾನಿ ಎಲ್ಲ ಆಗ್ತಾನೆ. ಆದರೆ ಸಂಕರ್ಷಣ ದರ್ಶನ ಆದಂತಹ ಒಬ್ಬ ಸಿದ್ಧ ಇವನು ಒಂದು ಕಡೆ ಹೋಗ್ತಾ ಇರಬೇಕಾಗಿದ್ದರೆ ಶಿವನು ತನ್ನ ಪತ್ನಿಯಾದ ಪಾರ್ವತಿಯ ಜೊತೆಗೆ ಅರ್ಧನಾರೀಶ್ವರ ರೂಪದಲ್ಲಿರ್ತಾನೆ. ನೋಡುವಾಗ ಇವನಿಗೆ ಒಂದು ಸಣ್ಣ ಕೃತ್ರಿಮ ಭಾವ, ಒಂದು ಕುತ್ಸಿತ ಭಾವ ಮನಸ್ಸಿನಲ್ಲಿ ಮೂಡುತ್ತದಂತೆ. ಈ ಶಿವನಿಗೂ ಕೂಡ ತನ್ನ ಪತ್ನಿಯನ್ನಿಟ್ಟು ಬಿಡಲಿಕ್ಕೆ ಆಗೋದಿಲ್ಲ ಒಂದು ಕ್ಷಣ ಅಂತ ಇವನಿಗೇನೋ ಒಂದು ವ್ಯಂಗ್ಯ ಕಾಣ್ತದೆ. ಆ ಆಲೋಚನೆಯನ್ನು ಕಂಡುಕೊಂಡಂಥ ಪಾರ್ವತಿ ದೇವಿ ಅವನಿಗೆ ಶಪಿಸ್ತಾಳಂತೆ, ನೀನು ಅಸುರಯೋನಿಯಲ್ಲಿ ಹುಟ್ಟು ಅಂತ. ಅಸುರಯೋನಿಯಲ್ಲಿ ಹುಟ್ಟಿ ಇವನು ಮತ್ತೆ ಬೇಡಿಕೊಂಡಾಗ ಅವನಿಗೆ ಜ್ಞಾನ ಇರುವಂತೆ ಮತ್ತು ಬೇಗ ನಿನ್ನ ಜನ್ಮ ಅಂತ್ಯವಾಗಿ ಮತ್ತೆ ದೇವರ ಸಾನ್ನಿಧ್ಯ ಬರುವಂತೆ ವರವನ್ನು ಕೊಡ್ತಾರೆ. ಹಾಗಾಗಿ ಅವನೇ ವೃತ್ರನಾಗಿ ಹುಟ್ಟಿ ಆ ದೇವೇಂದ್ರನ ಜೊತೆಗಿನ ಅವನ ತತ್ವಜ್ಞಾನದ ವಿಮರ್ಶೆ ಈ ಕಾರಣದಿಂದ ಬಂದಿರ್ತದೆ. ಅವನು ವಿಷ್ಣು ಭಕ್ತನಾಗಿ ಅವನು ಮತ್ತೆ ಪರಮ ಪದವನ್ನು ಸೇರ್ತಾನೆ ಅಂಥೇಳಿ ಕಥೆ ಹೇಳುತ್ತದೆ. ಮುಂದಕ್ಕೆ ಕಶ್ಯಪನ ಸಂತಾನಗಳು, ಇದರ ಬಗ್ಗೆ ಒಂದಿಷ್ಟು ವಿವರವನ್ನು ಶ್ರೀಮದ್ ಭಾಗವತ ಹೇಳ್ತದೆ. ಅಲ್ಲಿ ದಿತಿ ಮತ್ತು ಅದಿತಿಯರ ಪುತ್ರರು. ಸಾಮಾನ್ಯ ಈ ಕಥೆಗಳು ಎಲ್ಲ ಕಡೆ ನಮಗೆ ಕೇಳ್ತದೆ. ದಿತಿಯ ಮಕ್ಕಳೆಲ್ಲ ದೈತ್ಯರು, ಬೇರೆ ಬೇರೆ ಕಶ್ಯಪನ ಪತ್ನಿಯರಿಂದ ಬೇರೆ ಬೇರೆ ಸಂತಾನಗಳು ಬಂದು ಅದರಿಂದ ಸೃಷ್ಟಿಯ ವಿಕಾಸವಾಗ್ತಾ ಹೋಗ್ತದೆ. ದಿತಿಯ ಮಕ್ಕಳೆಲ್ಲ ದೈತ್ಯರು. ಅದಿತಿಯ ಮಕ್ಕಳು ಆದಿತ್ಯರು, ಅಂದರೆ ದೇವತೆಗಳು. ಈ ವಂಶ ಇದರ ಕಥೆ ಮುಂದಕ್ಕೆ ಹೋಗ್ತಾ ಇರಬೇಕಾಗಿದ್ದರೆ ದಿತಿಗೆ ಒಂದು ಬಾರಿ ಬಹಳ ಬೇಜಾರಾಗ್ತದೆ. ಈ ದೇವತೆಗಳು ಯಾವಾಗಲೂ ಗೆದ್ದು ಬಿಡ್ತಾರೆ, ದೇವತೆಗಳು ಸ್ವರ್ಗದಲ್ಲಿರ್ತಾರೆ. ಈ ದೈತ್ಯರು ಯಾವಾಗಲೂ ಅವರ ಕೈಯಿಂದ ಸೋಲನ್ನು ಅನುಭವಿಸ್ತಾರೆ. ಇದಕ್ಕೆ ಕಾರಣ ಯಾರು ಅಂತ ಕೇಳಿದರೆ ಕಾರಣ ಇಂದ್ರ. ಇವನಿಂದಾಗಿ ಇದೆಲ್ಲ ದೇವತೆಗಳಿಗೆ ಶಕ್ತಿ ಬರುವಂಥದ್ದು. ಹಾಗಾಗಿ ಇದಕ್ಕೆ ಏನಾದರೂ ಒಂದು ಪ್ರತ್ಯಾಮ್ನಾಯ, ಇದನ್ನು ನಾವು ಮಾಡಬೇಕು ಅಂತ ಇವಳು ಕಶ್ಯಪನಲ್ಲಿ ಬಂದು ಬೇಡಿಕೊಳ್ತಾಳೆ. ಸ್ವಾಮಿ, ನನಗೆ ನೀವು ಒಂದು ಒಳ್ಳೆಯ ಸಂತಾನ ಆಗಬೇಕು, ಶಕ್ತಿಶಾಲಿಯಾದ ಸಂತಾನ ಆಗಬೇಕು ಅಂತ ಒಂದು ವರವನ್ನು ನೀವು ಕೊಡಬೇಕು. ಅದಕ್ಕೆ ಕಶ್ಯಪರು ಹೇಳ್ತಾರಂತೆ, ಇಲ್ಲ ಅದು ಸ್ವಲ್ಪ ಕಷ್ಟ ಸಾಧ್ಯ, ಹಾಗಾಗಿ ಬೇಡ ನಿನಗೆ ಈ ಯೋಚನೆಗಳು. ಆದರೆ ಅವಳು ಕೇಳುವುದಿಲ್ಲ. ಮತ್ತು ಒತ್ತಾಯ ಮಾಡುವಾಗ, ನೋಡು, ಬಹಳ ಶಿಸ್ತುಬದ್ಧವಾದಂಥ ಜೀವನವನ್ನು ನೀನು ಮಾಡಬೇಕು, ಬಹಳ ವ್ರತ ಉಪವಾಸಾದಿಗಳನ್ನು ಮಾಡಬೇಕು, ಬೆಳಗಿನಿಂದ ಸಾಯಂಕಾಲದ ತನಕ ಒಂದು ಕ್ಷಣವೂ ನೀನು ಎಚ್ಚರ ತಪ್ಪದೆ
ಮಾಡಬೇಕಾದ ಕಾರ್ಯಗಳನ್ನು ಮಾಡುವ ರೀತಿಯಲ್ಲಿ ಮಾನಸಿಕ ದೈಹಿಕ ಶುಚಿತ್ವವನ್ನು ಇಟ್ಟುಕೊಂಡು ಸಾಧನೆಯನ್ನು ನೀನು ಮಾಡಬೇಕು. ಹಾಗಿದ್ದರೆ ನಿನಗೆ ಒಂದು ಸಂತಾನವಾಗುವ ಭಾಗ್ಯ ನಾನು ಒದಗಿಸಿಕೊಡ್ತೇನೆ ಅಂತ ಹೇಳ್ತಾಳೆ. ಅವಳು ಒಪ್ಪಿಕೊಳ್ತಾಳೆ. ಒಪ್ಪಿಕೊಂಡು ವ್ರತೋಪವಾಸಗಳನ್ನು ಮಾಡ್ತಾಳೆ. ಸುಮಾರು ಸಮಯ ಬಹಳ ಜಾಗರೂಕತೆಯಲ್ಲಿ ಎಲ್ಲಿಯೂ ಚಾಚೂ ತಪ್ಪದ ಹಾಗೆ ಬೆಳಗಿನಿಂದ ಸಾಯಂಕಾಲದ ರಾತ್ರಿಯ ತನಕ ತನ್ನ ದಿನಚರಿಯನ್ನು ಅತ್ಯಂತ ಶಿಸ್ತುಬದ್ಧವಾಗಿ, ಎಲ್ಲಿಯೂ ಮಲಿನತೆ, ಎಲ್ಲಿಯೂ ಕ್ಲೇಶ, ಎಲ್ಲಿಯೂ ದುಃಖ ಇದು ಯಾವುದು ಬಾರದ ಹಾಗೆ ನಿರ್ವಹಿಸ್ತಾ ಇರ್ತಾಳೆ. ಈ ಒಂದು ವಿಷಯ ಇಂದ್ರನ ಗೋಚರಕ್ಕೆ ಬರುತ್ತದೆ. ಇಂದ್ರನು ಇದರಿಂದ ತನಗೆ ಮುಂದಕ್ಕೆ ತೊಂದರೆ ಇದೆ ಅಂತ ಒಂದು ಆಲೋಚನೆಯನ್ನು ಮಾಡಿಕೊಳ್ತಾನೆ. ಈ ಸಂತಾನವನ್ನು ಹೇಗಾದರೂ ತಡಿಬೇಕು ಅನ್ನುವಂತಹ ಒಂದು ಚಿಂತನೆ ಅವನಲ್ಲಿ ಹುಟ್ಟಿ ಬರ್ತದೆ. ಇವನು ಮಾರುವೇಷವನ್ನು ಧರಿಸಿ ತನ್ನ ದೊಡ್ಡಮ್ಮನ ಮನೆಯ ಆಸುಪಾಸಿನಲ್ಲಿ ಸುತ್ತಾಡ್ತಾ ಇರ್ತಾನೆ. ಯಾರು? ಇಂದ್ರ. ಹೀಗೆ ಸುತ್ತಾಡ್ತಾ ಇರುವವನು ಸರಿಯಾದ ಸಮಯಕ್ಕೆ ಕಾಯ್ತಾ ಇರ್ತಾನೆ. ಇವಳು ಯಾವತ್ತೂ ಕೂಡ ವ್ರತ ನಿಯಮ ನಿಷ್ಠೆಯನ್ನು ತಪ್ಪುವುದಿಲ್ಲ. ಅವಳು ವ್ರತ ನಿಯಮ ನಿಷ್ಠೆಯನ್ನು ತಪ್ಪಿದರೆ ಮಾತ್ರ ಇಂದ್ರನಿಗೆ ಒಂದು ಅವಕಾಶ ಆಗುವಂಥದ್ದು. ಹಾಗಾಗಿ ಇಂದ್ರ ಕಾಯ್ತಾ ಇದ್ದ ಸಮಯಕ್ಕೆ, ಸಂದರ್ಭಕ್ಕೆ. ಸ್ವಲ್ಪ ಸಮಯ ಕಳೆದಾಗುವಾಗ ಒಂದು ದಿವಸ ಇವಳು ಯಾವುದೋ ಒಂದು ಧ್ಯಾನದಲ್ಲಿ ಸಂಜೆಯ ತನ್ನ ನಿಯಮವನ್ನು ಪಾಲಿಸಲಿಕ್ಕೆ ಆಗೋದಿಲ್ಲ. ಹೊತ್ತಲ್ಲದ ಹೊತ್ತಿನಲ್ಲಿ ನಿದ್ದೆಗೆ ಜಾರ್ತಾಳೆ, ಮುಖ ತೊಳೆಯೋದಿಲ್ಲ, ಹಲ್ಲುಜ್ಜೋದೆ ಹಾಗೇನೋ ಕೆಲವು ಮಾಡಬೇಕಾದ ಶೌಚವನ್ನು ಎಲ್ಲ ಮಾಡೋದಿಲ್ಲ. ಏನೋ ಒಂದು ಮಾಯೆ ಅವಳನ್ನು ಕವಿತದೆ. ಆ ಹೊತ್ತಿಗೆ ಅವಳ ನಿಯಮ ಭಂಗವಾಯಿತು, ವ್ರತ ಭಂಗವಾಯಿತು. ಇಂದ್ರ ಅವಳ ಗರ್ಭಕ್ಕೆ ಪ್ರವೇಶಿಸ್ತಾನೆ. ಪ್ರವೇಶಿಸಿ ಅವನೇನು ಮಾಡ್ತಾನೆ ಅಂದರೆ ಅಲ್ಲಿದ್ದ ಗರ್ಭಪಿಂಡವನ್ನು ತನ್ನ ವಜ್ರಾಯುಧದಿಂದ 7 ಭಾಗವಾಗಿ ಕತ್ತರಿಸ್ತಾನೆ. ಕತ್ತರಿಸಿದಾಗ ಅವುಗಳು ಬೊಬ್ಬೆ ಹೊಡಿತಾವಂತೆ. ಬೊಬ್ಬೆ ಹೊಡೆದಾಗ ಮತ್ತೆ ಪ್ರತಿಯೊಂದು ಪಿಂಡವನ್ನು ಮತ್ತೆ 7 ಭಾಗವನ್ನಾಗಿ ಮಾಡ್ತಾನೆ. ಒಟ್ಟು 7 × 7 49 ಪಿಂಡಗಳಾಗ್ತವೆ. ಆಗ ಅವುಗಳು ಅವನನ್ನು ಕೇಳಿಕೊಳ್ತವೆ, ನಮ್ಮನ್ನು ಕೊಲ್ಲಬೇಡ ಅಂತ. ಇಂದ್ರ ಹೇಳ್ತಾನೆ, ನಿಮಗೆ ನಾನು ರಕ್ಷಣೆಯನ್ನು ಕೊಡ್ತೇನೆ, ಆದರೆ ಏನು ಅಂತ ಕೇಳಿದರೆ ಅವುಗಳಿಗೆ ಬೋಧನೆಯನ್ನು ಮಾಡ್ತಾನೆ. ಅಲ್ಲಿ ಆ ಗರ್ಭ ಅದು ಹುಟ್ಟುವಾಗಲೇ ಅದು ರಾಕ್ಷಸರಾಗಿ ಹುಟ್ಟೋದಿಲ್ಲ. ಅವುಗಳು ಅಲ್ಲಿ ಅವನು ಬೊಬ್ಬೆ ಹೊಡಿತಾನೆ ಅವರಿಗೆ, ಮಾರುದಿ ಅಂತ ಹೇಳಿ, ಅಳಬೇಡಿ ಅಳಬೇಡಿ ಬೊಬ್ಬೆ ಹೊಡಿಬೇಡಿ ಅಂತ. ಹಾಗಾಗಿ ಅವರಿಗೆ ಮರುದ್ದೇವತೆಗಳು ಅಂತ, ಅವರು ದೇವತೆಗಳಾಗ್ತಾರೆ ಅವರು ಅಂತ. ದೇವತೆಗಳಾಗಿ ಅವರಿಗೆ ಸೋಮಪಾನದ ಅರ್ಹತೆಯನ್ನು ಕೂಡ ಇಂದ್ರ ಕೊಡ್ತಾನೆ. ತನ್ನ ತಮ್ಮಂದಿರು ಅಂತ ಅವರನ್ನು ಕರ್ಕೊಂಡು, ದ್ವಿತೀಯ ಗರ್ಭದಲ್ಲಿ ಜನಿಸಿದರೂ ಕೂಡ ಅವರು ದೈತ್ಯರಾಗುವುದಿಲ್ಲ. ಅವರು ದೇವತೆಗಳೊಟ್ಟಿಗೆ 49 ಮರುದ್ದೇವತೆಗಳಾಗಿ ಸೋಮಪಾನಕ್ಕೆ ಅರ್ಹತೆಯನ್ನು ಪಡೆದು ಇಂದ್ರನ ಜೊತೆಗೆ ಅವರು ಹೊರಟು ಹೋಗ್ತಾರೆ. ಹೀಗೆ ಇರಬೇಕಾಗಿದ್ದರೆ ಅವತಾರಗಳ ಕಥೆ ಬರ್ತದೆ. ವರಾಹ ಅವತಾರವನ್ನು ಪರಮಾತ್ಮ ತಾಳಿರ್ತಾನೆ. ಏಕಕಾಲದಲ್ಲಿ ದೇವರು ಇಬ್ಬರನ್ನು ಉದ್ಧರಿಸಿದ ಅಂತ. ದೇವರು ಭೂಮಿಯನ್ನು ಉದ್ಧರಿಸಿದ, ಹಿರಣ್ಯಾಕ್ಷನನ್ನು ಉದ್ಧರಿಸಿದ ಅಂತ ಆ ಒಂದು ಕಥೆ ಹಿಂದಕ್ಕೆ ಬರ್ತದೆ ನೋಡಿ. ಸನಕಾದಿಗಳು ನಿತ್ಯ ಬಾಲಕರು. ಅವರು ಒಂದು ನಮನೆ ಅವಧೂತ ಚರ್ಯೆಯವರು, ಯಾವುದೇ ಬಟ್ಟೆ ಇತ್ಯಾದಿ ಇರೋದಿಲ್ಲ. ಅವರಿಗೆ ಯಾವಾಗಲೂ ದೇವನ ವೈಕುಂಠಕ್ಕೆ ಅವರಿಗೆ ನಿತ್ಯ ಸ್ವಾಗತ. ಇಲ್ಲಿ ಯಾವುದೇ ಅಡೆತಡೆ ಏನೂ ಇಲ್ಲ. ಅವರು ಬೇಕಾದಾಗ ಬರ್ತಾರೆ, ಬೇಕಾದಾಗ ಹೋಗ್ತಾರೆ. ಇವರೊಂದು ಬಾರಿ ಹೋಗ್ತಾ ಇರಬೇಕಾಗಿದ್ದರೆ ಅಲ್ಲಿ ಜಯ ವಿಜಯರು ಇರ್ತಾರೆ. ಸಾಮಾನ್ಯವಾಗಿ ಈ ಸೇವಕರಿಗೆ ಸ್ವಲ್ಪ ಅಹಮು ಜಾಸ್ತಿ. ಅದು ರಾಜ ಕೊಟ್ಟರು ಈ ಸೇವಕರು ಕೊಡೋದಿಲ್ಲ ಅಂತ ಯಾವಾಗಲೂ ಅಂತ. ಹಾಗಾಗಿ ವಿಷ್ಣುವಿನ
ಅಂತಃಪುರ ಅದರ ಒಳಗಡೆ ಪ್ರವೇಶಿಸಲಿಕ್ಕೆ ಈ ಜಯ ವಿಜಯರು ಸನಕಾದಿಗಳಿಗೆ ಅಡ್ಡಿಯನ್ನು ಒಡ್ತಾರೆ, ಅವರನ್ನು ತಡೀತಾರೆ. ತಡೆಯುವಾಗ ಸಹಜವಾಗಿ ಇವರಿಗೆ ಕೋಪ ಬರ್ತದೆ. ಇವರು ಹೇಳ್ತಾರೆ, ನೀವು ಅಸುರರಂತೆ ನಮ್ಮನ್ನು ತಡೆದಿರಿ, ಹಾಗಾಗಿ ನೀವು ಇರಲಿಕ್ಕೆ ಅರ್ಹರಲ್ಲ, ನೀವು ಅಸುರ ಯೋನಿಯಲ್ಲಿ ಜನಿಸಿ ಅಂತ ಒಂದು ಶಾಪವನ್ನು ಕೊಡ್ತಾರೆ. ಕೊಟ್ಟಾಗುವಾಗ ಪರಮಾತ್ಮ ತಾನು ಇದೇನು ಗಲಾಟೆ ಅಂತ ಪರಮಾತ್ಮ ಹೊರಗೆ ಬರ್ತಾನೆ. ಬಂದು ನೋಡುವಾಗ ಸನಕಾದಿಗಳಿದ್ದಾರೆ, ಹಾಗಾಗಿ ಅವರಲ್ಲಿ ಮತ್ತೆ ಅವರನ್ನು ಸಮಾಧಾನ ಪಡಿಸಿ ಕರ್ಕೊಂಡು ಹೋಗ್ತಾನೆ. ಹಾಗೆ ಇವರಿಗೆ ಒಂದು ಶಾಪವನ್ನು ಪರಿಹಾರ ಮಾಡಲಿಕ್ಕಾಗೋದಿಲ್ಲ, ಅದಕ್ಕೆ ಅದನ್ನು ಮುಗಿಸುವಂಥ ಕ್ರಮವನ್ನು ಹೇಳಿಕೊಂಡು ಅಲ್ಲಿ 3 ಜನ್ಮದಲ್ಲಿ ಅಸುರರಾಗಿ ಜನಿಸಿ ಪರಮಾತ್ಮನ ಕೈಯಿಂದ ಸಾವನ್ನು ಕಂಡು ಮತ್ತೆ ಜಯ ವಿಜಯರಾಗಿ ಇಲ್ಲಿ ವೈಕುಂಠದ ದ್ವಾರಪಾಲಕರಾಗಿ ನೀವು ಇರಲಿ ಅಂತ ಕೇಳಿಕೊಡ್ತಾನೆ. ಅದರಲ್ಲಿ ಹಿರಣ್ಯಾಕ್ಷ ಮತ್ತು ಹಿರಣ್ಯಕಶಿಪು ಇಬ್ಬರು ಇರ್ತಾರೆ ಅಲ್ಲಿ. ಈ ಹಿರಣ್ಯಾಕ್ಷ ಇಡೀ ಲೋಕವನ್ನು ಅಲ್ಲೋಲ ಕಲ್ಲೋಲ ಮಾಡ್ತಾ ಭೂಮಿಯನ್ನು ಅದರ ಪಥದಿಂದ ಚಲನೆಯನ್ನು ಮಾಡಿ ತಗೊಂಡೋಗಿ ಎಲ್ಲಿಯೋ ಇಡ್ತಾನೆ. ಭೂಮಿ ತನ್ನ ಪಥದಲ್ಲಿ ಇರೋದಿಲ್ಲ. ಆಗ ದೇವರು ವರಾಹ ಅವತಾರಿಯಾಗಿ ತನ್ನ ದಾಡೆಯಿಂದ ಭೂದೇವಿಯನ್ನು ಉದ್ಧರಿಸ್ತಾನೆ. ವರಾಹ ಅವತಾರಿಯಾಗಿ ಹಿರಣ್ಯಾಕ್ಷನನ್ನು ಕೊಂದು, ಹಿರಣ್ಯಾಕ್ಷ ಅಂತ ಹೆಸರು ಚೆನ್ನಾಗಿದೆ ನೋಡಿ, ಅವನಿಗೆ ಹಿರಣ್ಯ ಚಿನ್ನದ ಕಣ್ಣುಗಳು ಅಂತೇಳಿ, ಇವನು ಹಿರಣ್ಯಕಶಿಪು, ಅವನು ಹಿರಣ್ಯಾಕ್ಷ ಅಂತ. ಈ ಚಿನ್ನಕ್ಕೂ ಅದಕ್ಕೇನೋ ಸ್ವಲ್ಪ ಸಂಬಂಧ ಇದೆ ಅಂತ ನಾವು ಹೇಳಿದೆವು. ಕಲಿಯ ವಾಸಸ್ಥಾನ ಅಲ್ಲಿ ಎಲ್ಲಿಯೋ ಚಿನ್ನದಲ್ಲಿ ಇರ್ತದೆ ಅಂದೆ. ಚಿನ್ನ ಅಂದರೆ ಅದರ ಹಿಂದೆ ಇರುವಂತಹ ಪ್ರವೃತ್ತಿ ಅಂತ, ಆ ಪ್ರಲೋಭನೆ ಅಂತ, ಅದು ಚಿನ್ನ ಅಂದರೆ ಲೋಹ ಅಲ್ಲ ಅದು. ಹಾಗಾಗಿ ಇಲ್ಲಿ ಹಿರಣ್ಯಾಕ್ಷನ ವಧೆಯಾಗ್ತದೆ. ವಧೆಯಾಗಿ ಆ ನಂತರ ಹಿರಣ್ಯಕಶಿಪು ಬಹಳ ಉಗ್ರ ರೂಪ ತಾಳ್ತಾನೆ. ಅವನು ಶ್ರೀಹರಿಯ ಶತ್ರುವಾಗಿ ಸದಾ ಶ್ರೀಹರಿಯ ದ್ವೇಷದಲ್ಲಿ ಮಗ್ನರಾಗಿರ್ತಾನೆ. ಲೋಕ ಪೀಡೆಯನ್ನು ಕೊಡ್ತಾ ಇರ್ತಾನೆ. ಎಲ್ಲೆಲ್ಲೂ ಕೋಲಾಹಲ, ಸ್ವರ್ಗಲೋಕಕ್ಕೆ ದಾಳಿ ಇಡ್ತಾನೆ. ದೇವಾನುದೇವತೆಗಳನ್ನು ಓಡಿಸ್ತಾನೆ, ತಾನೇ ವಿಜೃಂಭಿಸ್ತಾನೆ. ಯಜ್ಞ ಯಾಗಾದಿಗಳಿಗೆ ತೊಂದರೆಯನ್ನು ಕೊಡ್ತಾನೆ, ಋಷಿ ಮುನಿಗಳನ್ನು ಪೀಡಿಸ್ತಾನೆ. ತಾನೇ ದೇವರು ಅನ್ನುವಲ್ಲಿಯವರೆಗೆ ಅವನು ಮೆರೀತಾ ಇರ್ತಾನೆ. ಅಂತಹ ಹಿರಣ್ಯಕಶಿಪುವನ್ನು ನಿಗ್ರಹಿಸುವುದು ಹೇಗೆ ಅನ್ನುವಂಥದ್ದು ಈಗ ದೇವತೆಗಳ ಎದುರಿಗಿರುವಂತಹ ಬಹಳ ದೊಡ್ಡದಾದಂತಹ ಪ್ರಶ್ನೆ. ಈ ಹಿರಣ್ಯಕಶಿಪು ಪ್ರಖ್ಯಾತನಾದ ಕತೆ ನಮಗೆ. ಅವನು ಬ್ರಹ್ಮದೇವರನ್ನು ತಪಸ್ಸು ಮಾಡ್ತಾನೆ. ಬಹಳ ದೀರ್ಘಕಾಲವಾದ ತಪಸ್ಸನ್ನು ಮಾಡಿ ತನಗೆ ಸಾವಿಲ್ಲದಂಥ ಒಂದು ವರವನ್ನು ಪಡೆದುಕೊಳ್ಳಬೇಕು ಅಂತ. ಇದೆಲ್ಲರಿಗೂ ಕೂಡ ಇರುವಂಥದ್ದು ಅಂತ. ಸಾವಿಲ್ಲದ ಒಂದು ಸ್ಥಿತಿ, ಅಂತಹ ವರ ಇದು ಬೇಕಾಗಿದೆ ಅಂತ ಬ್ರಹ್ಮದೇವರು ಪ್ರತ್ಯಕ್ಷರಾಗ್ತಾರೆ. ಎಂತಹ ವರ? ಸಾವಿಲ್ಲದ ವರವನ್ನು ಕೊಡಲಿಕ್ಕೆ ಆಗೋದಿಲ್ಲ, ಹಾಗಾಗಿ ಎಂತಹ ವರವನ್ನು ನೀನು ಕೇಳ್ತೀಯ? ಆಗ ಸಾವು ಸಾಮಾನ್ಯವಾಗಿ ಹೇಗೆ ಬರಬಹುದು? ಮನುಷ್ಯರಿಂದ ಬರಬಹುದು, ಪ್ರಾಣಿಗಳಿಂದ ಬರಬಹುದು. ಹಾಗಾಗಿ ಅವರಿಂದ ನನಗೆ ಸಾವು ಬಾರದೇ ಇರಲಿ. ಭೂಮಿಯಲ್ಲಿ ಸಾವು ಬರಬಹುದು, ಅಂತರಿಕ್ಷದಲ್ಲಿ ಸಾವು ಬರಬಹುದು. ಹಾಗಾಗಿ ಭೂಮಿಯಲ್ಲಿಯೂ ಅಂತರಿಕ್ಷದಲ್ಲಿಯೂ ನನಗೆ ಸಾವು ಸಂಭವಿಸದೇ ಇರಲಿ. ಮನೆಯ ಒಳಗೆಯೂ ಬರಬಹುದು, ಮನೆಯ ಹೊರಗೆಯೂ ಬರಬಹುದು. ಹಾಗಾಗಿ ಅಲ್ಲಿಯೂ ನನಗೆ ಸಾವು ಸಂಭವಿಸದೇ ಇರಲಿ ಅಂತ. ಬೆಳಗ್ಗೆಯೂ ಬರಬಹುದು, ರಾತ್ರಿಯೂ ಬರಬಹುದು. ಹಾಗಾಗಿ ಈ ಬೆಳಗು ರಾತ್ರಿಗಳಲ್ಲಿ ನನಗೆ ಸಾವು ಸಂಭವಿಸದೇ ಇರಲಿ ಅಂತ ಕೇಳಿಕೊಳ್ತಾನೆ. ದೇವರು ತಥಾಸ್ತು ಅಂತ ವರವನ್ನು ಕೊಡ್ತಾರೆ. ಆದರೆ ವಿಧಿಯ ಆಟ ಹಿರಣ್ಯಕಶಿಪುವಿಗೆ ಗೊತ್ತಿರುವುದಿಲ್ಲ. ಇವನು ವರಮತ್ತನಾಗಿ ಮತ್ತೆ ತನ್ನ ಲೋಕ ಪೀಡನೆಯನ್ನು ಮುಂದುವರಿಸ್ತಾ ಇರಬೇಕಾಗಿದ್ದರೆ ಒಂದು ಬಾರಿ ಇವನ ಪತ್ನಿ ಕಯಾದು ಇವಳು ಗರ್ಭಿಣಿಯಾಗಿರ್ತಾಳೆ. ಈ ಇಂದ್ರನಿಗೆ ಒಂದು ಸಣ್ಣ ತಂತ್ರ ಗೊತ್ತಿರ್ತದೆ. ಯಾವ ಶತ್ರು ಗರ್ಭದಲ್ಲಿ ಬೆಳೀತಾ ಇರ್ತಾನೆ ಆ ಸಂದರ್ಭದಲ್ಲಿ ಅವನನ್ನು ಮುಗಿಸಬೇಕು, ಮತ್ತೆ ತೊಂದರೆ ಇರೋದಿಲ್ಲ ಅಂತ ಇಂದ್ರನ ಯೋಚನೆ. ಹಾಗಾಗಿ ಈ ಕಯಾದುವನ್ನು ಅವನು ಎಳ್ಕೊಂಡು ಹೋಗ್ತಾನೆ. ಹಿರಣ್ಯಕಶಿಪು ಎಲ್ಲೋ ಸಂಚಾರಕ್ಕೆ ಹೋಗಿದ್ದಾಗ ಎಳ್ಕೊಂಡು ಹೋಗ್ತಾನೆ.
ಎಳ್ಕೊಂಡು ಹೋಗ್ತಾ ಇರಬೇಕಾಗಿದ್ದರೆ ದಾರಿಯಲ್ಲಿ ನಾರದರು ಸಿಗ್ತಾರೆ. ಆಗ ಅವರು ಹೇಳ್ತಾರೆ, ಇವಳನ್ನು ಕಟ್ಟಿಕೊಂಡು ನೀನೇನು ಮಾಡ್ತೀಯಾ, ನೀನು ನಾಶ ಮಾಡಬೇಕಾದದ್ದು ಹಿರಣ್ಯಕಶಿಪುವನ್ನು, ಹಾಗಾಗಿ ಇವಳನ್ನು ಬಿಡು ಅಂತ. ಹಾಗಾಗಿ ಅವಳನ್ನು ನಾರದರು ಆಶ್ರಮದಲ್ಲಿ ಕೊಂಡೋಗಿರ್ತಾರೆ. ಅಲ್ಲಿ ಇವಳ ಗರ್ಭದಲ್ಲಿ ಮಗು ಇರ್ತದೆ. ಈ ಮಗು ಗರ್ಭದಲ್ಲಿರುವಾಗಲೇ ಹರಿಯ ಪುಣ್ಯ ಸ್ಮರಣೆಯನ್ನು ನಾರದರ ಆಶ್ರಮದಲ್ಲಿ ಕೇಳ್ತಾ ಇರ್ತದೆ ಅಂತೇಳಿ. ಆ ಗರ್ಭದಲ್ಲಿರುವ ಮಗುವೇ ಪ್ರಹ್ಲಾದ ಅಂತ. ಹಿರಣ್ಯಕಶಿಪುವಿಗೆ 4 ಮಕ್ಕಳು, ಸಂಹ್ಲಾದ, ಅನುಹ್ಲಾದ, ಹ್ಲಾದ ಮತ್ತು ಪ್ರಹ್ಲಾದ ಅಂತ. ಅಲ್ಲ, ಒಬ್ಬ ಪ್ರಹ್ಲಾದ ಇವನು ಈ ಗರ್ಭದಲ್ಲಿರ್ತಾನೆ. ಹಾಗೆ ಸ್ವಲ್ಪ ಸಮಯದ ನಂತರ ಪ್ರಹ್ಲಾದ ಜನಿಸ್ತಾನೆ. ಪ್ರಹ್ಲಾದನನ್ನು ನೋಡಿ ಹಿರಣ್ಯಕಶಿಪುವಿಗೆ ಬಹಳ ಸಂತೋಷ. ನಮ್ಮ ದೈತ್ಯ ಕುಲ ಶಿರೋಮಣಿ ಇವನು, ಹಾಗಾಗಿ ಇವನಿಗೆ ಸರಿಯಾದ ವಿದ್ಯಾಭ್ಯಾಸವನ್ನು ಕೊಡಿ ಅಂತ ಶುಕ್ರಾಚಾರ್ಯರ ಮಕ್ಕಳು ಷಂಡಾಮರ್ಕರು ಅವರನ್ನು ಕರೆಸಿ ಗುರುಕುಲಕ್ಕೆ ಕಳಿಸ್ತಾನೆ ಅಂತ. ಅಲ್ಲಿ ವಿದ್ಯಾಭ್ಯಾಸ ಎಲ್ಲ ಆಗ್ತದೆ. ಆದರೆ ಗರ್ಭಾವಸ್ಥೆಯಲ್ಲಿ ನಾರಾಯಣ ಸ್ಮರಣೆಯನ್ನು ಮಾಡ್ತಾ ಇದ್ದಂತಹ ಪ್ರಹ್ಲಾದ ಅಲ್ಲಿ ಕೂಡ ತನ್ನ ಚಾಳಿಯನ್ನು ಮುಂದುವರಿಸ್ತಾನೆ. ಅವನು ಇತರ ದೈತ್ಯ ಕುಮಾರರಿಗೆ ಕೂಡ ಇವನು ಬೋಧನೆಯನ್ನು ಮಾಡಲಿಕ್ಕೆ ಶುರು ಮಾಡ್ತಾನೆ. ಷಂಡಾಮರ್ಕರಿಗೆ ಪೇಚಿಗೆ ಇಟ್ಟುಕೊಳ್ತದೆ. ಈ ಕಡೆ ಹಿರಣ್ಯಕಶಿಪು ಹೇಳಿದ್ದಾನೆ, ಇವನಿಗೆ ದೈತ್ಯ ಕುಲದ ಎಲ್ಲ ಶಿಕ್ಷಣವನ್ನು ನೀವು ಕೊಡಬೇಕು. ಆದರೆ ಈ ಹುಡುಗ ದೈತ್ಯರಿಗೆ ಇವನು ಹರಿಯ ಸ್ಮರಣೆಯನ್ನು ಬೋಧಿಸ್ತಾ ಇರ್ತಾನೆ. ಕೊನೆಗೆ ಇವನನ್ನು ಕರ್ಕೊಂಡು ಬರ್ತಾರೆ. ಸ್ವಾಮಿ, ಇದು ಕಷ್ಟ ಇವನನ್ನು ಅಂತ. ಹಿರಣ್ಯಕಶಿಪುವು ಅವನಲ್ಲಿ ಮಾತನಾಡಿಸುವಾಗ ಇವನು ಹೇಳುವುದನ್ನೆಲ್ಲ ಕೇಳಿ ಅವನಿಗೆ ಉಗ್ರವಾದ ಕೋಪ ಏರ್ತದೆ. ಅವನು ಹೇಳ್ತಾನೆ, ಜಗತ್ತಿಗೆ ಯಾರು ದೊರೆ, ಯಾರು ರಾಜ, ಯಾರು ಅರಸ, ದೇವರು ಅಂತ ಕೇಳಿದರೆ ನಾನೇ. ನೀನು ನೋಡಿದರೆ ನನ್ನ ಶತ್ರುವಾದ ಹರಿಯ ಸ್ಮರಣೆ ಮಾಡ್ತಾ ಇದೆಯಾ, ಬಿಡು, ಇದು ಸರಿಯಲ್ಲ ಅಂತ. ಆದರೆ ಯಾವ ಕಾರಣಕ್ಕೂ ಚಿತ್ತವು ಚಂಚಲವಾಗದೆ ನಿರಂತರವಾಗಿ ಹರಿಯನ್ನು ಹೊಗಳ್ತಾ ಇರ್ತಾನೆ ಪ್ರಹ್ಲಾದ. ಇದನ್ನು ಕೇಳಿ ಅವನಿಗೆ ಕೋಪ ಬಂದು ಇವನಿಗೆ ನಾನಾ ತರಹದ ಶಿಕ್ಷೆಗಳನ್ನು ಕೊಡಿಸ್ತಾನೆ, ವಧೆ ಮಾಡಲಿಕ್ಕೆ ಹೇಳ್ತಾನೆ. ಆದರೆ ಆ ಹಂತದಲ್ಲಿ ಅವನನ್ನು ಸಾಧ್ಯವಾಗದೆ ಕೊನೆಗೆ ಮತ್ತೆ ಇವನಿಗೆ ಶಿಕ್ಷಣ ಕೊಡಲಿಕ್ಕೆ ಪುನಃ ಆಶ್ರಮಕ್ಕೆ ಕಳಿಸ್ತಾನೆ. ಅಲ್ಲಿ ಮತ್ತೆ ಇದೇ ಚಾಳಿ ಮುಂದುವರೆದು ಮತ್ತೆ ಅವರು ಇವನನ್ನು ಕರ್ಕೊಂಡು ಬಂದು ಹಿರಣ್ಯಕಶಿಪುವಿಗೆ ಒಪ್ಪಿಸ್ತಾರೆ. ಈ ದೈತ್ಯಕುಮಾರರು ಕೂಡ ಇವನ ಒಂದು ಮಾಯೆಗೆ ಒಳಗಾಗಿರ್ತಾರೆ. ಅವರು ಕೂಡ ಇವನ ಜೊತೆಗೆ ಸೇರಿ ಹರಿಭಜನೆಯನ್ನು ಶುರು ಮಾಡುತ್ತಾರೆ ಅಂತ. ಇದು ಹಿರಣ್ಯಕಶಿಪುವಿಗೆ ಸಂಕಷ್ಟಕ್ಕೀಟು ಮಾಡಿರ್ತದೆ. ಇಲ್ಲಿ ಆ ಆಸ್ಥಾನದಲ್ಲಿ ಕರ್ಕೊಂಡು ಬಂದು ಬಹಳ ವಾದ ವಿವಾದಗಳಾಗ್ತದೆ. ಕೊನೆಗೆ ಏನು ಕಲ್ತಿದೀಯಾ ನೀನು ಹೇಳು. ಆಗ ಪ್ರಹ್ಲಾದ ಹೇಳ್ತಾನಂತೆ, ಶ್ರವಣಂ ಕೀರ್ತನಂ ವಿಷ್ಣೋ ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ಸಖ್ಯಂ ದಾಸ್ಯಂ ಆತ್ಮನಿವೇದನಂ. ನವವಿಧ ಭಕ್ತಿ ಅಂತ. ಏನು ಮಾಡಬೇಕು? ಮಾಡಬೇಕಾದಿಷ್ಟೇ. ಮನುಷ್ಯ ಒಬ್ಬ ಹುಟ್ಟಿದ ನಂತರ ಮಾಡಬೇಕಾದದ್ದು ಶ್ರವಣಂ, ವಿಷ್ಣುವಿನ ನಾಮಸ್ಮರಣೆಯನ್ನು, ಅವನ ಹೊಗಳುವಿಕೆಯನ್ನು ಕೇಳಬೇಕು. ಕೀರ್ತನೆಯನ್ನು ಮಾಡಬೇಕು, ಹಾಡಬೇಕು. ಸ್ಮರಣೆಯನ್ನು ಮಾಡುತ್ತಾ ಇರಬೇಕು ನಿರಂತರವಾಗಿ. ಪಾದ ಸೇವನೆಯನ್ನು ಮಾಡಬೇಕು, ಅರ್ಚನೆಯನ್ನು ಮಾಡಬೇಕು, ವಂದನೆಯನ್ನು ಮಾಡಬೇಕು, ಅವನ ದಾಸ್ಯವನ್ನು ಮಾಡಬೇಕು, ದಾಸ ಭಾವದಲ್ಲಿರಬೇಕು. ದೊರೆ, ನೀನು ದೇವರು, ನಾನು ದಾಸ, ನೀನು ಈಶ, ನಾನು ದಾಸ, ಈ ಭಾವನೆಯಲ್ಲಿರಬೇಕು. ದೇವರನ್ನು ಸಖನಾಗಿ ನೋಡಬೇಕು. ದೇವರಲ್ಲಿ ತನ್ನ ಆತ್ಮದ ನಿವೇದನೆಯನ್ನು ಮಾಡಿಕೊಳ್ಳು. ಮತ್ತು ಯಾರಲ್ಲಿ ಸಾಧ್ಯ? ಆತ್ಮದ ನಿವೇದನೆ ಅವನಲ್ಲೇ ಮಾಡಬೇಕಷ್ಟೇ. ನೀನೊಬ್ಬನೇ ನನಗೆ ಆಧಾರ ಅಂತ ನವವಿಧವಾದ ಭಕ್ತಿಯನ್ನು ಹರಿಯಲ್ಲಿಟ್ಟವನು ಮಾತ್ರ ಉದ್ಧಾರವಾಗ್ತಾನೆ ಅಂತ ಪ್ರಹ್ಲಾದ ಹೇಳುವಾಗ ಹಿರಣ್ಯಕಶಿಪುವಿಗೆ ತಾಳಲಿಕ್ಕೆ ಆಗೋದಿಲ್ಲ. ಹೇಳ್ತಾನೆ, ಎಲ್ಲಿದ್ದಾನೆ ನಿನ್ನ ಹರಿಯವನು? ಎಲ್ಲೆಲ್ಲಿಯೂ ಇದ್ದಾನೆ ಅಂತ. ಜಗತ್ತಿನಲ್ಲಿ ದೇವರಿರದ ತಾಣ ಯಾವುದು? ಎಲ್ಲೆಲ್ಲಿಯೂ ಇದ್ದಾನೆ ಅಂತ. ಹಿರಣ್ಯಕಶಿಪುವು ಕ್ರೋಧಾವೇಶದಿಂದ ಮುಷ್ಟಿಯನ್ನು ಬಿಗಿ ಹಿಡಿದು ಪಕ್ಕದ ಕಂಬಕ್ಕೆ ಗುದ್ದುತ್ತಾನಂತೆ, ಇಲ್ಲಿದ್ದಾನ ಅಂತ.
ಅಲ್ಲಿಯೂ ಇದ್ದಾನೆ ಅಂತ. ಇವನು ಗುದ್ದಿದ ರಭಸಕ್ಕೆ ಇಡೀ ಕಂಬ ಒಡೆದು ಹೋಗ್ತದೆ. ಆಗ ಅದರ ಒಳಗಡೆಯಿಂದ ಒಂದು ಭಯಂಕರವಾದ ಆಕೃತಿ ಎದ್ದು ನಿಲ್ತದೆ. ಮುಖವು ಸಿಂಹ, ದೇಹವು ನರ. ಹಾಗಾಗಿ ನರಹರಿಯ ರೂಪದಲ್ಲಿ, ನರಸಿಂಹನ ರೂಪದಲ್ಲಿ ದೇವರು ಪ್ರತ್ಯಕ್ಷನಾಗ್ತಾನೆ. ಕಣ್ಣುಗಳು ಕೆಂಪಡರಿ, ಎಲ್ಲ ಇಡೀ ದೇಹವು ನಡುಗುತ್ತಾ ಇರ್ತದೆ. ಕೋಪ ಆವೇಶದಿಂದ ಅವನ ಕೋರೆ ದಾಡೆಗಳು ಪ್ರಜ್ವಲಿಸ್ತಾ ಇರ್ತದೆ. ಮಹಾಮಹಿಮನಾದಂತಹ ಭಗವಂತ ನರಹರಿಯ ರೂಪದಲ್ಲಿ ಅವನ ಕೇಸರಗಳನ್ನೆಲ್ಲ ಆಡಿಸ್ತಾ ಎದ್ದು ನಿಲ್ತಾನೆ. ಹಿರಣ್ಯಕಶಿಪುವಿನ ಜೊತೆಗೆ ಹೋರಾಟವಾಗ್ತದೆ. ಹಿರಣ್ಯಕಶಿಪುವು ಬಹಳ ಕ್ರುದ್ಧನಾಗಿ, ಸಿಕ್ಕಿದೆಯಾ ಈಗ, ನೀನೇ ಬೇಕಾಗಿದ್ದದ್ದು, ಬಹಳ ಸಮಯದಿಂದ ನಿನ್ನನ್ನು ಹುಡುಕುತ್ತಾ ಇದ್ದೇನೆ ಅಂತ ಹೇಳ್ತಾ ಹೋರಾಟವನ್ನು ಮಾಡ್ತಾನೆ. ಮಾಡಿ ಕೊನೆಗೆ ಒಂದು ಕ್ಷಣ ಹಿರಣ್ಯಕಶಿಪುವು ಗೆದ್ದ ಅಂತ ಕಾಣ್ತದೆ ಅಂತೆ ದೇವತೆಗಳಿಗೆ. ಅಯ್ಯೋ ಇದೇನಾಯಿತು, ಹಿರಣ್ಯಕಶಿಪು ಗೆದ್ದು ಬಿಟ್ಟ ಅಂತ. ಆದರೆ ಮರುಕ್ಷಣಕ್ಕೆ ದೇವರು ಅವನನ್ನು ತನ್ನ ಪಂಜದಿಂದ, ಅವನ ಉಗುರಿನಿಂದ ಎತ್ತಿ ಹಿಡಿತಾನೆ. ಅವನು ಕಾಯ್ತಾ ಇರ್ತಾನೆ, ಸಮಯಕ್ಕೆ ಕಾಯ್ತಾ ಇರ್ತಾನೆ. ಎತ್ತಿಕೊಂಡು ಹೋಗಿ ಮನೆಯ ಹೊರಗೂ ಅಲ್ಲ, ಮನೆಯ ಒಳಗೂ ಅಲ್ಲ, ಹೊಸ್ತಿಲಿನ ಮೇಲೆ, ತನ್ನ ತೊಡೆಯ ಮೇಲೆ ಅವನನ್ನು ಇರಿಸಿಕೊಂಡು ರಾತ್ರಿಯೂ ಅಲ್ಲ, ಹಗಲೂ ಅಲ್ಲ, ಸಂಧ್ಯೆಯ ವೇಳೆಗೆ ನರವೂ ಅಲ್ಲ, ಪ್ರಾಣಿಯೂ ಅಲ್ಲ, ನರಹರಿಯು ಅವನ ಹೊಟ್ಟೆಯನ್ನು ಬಗೀತಾನಂತೆ. ಬಗದು ಅವನ ಕರುಳನ್ನು ಕಿತ್ತು ತನಗೆ ಮಾಲೆಯನ್ನು ಹಾಕಿ ರೌದ್ರಾಕಾರದಿಂದ ಹೂಂಕುಳುತ್ತಾ ಜಗತ್ ಕಲ್ಯಾಣಕ್ಕೆ ತಾನು ಉಗ್ರ ನರಸಿಂಹನಾಗಿ ಎದ್ದು ನಿಲ್ತಾನಂತೆ. ಜಗತ್ತೆಲ್ಲ ಈ ಉಗ್ರ ರೂಪವನ್ನು ನೋಡಿ ಹೆದರಿಕೊಳ್ತದೆ. ಇವನ ಈ ಉಗ್ರ ರೂಪವನ್ನು ಶಾಂತವನ್ನಾಗಿ ಮಾಡುವುದು ಹೇಗೆ ಅಂತ. ನಮೋ ಭಗವತೆ ತುಭ್ಯಂ ಪುರುಷಾಯ ಮಹಾತ್ಮನೆ ಹರಯೇ ಅದ್ಭುತ ಸಿಂಹಾಯ ಬ್ರಹ್ಮಣೇ ಪರಮಾತ್ಮನೇ. ನರಸಿಂಹನಲ್ಲಿ ಬೇರೆ ಬೇರೆ ಋಷಿ ಮುನಿಗಳು, ಸಿದ್ಧರು, ಸಾಧ್ಯರು, ದೇವಾನುದೇವತೆಗಳು ಎಲ್ಲರೂ ಬಂದು ಸ್ತುತಿಯನ್ನು ಮಾಡ್ತಾರೆ. ಶಾಂತನಾಗು ಮಹಾಪ್ರಭು, ದೇವರೇ ಶಾಂತನಾಗು, ಲೋಕ ಕಲ್ಯಾಣಕ್ಕಾಗಿ ನೀನು ಪ್ರಸನ್ನನಾಗುವುದು ಬೇಕಾಗಿದೆ. ಪ್ರಸನ್ನ ನರಸಿಂಹನಾಗು, ಉಗ್ರ ನರಸಿಂಹನಲ್ಲ. ಕಾರ್ಯವಾಯಿತು, ಇನ್ನು ಶಾಂತರೂಪಿಯಾಗು ಅಂತ ಬೇಡಿಕೊಳ್ತಾರೆ. ಆದರೆ ಯಾರು ಬೇಡಿದರೂ ಕೂಡ ನರಸಿಂಹನ ಉಗ್ರಾವತಾರ ಶಮನಗೊಳ್ಳುವುದಿಲ್ಲ. ಕೊನೆಗೆ ಎಲ್ಲರೂ ಬಂದು ಪ್ರಹ್ಲಾದನಲ್ಲಿ ಬೇಡಿಕೊಳ್ಳುತ್ತಾರೆ, ನೀನು ಬೇಡಿಕೋ, ನೀನು ಸ್ತುತಿ ಮಾಡು. ಮತ್ತು ಪ್ರಹ್ಲಾದ ತನ್ನ ಮುಗ್ಧವಾದ ಭಾವದಿಂದ ಪರಮಾತ್ಮನಲ್ಲೂ ಬೇಡಿಕೊಳ್ಳುತ್ತಾನೆ. ಸ್ವತಃ ಪ್ರಹ್ಲಾದನು ಕೂಡ ಅವನು ವಿಷ್ಣು ಭಕ್ತಿಯ ಪಾರಮ್ಯವನ್ನು ಮೆರೆದಿರುವುದರಿಂದ, ಅವನು ಸ್ವತಃ ತತ್ವಜ್ಞಾನಗಳನ್ನೆಲ್ಲ ತಿಳಿದಿರುವುದರಿಂದ ಬಹಳ ಅದ್ಭುತವಾದಂತಹ ನರಸಿಂಹ ಸ್ತುತಿಯನ್ನು ಮಾಡ್ತಾನೆ. ಆ ಸ್ತುತಿಯನ್ನು ಕೇಳುತ್ತಾ 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 ದೇವರು ಉಗ್ರ ರೂಪವನ್ನು ಕಳೆದುಕೊಂಡು ಶಾಂತನಾಗಿ ಪವಡಿಸ್ತಾನಂತೆ. ಹಾಗೆ ಅಂತಹ ಪ್ರಸನ್ನ ನರಸಿಂಹ ಉಗ್ರರೂಪಿಯಾಗಿ ನಮ್ಮೆಲ್ಲ ಪಾಪಗಳನ್ನು ಕೂಡ ದಹಿಸ್ತಾನೆ ಮತ್ತು ಪ್ರಸನ್ನನಾಗಿ ಲೋಕವನ್ನು ಉದ್ಧಾರ ಮಾಡ್ತಾನೆ ಅಂತ ಶ್ರೀಮದ್ಭಾಗವತ ನಮಗೆ ತಿಳಿಸಿಕೊಡ್ತದೆ ಅಂತ. ಈ ಸಂದರ್ಭದಲ್ಲಿ ಒಂದು ಕಥೆ ನಾವು ಕೇಳುತ್ತೇವೆ ಅಂತ. ಇದು ತ್ರಿಪುರಾಂತಕನ ಕಥೆ. ತ್ರಿಪುರಾರಿ ರುದ್ರ, ತ್ರಿಪುರಾಂತಕ. ಶ್ರೀಮದ್ಭಾಗವತ ಇಲ್ಲಿಯೂ ಕೂಡ ನಮಗೆ ದೇವರ ಪ್ರೇರಣೆಯನ್ನು ಹೇಗೆ ಇರ್ತದೆ ಅನ್ನುವುದನ್ನು ತೋರಿಸಲಿಕ್ಕೋಸ್ಕರ ಈ ಕಥೆಯನ್ನು ಇದರಲ್ಲಿ ಸೇರಿಸಿಕೊಂಡಿದೆ ಅಂಥೇಳಿ. ತ್ರಿಪುರ ದಹನ ಅಂತ ಅದಕ್ಕೆ ಕರೀತೇವೆ. ಈ
ರಾಕ್ಷಸರು ಸಾಮಾನ್ಯವಾಗಿ ಭೌತಿಕವಾದಂತಹ ವಿದ್ಯೆಗಳಲ್ಲಿ ಬಹಳ ನುರಿತವರು. ಭೌತಿಕವಾದ ವಿದ್ಯೆಗಳಲ್ಲಿ ರಾಕ್ಷಸರು ನುರಿತವರು ಅಂತ. ಅವರು ಭೌತಿಕವಾದ ವಿದ್ಯೆಯಿಂದ ವಿಚಿತ್ರವಾದಂತಹ ಆಯುಧಗಳನ್ನಾಗಲಿ ವಿಚಿತ್ರವಾದಂತಹ ರಚನೆಗಳನ್ನಾಗಲಿ ಮಾಡಬಲ್ಲವರು ಅಂತ. ಹಿಂದೆ ಎಲ್ಲ ಅದೇ ನಾವು ಬೇರೆ ಬೇರೆ ರಾಕ್ಷಸರು ನಿರ್ಮಿಸಿದಂಥ ಮಾಯಾಪುರಗಳನ್ನು, ಪಟ್ಟಣಗಳನ್ನೆಲ್ಲ ನಾವು ಕೇಳಿರ್ತೇವೆ. ಇಲ್ಲಿ ಈ ಕಥೆಯಲ್ಲಿ ಬರುವಂಥದ್ದು ಮಯಾಸುರನ ಕಥೆ ಅಂತ. ಮಯಾಸುರ ಅಂತ ಒಬ್ಬ ರಾಕ್ಷಸ ಇರ್ತಾನೆ. ಇವನಿಗೆ ಅದ್ಭುತವಾದಂತಹ ವಿದ್ಯೆಗಳು ಗೊತ್ತಿರ್ತದೆ ಅಂತ. ಸಾಮಾನ್ಯವಾಗಿ ದೇವತೆಗಳಿಗೆ ವಿಶ್ವಕರ್ಮ ಇಡೀ ಜಗತ್ತನ್ನು ಸೃಷ್ಟಿ ಮಾಡುವಲ್ಲಿ ಸಹಕರಿಸ್ತಾ ಇರ್ತಾನೆ. ಹಾಗೆಯೇ ಈ ಅಸುರರಿಗೆ, ಈ ದಾನವರಿಗೆ ಈ ಮಾಯಾಸುರ ಬೇರೆ ಬೇರೆ ರೀತಿಯ ಪುರಗಳನ್ನು, ಪಟ್ಟಣಗಳನ್ನು ಎಲ್ಲ ನಿರ್ಮಾಣ ಮಾಡಿದವ. ಅಂತಹ ಮಯಾಸುರ ವಿಮಾನಗಳನ್ನು ರಚನೆ ಮಾಡ್ತಾನೆ. ನಾವೆಲ್ಲ ಕೇಳ್ತೇವೆ ವಿಮಾನಗಳು ಅಂತ. ಪುರಾಣಗಳಲ್ಲಿ ವಿಮಾನಗಳ ಉಲ್ಲೇಖ ಬರುತ್ತದೆ. ನಾವು ಆಧುನಿಕ ಕಾಲದ ವಿಮಾನಗಳನ್ನು ನೋಡಿದರೆ ಕೆಲವರೆಲ್ಲ ಅದನ್ನು ಪುರಾಣ ಕಾಲದಲ್ಲಿ ವಿಮಾನಗಳ ಇತ್ತು ಅಂತ ಪುಷ್ಪಕ ವಿಮಾನ ಇತ್ಯಾದಿ ಕಥೆಗಳನ್ನು ನಾವು ಕೇಳ್ತೇವೆ. ಕೆಲವರು ಸ್ವಲ್ಪ ಅದನ್ನು ಹಾಸ್ಯ ಮಾಡುವವರು ಇರ್ತಾರೆ, ಅದು ಎಂಥ ವಿಮಾನಗಳು ಇದ್ದದ್ದು ಹೌದು ಅಂತ. ಆದರೆ ಕಥೆಗಳಲ್ಲಿ ನಮಗೆ ವಿಮಾನಗಳು ಕಾಣ್ತೇವೆ. ಹಾಗೆ ಇಲ್ಲಿ ಮಯಾಸುರ ವಿಮಾನಗಳನ್ನು ರಚನೆ ಮಾಡಿದ ಅಂತೆ. ಹೇಗೆ ರಚನೆ ಮಾಡಿದ ಅಂದರೆ, ಒಂದು ವಿಮಾನವನ್ನು ಚಿನ್ನದಿಂದ ರಚನೆ ಮಾಡಿದ, ಒಂದು ವಿಮಾನವನ್ನು ಬೆಳ್ಳಿಯಿಂದ ರಚನೆ ಮಾಡಿದ, ಮತ್ತೊಂದು ವಿಮಾನವನ್ನು ಕಬ್ಬಿಣದಿಂದ ರಚನೆ ಮಾಡಿದ. ಈ ವಿಮಾನಗಳು ಪುರಗಳು ಅಂತ, ಪಟ್ಟಣಗಳು. ಆ ವಿಮಾನದ ಒಳಗಡೆಯೇ ಅದೆಂಥ ಅದ್ಭುತವಾದ ಕೌಶಲ್ಯದಿಂದ ಮಾಡಿದ್ದಾನೆ ಅಂತೆ. ಅಂದರೆ ದೊಡ್ಡದಾದಂತಹ ವಿಮಾನ, ಅದರ ಒಳಗಡೆ ಒಂದು ಪಟ್ಟಣ. ಆ ಪಟ್ಟಣದ ಒಳಗಡೆ ಈ ಅಸುರರೆಲ್ಲ ಹೋಗಿ ಇರುವಂಥದ್ದು. ಅವರು ಏನು ಮಾಡ್ತಾಯಿದ್ರು ಅಂದರೆ, ಆಗಾಗ ತಮಗೆ ಮನಸ್ಸು ಬಂದಾಗ ಈ ವಿಮಾನವನ್ನು ಚಾಲನೆ ಮಾಡಿಕೊಂಡು ಹೋಗುವಂಥದ್ದು. ಒಂದೊಂದು ವಿಮಾನವನ್ನು ಒಂದೊಂದು ಕಡೆಗೆ ಚಾಲನೆ ಮಾಡಿಕೊಂಡು ಹೋಗುವಂಥದ್ದು. ಅಲ್ಲಿ ಹೋಗಿ ಆ ವಿಮಾನದಿಂದ ಶಸ್ತ್ರಾಸ್ತ್ರಗಳನ್ನೆಲ್ಲ ಎಸೆದು ಅಲ್ಲಿ ಧ್ವಂಸಗಳನ್ನು ಮಾಡಿಕೊಂಡು ಬರುವಂಥದ್ದು. ಅಲ್ಲಿ ಯಾರಾದರೂ ಇವರನ್ನು ಎದುರಿಸಲಿಕ್ಕೆ ಬಂದರೆ ಮತ್ತೆ ಈ ವಿಮಾನಗಳ ಒಳಗಡೆ ಸೇರಿಕೊಂಡು ಅಲ್ಲಿಂದ ಪಲಾಯನ ಮಾಡುವಂಥದ್ದು. ಈ ರೀತಿಯಾಗಿ ಚಿನ್ನದ ಪುರ, ಬೆಳ್ಳಿಯ ಪುರ, ಆಮೇಲೆ ಕಬ್ಬಿಣದ ಪುರ, ತ್ರಿಪುರ ಅಂತ. ಈ ತ್ರಿಪುರವನ್ನು ಇಟ್ಟುಕೊಂಡು ರಾಕ್ಷಸರು ಇಡೀ ಭೂಮಿಯಲ್ಲಿ ಹಾಹಾಕಾರವನ್ನು ಉಂಟು ಮಾಡಿದರು, ಪೀಡನೆಯನ್ನು ಉಂಟು ಮಾಡಿದರು. ಈಗ ದೇವತೆಗಳಿಗೆ ಇದು ಕಷ್ಟಕ್ಕಿಟ್ಟುಕೊಂಡು ದೇವತೆಗಳು ಕೊನೆಗೆ ಶರಣು ಬರುವಂಥ ತಮ್ಮ ಕೈಲಾಗಲಿಲ್ಲ, ಇದನ್ನು ನಿಲ್ಲಿಸುವುದು ಹೇಗೆ? ಹಾಗಾಗಿ ಇವರು ಶಂಕರನಲ್ಲಿ, ಶಿವದೇವರಲ್ಲಿ ಹೋಗಿ ಬೇಡುತ್ತಾರೆ, ಸ್ವಾಮಿ ನೀವೇನಾದರೂ ಮಾಡಿ ಈ ಉಪಟಳವನ್ನು ನಮಗೆ ನಿಲ್ಲಿಸಬೇಕು, ಈ ದಾನವರನ್ನು ನೀವು ಸಂಹಾರ ಮಾಡಬೇಕು ಅಂತ. ದೇವರು ಒಪ್ಪುತ್ತಾರೆ. ಅವರು ಶಿವದೇವರು ಶಸ್ತ್ರಾಸ್ತ್ರಗಳನ್ನು, ತಮ್ಮ ಬಾಣಗಳನ್ನು, ಬಿಲ್ಲು ಬಾಣಗಳನ್ನು ಹಿಡಿದುಕೊಂಡು ಈ ಅಸುರರನ್ನು ಎದುರಿಸಲಿಕ್ಕೆ ಸಿದ್ಧರಾಗಿ ಬರ್ತಾರೆ. ಅಸುರರು ಈ ಪುರಗಳಲ್ಲಿ ಬರುವಾಗ ಶಿವದೇವರು ತನ್ನ ಬಿಲ್ಲನ್ನು ಹೆದೆಯೇರಿಸಿ ತನ್ನ ಬಾಣದಿಂದ ಈ ಪಟ್ಟಣಗಳನ್ನು ನಾಶ ಮಾಡಿದರು. ನಾಶ ಮಾಡಿ ಈ ತ್ರಿಪುರ ಅಂತಕ, ಆದ್ದರಿಂದ ತ್ರಿಪುರಾಂತಕ ಅಂತ ತ್ರಿಪುರಾರಿ ಅಂತ ಹೆಸರನ್ನು ಧರಿಸಿದರು. ಆದರೆ ಅಲ್ಲಿ ಒಂದು ಚೋದ್ಯ ನಡೆಯುತ್ತದೆ. ಏನು ಚೋದ್ಯ ನಡೆಯುತ್ತದೆ ಅಂದರೆ, ಒಂದು ಬಾರಿ ನಾಶವಾದ ಪಟ್ಟಣಗಳು ಸ್ವಲ್ಪ ದಿನಗಳ ನಂತರ ಮತ್ತೆ ನೋಡುವಾಗ ಪುನಃ ಅದೇ ಪಟ್ಟಣಗಳು ಮತ್ತೆ ಓಡಾಡ್ತಾ ಇದ್ದಾವೆ, ವಿಮಾನಗಳು ಓಡಾಡ್ತಾ ಇದ್ದಾವೆ. ಇದೊಂದು ಮಾಯಾಜಾಲದ ಹಾಗೆ ನಡೆಸ್ತಾ ಇರ್ತದೆ. ಮತ್ತು ಶಿವದೇವರು ಉದ್ಯುಕ್ತರಾಗ್ತಾರೆ, ಮತ್ತು ಪುರಗಳನ್ನು ನಾಶ ಮಾಡ್ತಾರೆ. ಮತ್ತು ಈ ವಿಮಾನಗಳು ಮತ್ತೆ ಕೆಲವು ಸಮಯ ಕಾಣದೇ ಆಗ್ತವೆ, ಮತ್ತು ಪುನಃ ವಿಮಾನಗಳು ಕಾಣಲಿಕ್ಕೆ ಶುರುವಾಗ್ತವೆ.
ಮತ್ತು ಇದೇ ರಾಕ್ಷಸರು ಅಲ್ಲಿ ಕಾಣಲಿಕ್ಕೆ, ಸತ್ತೋದ ರಾಕ್ಷಸರು ಮತ್ತೆ ಕಾಣಲಿಕ್ಕೆ ಶುರುವಾಗ್ತಾರೆ. ಇವರಿಗೆ ಪೇಚಿಗೆ ಇಟ್ಟುಕೊಂಡಿತ್ತು ಇದೇನು ಕಥೆ ಅಂತ. ಮತ್ತು ದೇವತೆಗಳು ಶ್ರೀಹರಿಯಲ್ಲಿ ಬಂದು ಬೇಡ್ತಾರೆ, ಇದೇನು ಕಥೆ, ಇದನ್ನೇನಾದರೂ ಕೊನೆಗಾಣಿಸಬೇಕಲ್ಲ ಅಂತ. ಆಗ ತನ್ನ ಜ್ಞಾನದಿಂದ ತಿಳ್ಕೊಂಡಂತಹ ಶ್ರೀಹರಿ ಪರಮಾತ್ಮ ಅದಕ್ಕೆ ಕಾರಣವನ್ನು ಕಂಡುಕೊಳ್ತಾರೆ. ಈ ಮಯಾಸುರ ಸಿದ್ಧಾಮೃತ ಅನ್ನುವಂಥ ರಸದ ಬಾವಿಯನ್ನು ಅವನು ನಿರ್ಮಿಸಿರ್ತಾನೆ. ಇದರ ಮಹಿಮೆ ಏನು, ಇದರ ವೈಶಿಷ್ಟ್ಯ ಏನು ಅಂತ ಕೇಳಿದರೆ, ಅದರೊಳಗೆ ಮುಳುಗಿ ಎದ್ದರೆ ಮತ್ತೆ ಅವನು ಜೀವಂತನಾಗ್ತಾನೆ. ಒಂದು ಶವವನ್ನು ಕೊಂಡೋಗಿ ಅದರೊಳಗೆ ಹಾಕಿದರೆ ಮತ್ತೆ ಜೀವಂತನಾಗಿ ಬರ್ತಾನೆ, ಒಂದು ಅಮೃತ ಪಾನ ಮಾಡಿದ ಹಾಗೆ. ಹಾಗಾಗಿ ಮತ್ತೆ ಮತ್ತೆ ಇವುಗಳೆಲ್ಲ ಸತ್ತೋದರೂ ಕೂಡ ಇವರು ಈ ಸಿದ್ಧಾಮೃತದ ಬಾವಿಯಲ್ಲಿ, ಸಿದ್ಧರಸದ ಬಾವಿಯಲ್ಲಿ ಇವರು ಮುಳುಗಿ ಅದರ ಅಮೃತವನ್ನು ಪಾನ ಮಾಡಿ ಮತ್ತೆ ಬರ್ತಾ ಇದ್ದರು. ಈ ರಾಕ್ಷಸರು ಈ ರೀತಿಯಾದಂಥ ತಮ್ಮ ಚಟುವಟಿಕೆಯನ್ನು ಮುಂದುವರಿಸ್ತಾ ಇದ್ದರು ಅಂತ. ಹಾಗಾಗಿ ಇದು ಅವರ ಮೂಲ, ಇದನ್ನು ನಾಶ ಮಾಡಬೇಕು ಅನ್ನುವುದಕ್ಕೆ ಶ್ರೀಹರಿ ಒಂದು ತಂತ್ರವನ್ನು ಮಾಡ್ತಾರೆ. ಏನು ತಂತ್ರ ಮಾಡ್ತಾರೆ ಅಂದರೆ, ಅವರು ಬ್ರಹ್ಮದೇವರನ್ನು ತನ್ನ ಕರುವನ್ನಾಗಿ ಮಾಡಿಕೊಂಡು ಒಂದು ಧೇನುವಿನ ರೂಪದಲ್ಲಿ ಈ ಸಿದ್ಧ ರಸದ ಬಾವಿಯ ಅಲ್ಲಿಗೆ ಹೋಗ್ತಾರೆ. ಅಲ್ಲಿ ಹೋಗಿ ಎಲ್ಲ ರಾಕ್ಷಸರೆಲ್ಲ ಇರ್ತಾರೆ, ಏನೋ ದನಕರುಗಳು ಹೋಗ್ತಾ ಇದ್ದಾವೆ, ಅದರ ಬಗ್ಗೆ ಗೊಡವೆಗೆ ಅವರು ಹೋಗೋದಿಲ್ಲ. ಇವರು ಆ ಬಾವಿಯ ಸಮೀಪಕ್ಕೆ ಹೋಗಿ ಅಲ್ಲಿದ್ದ ಎಲ್ಲ ಅಮೃತವನ್ನು ಈ ದನಕರುಗಳು ಕುಡಿದು ನಾಶ ಮಾಡ್ತವೆ, ಅಲ್ಲಿ ಖಾಲಿಯಾಗ್ತದೆ. ಈಗ ಶಿವದೇವರು ಮತ್ತೆ ತ್ರಿಪುರ ದಹನಕ್ಕೆ ಸಿದ್ಧರಾಗ್ತಾರೆ. ಇಡೀ ರಾಕ್ಷಸರ ಪಟ್ಟಣಗಳನ್ನು ನಾಶ ಮಾಡಿ ಅಲ್ಲಿಗೆ ರಾಕ್ಷಸರ ವಧೆ ಆಗ್ತದೆ. ಈ ರೀತಿಯಾಗಿ ತ್ರಿಪುರಾಂತಕರ ಕಥೆ ಕೂಡ ಶ್ರೀಮದ್ ಭಾಗವತದಲ್ಲಿ ಬರುತ್ತದೆ. ಇದನ್ನು ಪರೀಕ್ಷಿತ ಮಹಾರಾಜನಿಗೆ ಶುಕ ಮುನಿಗಳು ಹೇಳುತ್ತಾ ಮುಂದೆ ಬ್ರಹ್ಮಚರ್ಯಾಶ್ರಮ ಮತ್ತು ವಾನಪ್ರಸ್ಥದ ಮಹಿಮೆಗಳನ್ನು ಅದರ ಕ್ರಮಗಳನ್ನು ತಿಳಿಸ್ತಾರೆ. ಬ್ರಹ್ಮಚರ್ಯ ಅಂತ ಸಾಮಾನ್ಯವಾಗಿ ನಾವು ತಪ್ಪು ಅರ್ಥ ಮಾಡಿಕೊಂಡಂತಹ ಒಂದು ಪದ. ಬ್ರಹ್ಮಚರ್ಯ ಅಂದರೆ ಮದುವೆಯಾಗದೇ ಇರೋದು ಅಂತ ಅಷ್ಟೇ ಅರ್ಥ ನಮಗೆ. ಬ್ರಹ್ಮಚರ್ಯ ಅನ್ನುವಂಥದ್ದು ಪದವೇ ನೋಡಿದರೆ ನಮಗೆ ಗೊತ್ತಾಗ್ತದೆ. ಬ್ರಹ್ಮ ಮತ್ತು ಚರ್ಯ ಅಂತ ಎರಡು ಇದೆ. ಬ್ರಹ್ಮ ಅನ್ನುವಂಥದ್ದು ಬೃಹತ್, ದೊಡ್ಡದು, ಜ್ಞಾನ ಅಂತ ನಾವು ಅರ್ಥ. ಅದನ್ನು ಸಾಧನೆ ಮಾಡಬೇಕಾಗಿದ್ದರೆ ಅದೇ ಚರ್ಯವಾಗಬೇಕು. ಜ್ಞಾನದ ಸಂಪಾದನೆ ಮಾಡುವವ ಅವನು ಸುಖವನ್ನು ತ್ಯಜಿಸಬೇಕು ಅಂತ ಸಾಮಾನ್ಯವಾಗಿ. ಜ್ಞಾನ ಸಂಪಾದನೆ ಮಾಡ್ತಾ ಇದ್ದಾಗ ಸುಖವು ಇದ್ದರೆ ಜ್ಞಾನವು ಸಂಪಾದನೆ ಆಗುವುದಿಲ್ಲ ಅಂತ, ಮನಸ್ಸು ವ್ಯತ್ಯಸ್ತ ಆಗ್ತದೆ, ಏಕಾಗ್ರವಾಗುವುದಿಲ್ಲ. ಹಿಂದಕ್ಕೆಲ್ಲ ಬೇರೆ ಬೇರೆ ನಮೂನೆಯ ವಿದ್ಯಾರ್ಥಿಗಳಿದ್ದರು ಅಂತ. ಅವರೇನೆಂದರೆ ಏಕಸಂಧಿಗ್ರಾಹಿಗಳು ಅಂತ, ಒಂದೇ ಸಲ ಕೇಳಿದರೆ ತಲೆಯಲ್ಲಿ ಇಟ್ಕೊಳ್ಳುವಂಥವರು ಅಂತ, ಈ ರೀತಿ ಬೇರೆ ಬೇರೆ ರೀತಿಯಲ್ಲಿತ್ತು. ಹಾಗಾಗಿ ಬ್ರಹ್ಮಚರ್ಯ ಆಶ್ರಮ ಅನ್ನುವಂಥದ್ದು ಜ್ಞಾನ ಅಧಿಗ್ರಹಣ ಮಾಡುವಂತಹ ಸಮಯ. ವಿದ್ಯಾರ್ಥಿ ಚೇತ್ ತ್ಯಜೇತ್ ಸುಖಂ ಅಂತ ಹೇಳುವಂಥದ್ದು. ಸುಖಾರ್ಥಿ ಚೇತ್ ತ್ಯಜೇದ್ ವಿದ್ಯಾಂ ಅಂತ. ಸುಖಾರ್ಥಿ ನೀನು ಸುಖವನ್ನು ಬಯಸ್ತೀಯಾದರೆ ವಿದ್ಯೆಯನ್ನು ಬಿಡು ಅಂತ, ಅದು ಸಾಮಾನ್ಯ ನಮ್ಮ ಮಾತುಗಳು. ಹಾಗಾಗಿ ಬ್ರಹ್ಮಚರ್ಯದಲ್ಲಿ ಮದುವೆಯಾದರೆ ಅವನಿಗೆ ಜ್ಞಾನ ಸಂಪಾದನೆ ಆಗುವುದಿಲ್ಲ, ಅದು ಗೃಹಸ್ಥಾಶ್ರಮಕ್ಕೆ ಬರ್ತದೆ. ಹಾಗಾಗಿ ಬ್ರಹ್ಮಚರ್ಯ ಅನ್ನುವುದು ಜ್ಞಾನ ಸಂಪಾದನೆ. ಆ ಜ್ಞಾನ ಸಂಪಾದನೆಯ ಸಂದರ್ಭದಲ್ಲಿ ವಿವಾಹವಾಗಬಾರದು. ಆದ್ದರಿಂದ ಬ್ರಹ್ಮಚರ್ಯ ಅಂದರೆ ವಿವಾಹವಾಗದೇ ಇರೋದು ಅಂತ ಅರ್ಥ ಆಗಿಬಿಟ್ಟಿದೆ. ಹಾಗಾಗಿ ಬ್ರಹ್ಮಚರ್ಯ ಕಾಲದಲ್ಲಿ ಹೇಗಿರಬೇಕು, ಸಾಧನೆಯನ್ನು ಹೇಗೆ ಮಾಡಬೇಕು, ಜೀವನದ ಕ್ರಮ ಹೇಗಿರಬೇಕು, ಯಾವ ಯಾವ ಹೊತ್ತಿನಲ್ಲಿ ಏನೇನು ಆಚರಣೆಗಳನ್ನು ಮಾಡಬೇಕು, ಎಷ್ಟು ವಯಸ್ಸಿನವರೆಗೆ, ಈ ರೀತಿಯಾಗಿ ಉಪನೀತನಾಗಿ ಗುರುಕುಲಕ್ಕೆ ಹೋಗಿ ಅಲ್ಲಿಂದ ಗುರುಗಳಿಂದ ಎಲ್ಲ ವಿದ್ಯೆಯನ್ನು ಅಧ್ಯಯನವನ್ನು ಮಾಡಿ ತಾವು ಮುಂದಕ್ಕೆ ಬೋಧನೆಯನ್ನು ಮಾಡುವಲ್ಲಿಯವರೆಗೆ ಜ್ಞಾನದ ಗಳಿಕೆಯನ್ನು ಮಾಡುವಂಥದ್ದು ಬ್ರಹ್ಮಚರ್ಯದ ಒಂದು ಕ್ರಮ. ಅದರ ಬೋಧನೆಯನ್ನು ಶ್ರೀಮದ್ ಭಾಗವತ ಮಾಡ್ತದೆ. ಅದೇ ರೀತಿಯಾಗಿ ವಾನಪ್ರಸ್ಥದ ವರ್ಣನೆಯನ್ನು ನಾವು ಆಗಾಗ ಇದನ್ನು ಹೇಳ್ತಾ ಇರ್ತೇವೆ, ನೋಡ್ತಾ ಇರ್ತೇವೆ. ಎಲ್ಲ ಮನ್ವಂತರಗಳ ದೊರೆಗಳು ಕೂಡ ಸಮಯ ಬಂದಾಗ ವಾನಪ್ರಸ್ಥವನ್ನು ಹೋಗುತ್ತಾರೆ. ಈಗ ನಾವು ವನಕ್ಕೆ ಹೋಗುವಂದರೆ ವನ ಎಲ್ಲಿದೆ? ನಾವು ಹಾಗಾಗಿ ಎಲ್ಲರೂ ಪಟ್ಟಣವಾಸಿಗಳೇ. ನಾವು
ವನಕ್ಕೆ ಹೋಗೋದಿಲ್ಲ. ವಾನಪ್ರಸ್ಥವನ್ನು ನಮ್ಮ ಮನೆಯಲ್ಲೇ ನಾವು ಸೃಷ್ಟಿ ಮಾಡಿಕೊಳ್ಳಬೇಕಾಗ್ತದೆ. ಒಂದು ಹಂತಕ್ಕೆ ಬಂದಾಗ ಎಷ್ಟು ಚೆನ್ನಾಗಿದೆ ಜೀವನವನ್ನು ಹಿಂದಿನವರು ಕಂಡುಕೊಂಡಂತಹ ರೀತಿ, ಎಷ್ಟು ಭಾಗಗಳನ್ನಾಗಿ ಮಾಡಿದರು. ಬ್ರಹ್ಮಚರ್ಯ ಅದು ವಿದ್ಯೆಯನ್ನು ಕಲಿಯುವ ಕಾಲ. ಆ ಕಾಲದಲ್ಲಿ ವಿದ್ಯೆಯನ್ನು ಕಲಿತು ಜೀವನಕ್ಕೆ ಬೇಕಾದ ಎಲ್ಲ ಬುನಾದಿಯನ್ನು ನಾವು ಹಾಕಿಕೊಂಡ ನಂತರ ಗಾರ್ಹಸ್ಥ್ಯ, ಜೀವನದ ಸುಖ. ಮುಖ್ಯವಾಗಿ ಗಾರ್ಹಸ್ಥ್ಯ ಬೇಕಾದದ್ದು ಸಂತತಿಯನ್ನು ಮುಂದುವರಿಸಲಿಕ್ಕೆ ಪ್ರಕೃತಿ ನಿಯೋಜನೆ ಮಾಡಿದಂತಹ, ಪ್ರಕೃತಿಯಲ್ಲಿ ಅದು ಇದೆ. ಪ್ರಕೃತಿ ಯಾವಾಗಲೂ ತನ್ನ ಸಂತತಿಯನ್ನು ಬಿಟ್ಟುಕೊಡುವುದಿಲ್ಲ. ಆ ಪರಂಪರೆ, ಆ ತಂತು ಪ್ರಜಾತಂತುಂ ಮಾ ವಿವತ್ಸೇತ್ಸಿ ಅಂತಲೇ ಹೇಳುವಂಥದ್ದು. ಯಾವಾಗ ಗುರುಕುಲದಲ್ಲಿ ಶಿಕ್ಷಣವನ್ನು ಮುಗಿಸಿ ಒಬ್ಬ ವಿದ್ಯಾರ್ಥಿಯು ಗುರುಕುಲದಿಂದ ಹೊರಗೆ ಹೋಗಬೇಕಾಗಿದ್ದರೆ ಅಂತೆವಾಸಿನಃ, ಅಂತೆವಾಸಿಗಳು ಅಲ್ಲಿದ್ದಂತಹ ಶಿಷ್ಯರಿಗೆ ಗುರು ಹೇಳುವಂಥದ್ದು ಪ್ರಜಾತಂತುಂ ಮಾ ವ್ಯವಚ್ಛೇತ್ಸಿ ಅಂತ. ಸ್ನಾತಕ ಉಪದೇಶ ಅಂತ ಬರ್ತದೆ. ಆ ಸ್ನಾತಕ ಉಪದೇಶದಲ್ಲಿ ಒಂದದು ಏನು, ಪ್ರಜಾತಂತು ಬಹಳ ಮುಖ್ಯ. ಪ್ರಜೆಗಳು ಇರಬೇಕು, ಮುಂದುವರಿಬೇಕಾದರೆ ಸಂತತಿ ಮುಂದುವರಿಬೇಕು. ನಾವು ಈ ಕಾಲದಲ್ಲಿ ಒಂದು ಮಗುವೂ ಬೇಡ ಅಂತ ಹೇಳುವಂಥ ಸ್ಥಿತಿಗೆ ನಾವು ಬಂದಿರೋದರಿಂದ ಪ್ರಜಾತಂತು ಅದು ಮುಂದುವರಿಬೇಕಾಗಿದ್ದರೆ, ಸಂತತಿ ಬೇಕಾಗಿದ್ದರೆ ಗಾರ್ಹಸ್ಥ್ಯ ಬೇಕು. ಮತ್ತು ಆ ಗಾರ್ಹಸ್ಥ್ಯ ಜೀವನ, ಅಲ್ಲಿ ಬೇಕಾದಂತಹ ಸಂಪತ್ತಿನ ಗಳಿಕೆ, ಅಲ್ಲಿ ಬೇಕಾದಂತಹ ಜೀವನ, ಅಲ್ಲಿ ಮಕ್ಕಳ ಪಾಲನೆ ಪೋಷಣೆ, ಈ ಎಲ್ಲವನ್ನು ಕೂಡ ಸಮೃದ್ಧವಾಗಿ ಅನುಭವಿಸಿದ ನಂತರ ಯಾವ ಕಾಲಕ್ಕೆ ನಮಗೆ ಗೊತ್ತಿದೆ ವಾನಪ್ರಸ್ಥಕ್ಕೆ ನಾವು ತೆರಳಬೇಕು ಅಂತ, ಜೀವನದ ಒಂದು ಹೆಜ್ಜೆ ನಿವೃತ್ತಿಯ ಕಡೆಗೆ ನಾವು ಕಾಲಿಡಬೇಕು ಅಂತ. ಬದುಕು ನಮಗೆ ಕಲಿಸ್ತದೆ, ದೇಹವು ಪ್ರಕೃತಿಯು ನಮಗೆ ಹೇಳ್ತದೆ ಇದು ಸಾಕು, ಇದು ಸಾಕು, ಹೆಜ್ಜೆಯನ್ನು ಸ್ವಲ್ಪ ಹಿಂದೆಗೆ ಅಂತ ನಾವು ಹೇಳುವಾಗ ನಾವು ಹೆಜ್ಜೆಯನ್ನು ಹಿಂದಕ್ಕಿಡಬೇಕಂತೆ. ಕೂರ್ಮವೃತ್ತಿ ಅಂತ ಇದೆ. ಆಮೆ ಹೇಗೆ ತನ್ನ ಅಂಗೋಪಾಂಗಗಳನ್ನು ತನ್ನ ಒಳಗೆ ಎಳೆದುಕೊಳ್ತದೋ ಮನುಷ್ಯನಿಗೆ ಗೊತ್ತಿದೆ ಇಂದ್ರಿಯಗಳನ್ನು ಹೇಗೆ ತಾನು ಒಳಗೆ ಎಳೆದುಕೊಳ್ಳಬೇಕು ಅಂತ. ಅಂತಹ ಎಳೆದುಕೊಳ್ಳುವ ಸಮಯ ಬಂದಿದೆ. ಒಂದೊಂದೇ ಹೆಜ್ಜೆಯನ್ನು ನಿನ್ನ ಕರ್ತವ್ಯವನ್ನು ಮುಗಿಸ್ತಾ ಹಿಂದಕ್ಕೆ ಬಾ. ವನದಲ್ಲಿ ಕುಳಿತರೂ ಕೂಡ ನಮಗೆ ಗಾರ್ಹಸ್ಥ್ಯದ ಚಿಂತೆಯೇ ಆದರೆ ವನದಲ್ಲಿ ಕುಳಿತೇನು ಪ್ರಯೋಜನ, ಹಿಮಾಲಯದಲ್ಲಿ ಕುಳಿತು ಪ್ರಯೋಜನ ಏನು, ಎಲ್ಲಿ ಕುಳಿತರೇನು. ಹಾಗಾಗಿ ಅದಲ್ಲ, ನಿನ್ನ ಮನಸ್ಸನ್ನು ನೀನು ಅದಕ್ಕೆ ಸಿದ್ಧ ಮಾಡಬೇಕು ಅಂತ. ವಾನಪ್ರಸ್ಥ ಅಂದರೆ ಅದು ಸಿದ್ಧತೆ ಮಾಡು. ಮುಂದಕ್ಕೆ ಇದೆ ಬದುಕಿನ ಕೊನೆಯ ಘಟ್ಟ, ಅಲ್ಲಿಗೆ ಹೋಗಲಿಕ್ಕೆ ಸಿದ್ಧತೆಯನ್ನು ಮಾಡುವಂಥ ಮೂರನೇ ಹಂತ. ಕೊನೆಯದಾಗಿ ಸನ್ಯಾಸವನ್ನು ಸ್ವೀಕರಿಸಬೇಕು. ಸನ್ಯಾಸ ಅಂದರೆ ಸನ್ಯಸ್ಥ, ನ್ಯಾಸವಾಗಿ ಇಡುವುದು ಅಂತ. ಯಾವುದನ್ನು ನ್ಯಾಸವಾಗಿಡುವುದು? ಬದುಕನ್ನೇ ನ್ಯಾಸವಾಗಿಡುವುದು ಅಂತ. ಯಾರಿಗೆ ನ್ಯಾಸವಾಗಿಡುವುದು? ಪರಮಾತ್ಮನ ಅಡಿದಾವರಗಳಿಗೆ ನ್ಯಾಸವಾಗಿಟ್ಟಾಗ ನನ್ನದು ಅಂತ ಏನೂ ಇಲ್ಲ, ಎಲ್ಲದೇ ನಿನ್ನದೇ ದೇವರೇ ಅಂತ ನ್ಯಾಸವಾಗಿಟ್ಟು ಆ ಕೊನೆಯ ಬದುಕನ್ನು ಬದುಕಿದರೆ ಅದು ಜೀವನದ ಹಂತಗಳಲ್ಲಿ ಕೊನೆಯದ್ದು. ಈ ರೀತಿಯಾಗಿ ನಮ್ಮ ಜೀವನವನ್ನು ನಾವು ಕಳೆಯಬೇಕು ಅನ್ನುವಂಥದ್ದನ್ನು ಶ್ರೀಮದ್ ಭಾಗವತದಲ್ಲಿ ಬಹಳ ಸುಂದರವಾಗಿ ವರ್ಣನೆಯನ್ನು ಮಾಡ್ತಾರೆ. ಕೊನೆಯದಾಗಿ 7ನೆಯ ಸ್ಕಂದ ಜೀವಿಕೆ ಹೇಗಿರಬೇಕು ಅಂತ ಹೇಳ್ತಾ 7ನೆಯ ಸ್ಕಂದವನ್ನು ಕೊನೆ ಮಾಡುತ್ತದೆ. ಆ 7ನೆಯ ಸ್ಕಂದದ ಕೊನೆಗೆ ನಾವು ಇವತ್ತಿನ ಭಾಗವತ ಕಥಾಶ್ರವಣವನ್ನು ಮುಗಿಸ್ತೇವೆ. ಬದುಕು ನಿಜಕ್ಕೂ ಕೂಡ ಒಬ್ಬ ಹೇಳ್ತಾನೆ ಚೆನ್ನಾಗಿದೆ, ವಿಕೃತಿರ್ಜೀವನ ಮುಚ್ಯತೆ ಅಂತ. ಮರಣವು ಪ್ರಕೃತಿ ಅಂತ. ಮರಣವು ಪ್ರಕೃತಿ, ವಿಕೃತಿರ್ಜೀವನ ಮುಚ್ಯತೆ ಅಂತ. ಜೀವನವು ವಿಕೃತಿ ಅಂತ ಅರ್ಥ ಮಾಡಿಕೊಳ್ಳಿಕ್ಕೆ ಸ್ವಲ್ಪ ಕಷ್ಟ ಅಂತ. ಯಾಕೆಂದರೆ ಜೀವನವು ಬಹಳ ಕಷ್ಟ ನಮಗೆ ಕಾಣುತ್ತದೆ. ನಾವು ಹುಟ್ಟುವಾಗ ಈಗ ನಾನಾ ನಮೂನೆಯ ಜೀವನಗಳೆಲ್ಲ ಇರ್ತದೆ. ಜೀವಿಗಳು, ಪ್ರಾಣಿಗಳನ್ನು ಜೀವೋ ಜೀವಸ್ಯ ಜೀವನಂ ಅಂತ. ಒಂದು ಜೀವಕ್ಕೆ ಇನ್ನೊಂದು ಜೀವವೇ ಅದರ ಜೀವನಕ್ಕೆ ಆಹಾರ ಅದು ಅಂತ.
ಸಣ್ಣ ಮೀನನ್ನು ತಿಂದು ದೊಡ್ಡ ಮೀನು ಬದುಕುತ್ತದೆ. ಆ ದೊಡ್ಡ ಮೀನನ್ನು ಇನ್ನೊಂದು ಯಾವುದೋ ತಿಂತದೆ, ಅದನ್ನು ಇನ್ನೊಂದು ಯಾವುದೋ ತಿಂತದೆ. ಹಾಗಾಗಿ ಈ ಎಲ್ಲವನ್ನು ತಿನ್ನುವ ಮನುಷ್ಯ ಇದು ವಿಕೃತಿ ಅಲ್ಲದಿದ್ದೇನೇನು. ಈ ಯಾವುದನ್ನು ತಿನ್ನಬೇಕು, ಯಾವುದನ್ನು ತಿನ್ನಬಾರದು, ಯಾವುದು ಆಹಾರ ಯಾವುದು ಅಲ್ಲ ಅನ್ನುವ ಪ್ರಜ್ಞೆಯನ್ನೇ ಕಳೆದುಕೊಂಡು ಜಗತ್ತಿನಲ್ಲಿ ಸಿಕ್ಕಿದ್ದನ್ನೆಲ್ಲ ಯಾರೋ ಅವಧೂತ ಕಲ್ಲುಗಳನ್ನು ತಿಂದುಕೊಂಡು ಬದುಕಿದ್ದಂತೆ. ಅದು ಅವಧೂತ ಸ್ಥಿತಿ. ಆ ರೀತಿಯಾಗಿ ಮನುಷ್ಯ ಕಲ್ಲು ಮಣ್ಣುಗಳನ್ನು ತಿನ್ನುವವರು ಕೇಳಿದ್ದೇವೆ ನಾವು. ಬೇರೆ ಬೇರೆ ವಸ್ತುಗಳನ್ನು ತಿನ್ನುವವರು ಅವ್ರ ಹೊಟ್ಟೆಯಲ್ಲಿ ಏನೋ ಎಲ್ಲ ಇತ್ತು ಅಂತ ಕೇಳಿದ್ದೇವೆ. ಆದರೆ ಮನುಷ್ಯ ಪ್ರಾಣಿಗಳನ್ನು ತಿನ್ನುತ್ತಾನೆ, ಪಕ್ಷಿಗಳನ್ನು ತಿನ್ನುತ್ತಾನೆ, ಕಾಲುಗಳಿರುವುದನ್ನು ತಿನ್ನುತ್ತಾನೆ, ಹರಿದಾಡುವುದನ್ನು ತಿಂತಾನೆ, ಹಾರುವುದನ್ನು ತಿಂತಾನೆ, ಎಲ್ಲವನ್ನೂ ತಿಂತಾನೆ. ಅವನು ಸರ್ವ ಭಕ್ಷಕನಾಗಿ ಅಗ್ನಿಗೆ ಸರ್ವಭಕ್ಷಕ ಅಂತ ಹೆಸರು. ಅಗ್ನಿಗೆ ಸರ್ವಭಕ್ಷಕ ಅಂತ ಹೆಸರು. ಮನುಷ್ಯನು ಕೂಡ ಸರ್ವಭಕ್ಷಕನಾಗಿದ್ದಾನೆ. ಹಾಗಾಗಿ ಜೀವನವು ವಿಕೃತಿ. ಆದರೆ ಹಿಂದಿನವರು ಹೇಳಿದರು, ಜೀವನದ ಬಗ್ಗೆ ಎಷ್ಟು ಆಳವಾಗಿ ಆಲೋಚನೆಯನ್ನು ಮಾಡಿದ್ದಾರೆ. ನಾವು ಜೀವನದ ಬಗ್ಗೆ ಚಿಂತೆಯೇ ಮಾಡೋದಿಲ್ಲ. ನಾವು ಏನು ಹಣ ಸಂಪಾದನೆ ಮಾಡ್ತೇವೆ, ಇನ್ನೇನು ಭೋಗವನ್ನು ಅನುಭವಿಸ್ತೇವೆ, ಅಷ್ಟೇ ನಮಗೆ ಆಲೋಚನೆ. ಆದರೆ ಹಿಂದಿನವರು ಆಲೋಚನೆ ಮಾಡಿದ್ರು, ಬದುಕು ಹೇಗಿದೆ ಅಂತ. ಇದು ವಿಕೃತಿ ಅಲ್ವಾ ಅಂತ. ಬದುಕು ಎಷ್ಟು ಕಷ್ಟ ಇದೆ. ಇನ್ನೊಬ್ಬನಿಗೆ ಹಿಂಸೆಯಾಗದಾಗಿ ಬದುಕಬೇಕಲ್ಲ, ಇನ್ನೊಬ್ಬನಿಗೆ ನೋವಾಗದಾಗ ಏನೂ ಇಲ್ಲ. ಪ್ರಕೃತಿಗೆ ತೊಂದರೆ ಕೊಡದೆ ಪ್ರಕೃತಿಯ ಜೊತೆಗೆ ಬದುಕುವುದು ಹೇಗೆ ಅಂತ ಚಿಂತನೆಯನ್ನು ಮಾಡಿದರು. ಅದಕ್ಕೋಸ್ಕರ 6 ನಮನೆಯ ಜೀವಿಕೆಗಳನ್ನು ಹೇಳಿದರು. ಏನು ಜೀವಿಕೆ ಅಂತ ಹೇಳಿದರೆ ಋತವೃತ್ತಿ ಅಂತ ಕರೆದರು. ಈಗ ಕಷ್ಟ ಇದು. ಋತವೃತ್ತಿ ಅಂದರೆ ಏನು ಅಂದರೆ, ಈ ಧಾನ್ಯಗಳೆಲ್ಲ ಬೆಳೀತಾ ಇರ್ತವೆ. ಈ ಧಾನ್ಯಗಳು ಗಿಡದಿಂದ ಬಿದ್ದ ನಂತರ ಅಲ್ಲಿ ಕಟಾವೆಲ್ಲ ಆಗಿರ್ತದೆ. ಕೆಲವು ಸಲ ಕಟಾವೆಲ್ಲ ಆದ ನಂತರ ಕೆಳಗೆ ಬಿದ್ದಿದ್ದಂತಹ ಯಾವುದು ಧಾನ್ಯಗಳಿದ್ದಾವೆ ಅದನ್ನು ಹೆಕ್ಕಿ ಸಂಗ್ರಹಿಸಿ ತಿಂದು ಬದುಕುವುದು ಋತವೃತ್ತಿ ಅಂತ. ಅದಕ್ಕೆ ಬಹಳ ಸುಂದರವಾದ ಹೆಸರು, ಅದು ಋತ ಅಂತ. ಋತ ಚೆನ್ನಾಗಿರುವಂಥ ಪದ. ಅನೃತ ಅಲ್ಲ. ನಾವು ಅನೃತ ಅನ್ನುವ ಪದವನ್ನು ಬೇರೆ ರೀತಿಯಲ್ಲಿ ಬಳಸ್ತೇವೆ ನೋಡಿ. ಸ್ವಲ್ಪ ಆಲೋಚನೆ ಮಾಡಿದರೆ ನಮಗೆ ಗೊತ್ತಾಗ್ತದೆ. ಅನೃತ ಅಂದರೆ ಸುಳ್ಳು ಅಂತಲ್ಲ, ಮಿಥ್ಯ ಅಂತ ಅಲ್ಲ. ಆದರೆ ಅದಲ್ಲ. ಅನೃತ ಅಂದರೆ ಋತ ತಪ್ಪಿದ್ದು ಅನೃತ ಅಂತ. ಋತ ನಿಯಮಕ್ಕೆ ಬದ್ಧವಾದದ್ದು, ಇದು ಋತವೃತ್ತಿ. ಬಿದ್ದದ್ದನ್ನು ಕಾಳುಗಳನ್ನು ಹೆಕ್ಕಿ ಜೀವಿಕೆಯನ್ನು ಮಾಡುವುದು ಯಾರಿಗೂ ತೊಂದರೆ ಇಲ್ಲ, ಇದು ಬದುಕು. ಆಮೇಲಿನದ್ದು ಅಮೃತ ವೃತ್ತಿ ಅಂತ. ಇದು ಸ್ವಲ್ಪ ಚೆನ್ನಾಗಿರುವ ಹೆಸರಿದೆ. ಅಮೃತ ವೃತ್ತಿ ಅಂದರೆ ಬೇಡದೆ ತಿನ್ನುವುದು, ಇನ್ನೊಬ್ಬನಲ್ಲಿ ಭಿಕ್ಷೆಯನ್ನು ಬೇಡದೆ ತಾವು ಜೀವನವನ್ನು ನಡೆಸುವುದು, ಇದು ಅಮೃತವೇ. ಅದಕ್ಕೆ ಅಮೃತ ವೃತ್ತಿ ಅಂತ ಹೆಸರಿದೆ ಅಂತ. ಇನ್ನೊಂದಿದೆ, ಇದಕ್ಕೆ ಮೃತ ವೃತ್ತಿ ಅಂತ ಹೆಸರು. ಇದು ಬೇಡ. ಉಣ್ಣುವುದು ಅಂತ. ತಾನು ಏನೂ ತಾನು ಸಂಪಾದನೆ ಇನ್ನೊಬ್ಬನಲ್ಲಿ ಕೈ ಚಾಚಿ ಬದುಕುವಂಥದ್ದು, ಅದಕ್ಕೆ ಮೃತವೃತ್ತಿ ಅಂತ. ಇನ್ನೊಂದಿದೆ ಪ್ರಮೃತ ಅಂತ ಅದನ್ನು ಕರೀತಾರೆ. ಈ ಪ್ರಮೃತ ಇದು ಸ್ವಲ್ಪ ಅದರಲ್ಲಿ ಹಿಂಸೆ ಇರುವುದರಿಂದ ಅದು ಪ್ರಮೃತ ಅಂತ. ಅಂದರೆ ಉಳುಬೇಕು, ಉಳುವಾಗ ಇನ್ಯಾವುದೋ ಜೀವಿಗಳಿಗೆ ತೊಂದರೆಯಾಗ್ತದೆ. ನಾವು ಸಾಮಾನ್ಯವಾಗಿ ಮನೆ ಎಲ್ಲ ಕಟ್ಟುವಾಗ ನಾವು ಒಂದಿಷ್ಟು ಅದರ ಮುಂಚಿನ ದಿನ ಎಲ್ಲ ನಾವು ಅದರ ಪ್ರವೇಶಕ್ಕೆ ಮುನ್ನ ಏನೋ ಮಾಡ್ತೇವೆ. ಯಾಕೆ ಮಾಡ್ತೇವೆ ಅಂತ ಅಲ್ಲಿ ಎಲ್ಲ ಜೀವಿಗಳಿಗೆಲ್ಲ ತೊಂದರೆ ಆಗಿರ್ತದೆ. ಆ ಪ್ರಜ್ಞೆ ನಮ್ಮಲ್ಲಿ ಇರ್ತದೆ. ಯಾವಾಗಲೂ ಕೂಡ ತೊಂದರೆ ಮಾಡಿರ್ತೇವೆ ನಾವು ಸಹಜವಾಗಿ. ಮಣ್ಣನ್ನು ಅಗಿಯುವಾಗ, ಮರವನ್ನು ಕಡಿಯುವಾಗ ಇರ್ತದೆ. ಹಾಗಾಗಿ ಈ ಉಳುಮೆ ಮಾಡುವಾಗ ಅಲ್ಲಿ ನಮ್ಮ ನೇಗಿಲಿಗೆ ಸಿಕ್ಕಿದಂಥ ಜೀವಿಗಳೆಲ್ಲ ಸತ್ತು ಹೋಗ್ತದೆ. ಹಾಗಾಗಿ ಅದೊಂದು ಸ್ವಲ್ಪ ಕೆಳಗೆ ಹಾಗೆ ನಾವು ಬೆಳೆಯನ್ನು ಬೆಳಿತೇವೆ. ಉತ್ತು ಬಿತ್ತಿ ಬೆಳೆದಂಥ ಬೆಳೆಯನ್ನು ತಿನ್ನುವಂಥದ್ದು ಪ್ರಮೃತವಾದ ವೃತ್ತಿ. ಇದು ನೀಚ ವೃತ್ತಿ ಏನೂ ಅಲ್ಲ, ಅದನ್ನೇನು ಹಾಗೆ ಹೇಳೋದಿಲ್ಲ ಅವರು, ಸಾಧಾರಣವಾದ ವೃತ್ತಿ. ಹಾಗೆ ಸತ್ಯಾನೃತ ವೃತ್ತಿ ಅಂತ ಒಂದಿದೆ. ಇದರಲ್ಲಿ ಸತ್ಯವೂ ಇದೆ, ಅನೃತವೂ ಇದೆ. ಇದು ಸತ್ಯಾನೃತ ಅಂತ. ಸಾಮಾನ್ಯವಾಗಿ ನಾವಿರೋದು ಸ್ವಲ್ಪ ಹೀಗೆ ಅಂತ ಕಾಣುತ್ತದೆ. ಎಲ್ಲ ಸ್ವಲ್ಪ ಮನುಷ್ಯರು ಬಹಳ ಅದ್ಭುತ ಚಿಂತನೆಯನ್ನು ಮಾಡುವರು. ಸಾಮಾನ್ಯವಾಗಿ ನಾವು ಜಗತ್ತಲ್ಲಿ ನೋಡಬೇಕಾಗಿದ್ದರೆ ಯಾವುದು ಸತ್ಯ ಯಾವುದು ಸುಳ್ಳು ಅಂತ ನಮಗೆ ಗೊತ್ತಾಗೋದೇ ಇಲ್ಲ. ಅಷ್ಟು ಚೆನ್ನಾಗಿ ಸತ್ಯದ ಆವರಣವನ್ನು ಸುಳ್ಳಿಗೆ ಹೊದಿಸಿ ಅರೆ ಸತ್ಯವನ್ನು ಅರೆ ಮಿಥ್ಯವನ್ನು ಬೆರೆಸಿ ಯಾವುದು
ಸುಳ್ಳು ಯಾವುದು ಸತ್ಯ ಅಂತ ಬೇರ್ಪಡಿಸದ ಹಾಗೆ ಹೇಳುವುದರಲ್ಲಿ ಬಹಳ ಕುಶಲರು ನಾವು. ನಮ್ಮ ಜೀವನವೂ ಹಾಗೆ. ಇದನ್ನು ನಾವು ಸುಳ್ಳು ಅಂತ ಹೇಳಲಿಕ್ಕಾಗೋದಿಲ್ಲ, ಇದನ್ನು ನಾವು ಸತ್ಯ ಅಂತಲೂ ಹೇಳಲಿಕ್ಕಾಗೋದಿಲ್ಲ. ಸತ್ಯದ ಕವಚವನ್ನು ಸುಳ್ಳಿಗೆ ಹೊದಿಸಿ ಅರ್ಧ ಸತ್ಯ ಅರ್ಧ ಸುಳ್ಳು ಮಿಕ್ಸ್ ಮಾಡಿ ನಾವು ಜೀವನವನ್ನು ನಡೆಸ್ತಾ ಇರ್ತೇವೆ. ಅಂತಹ ಸತ್ಯಾನೃತ ವೃತ್ತಿಯನ್ನು ಯಾವಾಗಲೂ ವ್ಯಾಪಾರಕ್ಕೆ ಹೇಳ್ತಾರೆ. ವ್ಯಾಪಾರದಲ್ಲಿ ಪೂರ್ತಿ ಸತ್ಯ ಹೇಳಿದರೆ ವ್ಯಾಪಾರ ಆಗೋದಿಲ್ಲ. ಹಾಗಾಗಿ ಒಂದು ಸ್ವಲ್ಪ ಅದಕ್ಕೆ ನಾವು ಮಿಥ್ಯವನ್ನು ಅನೃತವನ್ನು ಸೇರಿಸಿ ಸತ್ಯ ಮತ್ತು ಅನೃತ ಇದೊಂದು ವೃತ್ತಿ, ಇದರೊಂದು ಬದುಕಿದೆ. ಮತ್ತು ಕೊನೆಯದಾಗಿ ಒಂದನ್ನು ಹೇಳ್ತಾರೆ, ಇದು ಯಾರಿಗೂ ಬೇಡ, ಇದು ಶ್ವವೃತ್ತಿ ಅಂತ ಕರೀತಾರೆ. ಅದು ನಾಯಿ ಬಾಳು ಅಂತ. ಇದಲ್ಲೆಲ್ಲ ಹೋಗೋದು, ಯಾರ್ಯಾರಿಂದ ತುಳಿಸ್ಕೊಳ್ಳೋದು, ಯಾರ್ಯಾರು ಬಿಸಾಕಿದ್ದನ್ನು ತಿನ್ನೋದು, ಮತ್ತಿನ್ನೇನೋ ನಾಯಿ ಬಾಳನ್ನು ಬಾಳುವುದು, ನಾಯಿ ಪಾಡು ಅಂತ. ಈ ಪಾಡು ಅನ್ನುವ ಪದ ಭಾಳ ಚೆನ್ನಾಗಿದೆ, ನಾಯಿ ಪಾಡು ಅಂತ. ಅಂತಹ ಬದುಕನ್ನು ಬದುಕುವವರಿರ್ತಾರೆ. ಇದು ಬೇಡ ಅಂತ ಶ್ರೀಮದ್ ಭಾಗವತ ಹೇಳ್ತಾ, ಈ ನಾಯಿಪಾಡು ಯಾವಾಗಲೂ ಇನ್ನದು ಏನಂದರೆ ಅಯೋಗ್ಯರಿಗೆ ಅಡ್ಡ ಬಿದ್ದು ಬಳುಕುವುದು ಅಂತ ಇರ್ತದೆ ಸಾಮಾನ್ಯ. ಅಯೋಗ್ಯರಿಗೆ ಅವರನ್ನು ಸ್ತುತಿಸಿ ಅವರನ್ನು ವಂದಿಸಿ ಅವರಿಂದ ಏನನ್ನೋ ಪಡೆದು ಬಾಳುವುದು ಅಂತ ಶ್ವವೃತ್ತಿ ಅದು. ಅಂತಹ ಬಾಳು ಬೇಡ ಅಂತ ಹೇಳ್ತಾ ಭಾಗವತ 7ನೇ ಸ್ಕಂದವನ್ನು ಮುಗಿಸ್ತದೆ. ಅಲ್ಲಿಗೆ ನಾವು ಶ್ರೀಮದ್ಭಾಗವತದ ಇವತ್ತಿನ ಕಥಾ ಪ್ರವಚನವನ್ನು ನಾವು ಮುಕ್ತಾಯ ಮಾಡ್ತಾ ಇದ್ದೇವೆ. ಇದನ್ನು ಕೇಳಿದಂತಹ ಸರ್ವ ಅಧ್ಯಾತ್ಮ ಬಂಧುಗಳಿಗೂ, ಈ ಪ್ರವಚನವನ್ನು ಏರ್ಪಡಿಸಿದ ಶ್ರೀಯುತ ಅವರ ಇವತ್ತು ಜನ್ಮದಿನ ಕೂಡ, ನವೀನರಿಗೂ ಮತ್ತು ಎಲ್ಲರಿಗೂ ಕೂಡ ಸಮಸ್ತ ಸನ್ಮಂಗಳವನ್ನು ಉಂಟು ಮಾಡಲಿ ಪರಮಾತ್ಮ ಶ್ರೀಹರಿ ಅನುಗ್ರಹಿಸಲಿ. ಸರ್ವರ ಚಿತ್ತದಲ್ಲಿಯೂ ಕೂಡ ಪರಮಾತ್ಮನಿದ್ದಾನೆ. ಆ ಜ್ಞಾನ, ಪರಮಜ್ಞಾನ ನಮಗೆ ಬಂದು ನಮ್ಮೆಲ್ಲರ ಉದ್ಧಾರವನ್ನು ಅವನು ಮಾಡುವಂಥವನಾಗಲಿ ಅಂತ ಆಶಿಸ್ತಾ ಮಂಗಳವನ್ನು ಹೇಳ್ತಾ ಇದ್ದೇವೆ. ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹಿಂ ಮಹಿಷಾಃ ಗೋಬ್ರಾಹ್ಮಣೇಭ್ಯಃ ಶುಭಮಸ್ತು ನಿತ್ಯಂ ಲೋಕಾ ಸಮಸ್ತಾ ಸುಖಿನೋ ಭವಂತು. ಕಾಲೇ ವರ್ಷತು ಪರ್ಜನ್ಯಃ ಪೃಥಿವೀ ಸಸ್ಯಶಾಲಿನಿ ದೇಶೋಯಂ ಕ್ಷೋಭರಹಿತಃ ಸಜ್ಜನಾಃ ಸಂತು ನಿರ್ಭಯಾಃ ಅಪುತ್ರಾಃ ಪುತ್ರಿಣಃ ಸಂತು ಪುತ್ರಿಣಃ ಸಂತು ಪೌತ್ರಿಣಃ ಅಧನಃ ಸಧನಾಃ ಸಂತು ಜೀವಂತು ಶರದಾಂ ಶತಂ. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೇಃ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು. ಓಂ ತತ್ಸತ್.